ಎಲ್ರಿಗೂ ನಮಸ್ಕಾರ. ಆ ಮುಂದೆ ಬನ್ನಿ ತಂಡದ ಪರವಾಗಿ ನಾನು ವಸಂತ್ ನಿಮ್ಮೆಲ್ಲರನ್ನು ಈ ವೆಬಿನಾರ್ಗೆ ಸ್ವಾಗತ ಮಾಡ್ತೇನೆ. ಇವತ್ತು ಒಂದು ವೆಬಿನಾರ್ ಸಣ್ಣ ಉದ್ದಿಮೆಯನ್ನು ಕಟ್ಟುವ ಸೂತ್ರಗಳು ಅನ್ನುವಂತ ಒಂದು ವಿಷಯ. ಎಲ್ರಿಗೂ ಒಂದು ಉದ್ಯಮದ ಕಡೆ ಬರಬೇಕು ಅನ್ನುವಂತ ಆಸಕ್ತಿ ಇರುತ್ತೆ, ಉದ್ಯಮ ಕಟ್ಟಬೇಕು ಅನ್ನುವಂತ ಆಸಕ್ತಿ ಇರುತ್ತೆ. ಆದ್ರೆ ಅದು ಅಂದ್ಕೊಂಡಷ್ಟು ಸುಲಭದ ವಿಚಾರನೂ ಅಲ್ಲ, ಅಂದ್ಕೊಂಡಷ್ಟು ಗ್ಲಾಮರಸ್ ಆದ ವಿಚಾರನೂ ಅಲ್ಲ. ಅಲ್ಲಿ ಬಹಳ ವಿಚಾರಗಳನ್ನ ತಿಳ್ಕೊಳ್ಬೇಕಾದಿದೆ. ಒಂದು ಮೊದಲನೇದಾಗಿ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದಿದೆ. ಬಂದ ನಂತರ ಒಂದು ಉದ್ಯಮ ಮಾಡಕ್ ಹೊರಟಾಗ ಬರುವಂತ ಸವಾಲುಗಳೇನು, ಕಂಪ್ಲೈನ್ಸಸ್ ಇರ್ಬೋದು, ಪ್ರಾಡಕ್ಟ್ ಯಾವ್ದು ಮಾಡ್ಬೇಕು, ಸರ್ವಿಸಸ್ ಯಾವ್ದು ಮಾಡ್ಬೇಕು ಅನ್ನೋದಿರ್ಬೋದು, ಅದರ ಮೊದಲ 10 ಕಸ್ಟಮರ್ಸ್ ಕರ್ಕೊಂಡ್ ಬರೋದಿರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ಫಂಡಿಂಗ್ ತರೋದು ಹೇಗೆ ಅನ್ನೋದಿರ್ಬೋದು, ತಂಡವನ್ನು ಕಟ್ಟೋದು ಹೇಗೆ ಅನ್ನೋದಿರ್ಬೋದು, ಎಲ್ಲವನ್ನೂ ಒಂದು ರೀತಿಯಲ್ಲಿ ಒಂದು ಬಿಡಿ ಬಿಡಿಯಾಗಿ ನೋಡೋ ಬದಲು ಒಟ್ಟಾಗಿ ನೋಡುವಂತ ಒಂದು ಪ್ರಯತ್ನ ಈ ವೆಬಿನಾರ್ ಮೂಲಕ ನಾವು ಮಾಡ್ತಾ ಇದೀವಿ. ನಮ್ಮ ಜೊತೆ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತಿಗೆ ಹೂಡಿಕೆ ಬಗ್ಗೆ, ಮತ್ತೆ ಒಂದು ಎಕನಾಮಿಕ್ಸ್ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಒಂದು ಮಟ್ಟಿಗೆ, ಮತ್ತೆ ಒಟ್ಟಾರೆಯಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಕರ್ನಾಟಕದಲ್ಲಿ ಇವತ್ತಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ತಿಳುವಳಿಕೆ ಕೊಡ್ತಿರುವಂತ ಒಬ್ರು ವ್ಯಕ್ತಿ, ಬರಹಗಾರರು, ಆತ್ಮೀಯರು ಅಂತ ಶ್ರೀ ರಂಗಸ್ವಾಮಿ ಮೂಕನಹಳ್ಳಿ ಅವರು. ಅವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ಅತ್ಯಂತ ಜನಪ್ರಿಯ ಆಗಿದ್ದಾವೆ, ಹಲವಾರು ಮುದ್ರಣ ಕಂಡಿದ್ದಾವೆ. ಆ ಪುಸ್ತಕಗಳು ಕೂಡ ನಿಮ್ಗೆ ಎಲ್ಲಾ ಪುಸ್ತಕದ ಅಂಗಡಿಗಳಲ್ಲೂ ಸಿಗುತ್ತೆ, ಅಮೆಝಾನ್ ಅಲ್ಲೂ ಸಿಗುತ್ತೆ. ಕೊನೆಯಲ್ಲಿ ನಾವು ಇವತ್ತು ಮಾತಾಡ್ತಿರುವಂತ ಪುಸ್ತಕದ ಒಂದು ಲಿಂಕ್ಸ್ ಕೂಡ ಕೊಡ್ತೀವಿ, ನೀವು ಅದನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು. ಅದು ನಾಳೆ ಬಿಡುಗಡೆ ಆಗ್ತಾ ಇದೆ, ಆದ್ರೆ ಆಲ್ರೆಡಿ ಅದಕ್ಕೆ 5 ಮುದ್ರಣ ಆಗಿದೆ ಅಂತ ಸರ್ ಹೇಳ್ತಾ ಇದ್ರು. ಬಹಳ ಸಂತೋಷದ ವಿಚಾರ. ಸೊ ರಂಗಸ್ವಾಮಿ ಅವರು ಮುಂದಿನ 3/4 ಗಂಟೆ ನಮ್ ಜೊತೆ ಸಣ್ಣ ಉದ್ದಿಮೆಯನ್ನು ಕಟ್ಟುವ ಸೂತ್ರಗಳು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ ಒಂದು 15ರಿಂದ 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನಾವು ಪ್ರಶ್ನೋತ್ತರಗಳನ್ನ ತಗೊಳ್ಬಹುದು. ರಂಗಸ್ವಾಮಿ ಅವರೇ, ಥ್ಯಾಂಕ್ ಯು. ಮುಂದೆ ಬನ್ನಿ ತಂಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಒಪ್ಕೊಂಡು ಬಂದಿದ್ದಕ್ಕೆ ಬಹಳ ಸಂತೋಷ. ಓವರ್ ಟು ಯು. ಧನ್ಯವಾದಗಳು ವಸಂತ್ ಅವರೇ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಾನು ಸೆಷನ್ ಅಥವಾ ವಿಷಯದ ಬಗ್ಗೆ ಮಾತಾಡಕ್ ಮುಂಚೆ ಧನ್ಯವಾದಗಳು. ನನಗೆ ಈ ತರ ಒಂದು ಅವಕಾಶ ನೀವು ಮಾಡ್ಕೊಟ್ಟಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ ಇಲ್ಲಿರೋದಕ್ಕೆ, ನಿಮ್ಗಳೆಲ್ಲರ ಜೊತೆ ಸೇರ್ತಾ ಇರೋದಕ್ಕೆ, ನನಗ್ ತಿಳಿದಿರೋದನ್ನ ನಿಮ್ಗೆ ಹೇಳೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಧನ್ಯವಾದ. ಸೊ ಶುರು ಮಾಡ್ಬೋದಲ್ಲ? ಖಂಡಿತ ಸರ್, ಶುರು ಮಾಡಿ. ಸರಿ, ನಾನು ಸಣ್ಣ ಉದ್ಯಮ ಕಟ್ಟೋದ್ ಹೇಗೆ ಅಂತ ಒಂದ್ ಪುಸ್ತಕ ಬರ್ದೆ. ಯಾತಕ ಆ ಪುಸ್ತಕ ಬರ್ದೆ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ನಮ್ಗೆ ಬೇಕಾದಷ್ಟು ಇದೆ. ಈ ನೀವು ಎಕ್ಸೆಲ್ ಯೂಸ್ ಮಾಡೋದ್ ಹೇಗೆ, ವರ್ಡ್ ಯೂಸ್ ಮಾಡೋದ್ ಹೇಗೆ ಅನ್ನೋದ್ರಿಂದ ಹಿಡಿದು ಸಣ್ಣದಕ್ಕೂ ಎಲ್ಲಾ ಕಡೆ ಅಲ್ಲಿ ಏನೋ ಒಂದು ಅಂಶಗಳು ಸಿಕ್ಬಿಡುತ್ತೆ, ಪುಸ್ತಕಗಳು ಸಿಕ್ಬಿಡುತ್ತೆ. ಆದ್ರೆ ನಮ್ಮ ಕನ್ನಡದಲ್ಲಿ ಇಲ್ವಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಅನುಭವದಿಂದ, ನಾನು 18 ವರ್ಷ ಕೆಲಸ ಮಾಡಿದವನೇ, ಇಲ್ಲ ಅಂತಲ್ಲ, ಆದ್ರೆ ಕಳೆದ 15 ವರ್ಷದಿಂದ ನಾನು ಹೂಡಿಕೆದಾರನಾಗಿ, ಅಂದ್ರೆ ಬೇರೆ ಬೇರೆ ಸಣ್ಣ ಉದ್ಯಮಗಳಲ್ಲಿ ಇನ್ವೆಸ್ಟರ್ ಆಗಿ ಕೂಡ, ಮತ್ತೆ ನನ್ನದೇ ಆದಂತ ಕೆಲವೊಂದು ಉದ್ಯಮಗಳನ್ನ ಕಟ್ಟಿ ಕೈ ಸುಟ್ಕೊಂಡು, ಅಂದ್ರೆ ಸೋತಿದೀನಿ ಅನ್ನೋದನ್ನ ಹೇಳ್ಕೋಬೇಕು ನಾವು ಮೊದ್ಲು. ಗೆದ್ದ ಕಥೆಗಳು 1000 ನಿಮ್ಗೆ ಪ್ರೇರಣೆ ಕೊಡುತ್ತೆ, ಆದ್ರೆ ಸೋತ ಕಥೆಗಳು ನೀವು ಕೇಳಲೇಬೇಕು. ಯಾಕಂದ್ರೆ ಯಾವ್ದನ್ನೇ ಮಾಡಕ್ ಮುಂಚೆ ಸೋತ ಕಥೆನೂ ಅಷ್ಟೇ ಮುಖ್ಯ, ಗೆದ್ದ ಕಥೆ ಎಷ್ಟು ಮುಖ್ಯನೋ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮುಖ್ಯ ಸೋತ ಕಥೆಗಳು. ಹಾಗಾಗಿ ಈ ಸಣ್ಣ ಉದ್ಯಮದ ಬಗ್ಗೆ ಒಂದು ಪುಸ್ತಕ ಬರ್ದೆ. ಆ ಪುಸ್ತಕದ ಪ್ರಾರಂಭದಲ್ಲೇ ನಾನೊಂದು ವಿಷಯ ಪ್ರಸ್ತಾಪಿಸ್ತೀನಿ. ಏನ್ ಗೊತ್ತಾ, ಏನಾಗುತ್ತೆ ಸಾಮಾನ್ಯವಾಗಿ, ನಾನು ಹೇಳಿದ್ನಲ್ಲ ಗೆದ್ದೋರ್ ಕತೆ, ಯಾರೋ ಒಬ್ರು ಹೇಳ್ತಾರೆ, ಪಕ್ಕದ ಮನೆ ಹುಡುಗ ಹೋಟ್ಲು ಬಿಸ್ನೆಸ್ ತೆಗೆದ್ಬಿಟ್ಟು ಅವ್ನು ತುಂಬಾ ಸಕ್ಸಸ್ಫುಲ್ ಆಗಿದ್ದಾನೆ, ನೀನು ಇದೆಯಾ ನೋಡು ಅಂತ ಹೇಳ್ತಾರೆ. ನೀವೆಲ್ಲೋ ಕೆಲಸ ಮಾಡ್ತಿರ್ತೀರಿ, ಬೇಸರ ಆಗುತ್ತೆ, ನಾನು ಹೋಟ್ಲು ತೆಗಿಬೇಕು. ಸೊ ಹೀಗೆ ಬಹಳಷ್ಟು ಸಣ್ಣ ಉದ್ಯಮಗಳನ್ನ ನೀವು ನೋಡ್ತಾ ಬನ್ನಿ. ಏನಾಗುತ್ತೆ ಗೊತ್ತಾ, ಇವ್ರು ಯಾರೋ ಸಕ್ಸೀಡ್ ಆಗಿದ್ದಾರೆ, ಅವ್ರು ಯಾರೋ ಗೆದ್ರು ಅಂತ ತಿಳ್ಕೊಂಡು ಅದನ್ನ ಮಾಡಕ್ಕೆ ನಾವು ಇಳಿದ್ಬಿಡ್ತೀವಿ. ಇದು ತಪ್ಪು. ಮೊದಲು ನಮಗೆ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ನಮ್ಮ ಒಂದು ಯಾವ ಇಷ್ಟ, ನಮ್ಮ ಒಂದು ಭಾವನೆಗಳು, ನಮ್ಮ ಒಂದು ಗುಣ ಅದಕ್ಕೆ ಸೂಟ್ ಆಗುತ್ತಾ ಅಂತ ನೋಡ್ಬೇಕು. ಈಗ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ, ಓಡಾಡ್ಕೊಂಡಿರ್ಬೇಕು ಅಂತಿರ್ತಾರೆ. ಅವರು ಹೋಟ್ಲಲ್ಲಿ 24/7 ಹೋಟ್ಲು ಬಿಸ್ನೆಸ್ ಅಂದ್ರೆ 24/7 365 ಡೇಸ್ ನಾವು ಬಂದಿಯಾಗಿರ್ತೀವಿ. ಹಾಗಾಗಿ ಅದು ನಮ್ಗೆ ಸೂಟ್ ಆಗದೆ ಇರ್ಬೋದು. ಆದ್ರೆ ಏನಾಗುತ್ತೆ, ನಮ್ಮ ಸಮಾಜದಲ್ಲಿ, ಎಸ್ಪೆಷಲಿ ಭಾರತೀಯ ಸಮಾಜದಲ್ಲಿ, ನಮ್ಮ ಕನ್ನಡ ಸಮಾಜದಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರೋ ಒಬ್ರು ಗೆದ್ರು ಅಂತ ಹೇಳಿ ನಾವು ಅದನ್ನ ಮಾಡ್ಬೇಕು ಅಂತ ಹೋಗ್ತಾರೆ. ಅದಕ್ಕೆ ಮನೆಯಲ್ಲಿಂದ ಹಿಡಿದು ಸುತ್ತಮುತ್ತಲಿನವ್ರದ್ದು ಹಿಡಿದು ಪ್ರೆಷರ್ಸ್ ತುಂಬಾ ಇರುತ್ತೆ. ಆ ಒತ್ತಡಗಳಿಗೆ ನಾವು ಮನ್ನಣೆ ಕೊಟ್ಟು ಅಥವಾ ಈಲ್ಡ್ ಆಗಿ ನಾವು ಅಂತ ಕೆಲಸಗಳಿಗೆ, ವ್ಯಾಪಾರಕ್ಕೆ ಇಳಿಬಾರ್ದು. ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ನನ್ನ ಬಳಿ ಬರೋ ಬಹಳಷ್ಟು ಕ್ಲೈಂಟ್ಗಳು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ನನ್ನ ಹತ್ರ ಬರೋರೆಲ್ಲ ನನ್ನ ಏಜು ಅಥವಾ ನನಗಿಂತ ಒಂದು 8ರಿಂದ 10 ವರ್ಷ ಚಿಕ್ಕ ಹುಡುಗರು ಇರ್ತಾರೆ. ನನಗೆ ಇವಾಗ 50.
ಅವ್ರೆಲ್ರದ್ದು ಒಂದೇ, ನಾನ್ ಕೆಲಸ ಬಿಡ್ಬೇಕು ಅಂತಿದ್ದೀನಿ, ಆಗ್ತಾ ಇಲ್ಲ, ನನ್ಗೆ ಇಲ್ಲಿ ತುಂಬಾ ಇದು ಒತ್ತಡ ಇದೆ. ಕಾರ್ಪೊರೇಟ್ ಕೆಲಸ ಇರೋದೇ ಹಾಗೆ, ಒತ್ತಡ ಇದೆ. ಇವರೆಲ್ಲ ಬಿಸ್ನೆಸ್ ಕಟ್ಟಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡ್ ಬರ್ತಾರೆ. ಸಾಮಾನ್ಯ ಅಂಶ, ಎಲ್ಲರಲ್ಲೂ ನೋಡುವಂತ ಒಂದು ಸಾಮಾನ್ಯ ಅಂಶ ಏನ್ ಗೊತ್ತಾ? ಈ ಕೆಲಸದಿಂದ ಹೇಗಾದ್ರೂ ಹೊರಗಡೆ ಬರಬೇಕು, ಅದಕ್ಕೆ ಉದ್ಯೋಗ ಕಟ್ಟಬೇಕು, ಉದ್ಯಮ ಕಟ್ಟಬೇಕು ಅಂತ ಬರ್ತಾರೆ ಹೊರತು, ತಮ್ಮ ಮನಸ್ಸಿನಲ್ಲಿ ನಿಜವಾಗ್ಲೂ ಆ ಒಂದು ಅವ್ರಿಗೆ ಆ ಇದಿರಲ್ಲ ಅರ್ಜ್, ನಾನು ಉದ್ಯಮಪತಿ ಆಗ್ಬೇಕು, ನಾನು ಏನಾದ್ರೂ ಮಾಡ್ಬೇಕು ಅನ್ನೋದು ಇಲ್ಲ. ಅವ್ರು ಬರೋದೇನಕ್ಕೆ ಅಂತಂದ್ರೆ ಆಗ್ತಾ ಇಲ್ಲ ಇಲ್ಲಿ ಅಂತ. ನೀವು ಏನಾದ್ರೂ ಕೆಲಸಕ್ಕೆ ಪರ್ಯಾಯವಾಗಿ ನಾನು ಉದ್ಯೋಗ ಕಟ್ತೀನಿ ಅಂತ ಬರೋದಾದ್ರೆ ಖಂಡಿತ ಯಾರು ಬರ್ಬೇಡಿ. ಇದನ್ನ ನಾನು ಮನ ತುಂಬಿ ಹೇಳ್ತಾ ಇದ್ದೀನಿ, ಖಂಡಿತ. ಯಾಕೆಂದ್ರೆ ನಾವು ಅದಕ್ಕೂ ಉದ್ಯೋಗಕ್ಕೆ ಪರ್ಯಾಯ ಅನ್ಕೊಂಡ್ ಬರ್ತೀವಿ. ನಿಮ್ಗೆ ಹಂಗ ಆಗೋದಿಲ್ಲ. ಇಲ್ಲಿ ತುಂಬಾ ಕಷ್ಟ ಇದೆ. ಉದ್ಯಮ ಕಟ್ಟೋದು ಯಾಕೆ ಅಂತಂದ್ರೆ, ಉದ್ಯೋಗದಲ್ಲಿ ಏನಾಗುತ್ತೆ, 30 ದಿನ ಅನ್ನೋಷ್ಟರಲ್ಲಿ ನಿಮ್ಗೆ ಸಂಬಳ ಬಂದು ಕೂತ್ಕೋತಾ ಇರುತ್ತೆ ಅಲ್ವಾ? ಆದ್ರೆ ಉದ್ಯಮದಲ್ಲಿ ಹಾಗಲ್ಲ. ನೀವೇ 30 ದಿನದ ನಂತರ ಒಬ್ರಿಗೋ, ಇಬ್ರಿಗೋ, 5 ಜನಕ್ಕೋ ನೀವು ಸಂಬಳ ಕೊಡ್ಬೇಕಾಗುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಅದು ಕಷ್ಟ ಆಗುತ್ತೆ. ನೀವ್ ಅಂದುಕೊಂಡಷ್ಟು ಸುಲಭವಾದ ದಾರಿ ಅಲ್ಲ. ಇದ್ರ ಜೊತೆಗೆ 100 ಅನುಮತಿ ಪತ್ರಗಳು ಬೇಕಾಗುತ್ತೆ. ಅದು ಡೀಟೇಲ್ ಆಗಿ ನಾನು ಹೋಗಲ್ಲ, ಪುಸ್ತಕದಲ್ಲಿ ಬರ್ದಿದ್ದೀನಿ. 100 ಅನುಮತಿ ಪತ್ರಗಳು ಬೇಕಾಗುತ್ತೆ. ನಿಮ್ಗೆ ಎಷ್ಟು ಅಂತಂದ್ರೆ, ನನ್ನ ಸ್ನೇಹಿತರು ಇದೇ ರೀತಿ ಎಲ್ಲ ಉದ್ಯಮ ಮಾಡೋರೇ ಇದ್ದಾರೆ, ಬಿಸ್ನೆಸ್ ಮನ್ಗಳೇ. ಅವ್ರು ಹೇಳ್ತಾ ಇರ್ತಾರೆ, ಹೇಗೆ ಅಂದ್ರೆ, ಒಂದು ನಮ್ಮ ಆಡು ಭಾಷೆ, ಕನ್ನಡ ಆಡು ಭಾಷೆಯಲ್ಲಿ ಹೇಳ್ತಾರೆ, ಕೋಳಿ ಹೊಡೆದ್ರೆ ನಮ್ ಕೈಗೆ ಉಳಿಯೋದು ಪುಕ್ಕ ಮಾತ್ರ ಅಂತ ಹೇಳ್ತಾರೆ. ಇನ್ ದ ಸೆನ್ಸ್, ನಾವು ಕೋಳಿನೇನ ಕುಯ್ದ್ರೆ ಅದ್ರಲ್ಲಿರೋ ಫ್ಲೆಶ್, ಮಾಂಸ, ಇನ್ನೊಂದು ಮತ್ತೊಂದು ಎಲ್ಲ ಬೇರೆಯವರು. ಅದು GST ಕಟ್ತೀರಾ, ಸಂಬಳದ ಮೂಲಕ ಕೊಡ್ತೀರಾ, ರೆಂಟ್ ಕಟ್ತೀರಾ, ಎಲೆಕ್ಟ್ರಿಸಿಟಿ ಕಟ್ತೀರಾ, ವಾಟರ್, ಎಕ್ಸ್ಪೆಂಡಿಚರ್ ನಿಮಗೆ ಗೊತ್ತಿದೆ, 100 ತರದ ಎಕ್ಸ್ಪೆಂಡಿಚರ್ಗಳು. ಅದೆಲ್ಲ ಕೊಟ್ಟು ಕೊನೆಗೆ ಉದ್ಯಮ ಮಾಡಿದವನ್ಗೆ, ಆ ಉದ್ಯಮಪತಿಗೆ ಅವ್ನ್ ಉಳಿಯೋದೇನು ಅಂದ್ರೆ ಕೇವಲ ಪುಕ್ಕ ಅನ್ನೋ ತರ ಹೇಳ್ತಾರೆ. ಈ ಮಾತುಗಳನ್ನ ನಾನು ಇದೇನಪ್ಪಾ ವೆಬಿನಾರ್ ಈ ತರದ್ ಇಟ್ಕೊಂಡಿದ್ದಾರೆ, ನೆಗೆಟಿವ್ ಇಂದ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂತಿದ್ರೆ ಕ್ಷಮೆ ಇರಲಿ. ಇದು ನೆಗೆಟಿವ್ ಅಲ್ಲ, ಇಟ್ಸ್ ಅ ಹಾರ್ಶ್ ರಿಯಾಲಿಟಿ ಆಫ್ ಲೈಫ್. ನಾವೇನಂತಂದ್ರೆ, ಅದು ಬಣ್ಣವಾಗಿದೆ, ತುಂಬಾ ಚೆನ್ನಾಗಿದೆ. ಗೆದ್ದವ್ರು ನೋಡ್ತೀವಲ್ಲ ನಾವು, ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ ಅಂತ. ನೀವು ಕೋಟ್ಯಾಧಿಪತಿಗಳಾಗಕ್ ಮುಂಚಿನ ಅವರ ಕಥೆನ ಕೇಳ್ಕೊಂಡ್ ಬನ್ನಿ. 99 ಜನ ಇವತ್ತು ಯಾರು ಯಶಸ್ವಿ ಉದ್ಯಮಪತಿಗಳು ಅಂತ ಅನಿಸ್ಕೊಂಡಿದ್ದಾರೆ, ಅವರೆಲ್ಲರೂ ಒಂದಲ್ಲ 10 ಬಾರಿ ಅವರು ದಿವಾಳಿ ಎದ್ದೋಗಿರ್ತಾರೆ. ಹಣ ಇಲ್ಲದೆ ಜನ, ನಮ್ಮ ಭಾರತದಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಗೆದ್ರು ಅವನನ್ನ ಬೈತಾರೆ. ಆಯ್ತಾ? ನೋಡು, ಜನರನ್ನ ಸುಲಿಗೆ ಮಾಡಿ ಎಷ್ಟು ದೊಡ್ಡ ಸಾವುಕಾರ ಅಂತಾರೆ. ಸೋತ್ರಂತೂ ಇನ್ನೊಂದು ಕೇಳೋ ಅಷ್ಟೇ ಇಲ್ಲ. ನಾನು ಹೇಳಿದ್ದೆ ಬೇಕಿತ್ತ ಇವನಿಗೆ ಅಂತಾರೆ. ಗೆದ್ರು ಸೋತ್ರು ಬೈಗುಳ ತಿನ್ನೋದು ಉದ್ಯಮಪತಿ ಮಾತ್ರ ನಮ್ಮ ದೇಶದಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ, ನಾವು ರೈತರಿಗೆ ಮತ್ತೆ ಯಾರು ಹೇಳ್ತಾರೆ, ಸೈನಿಕರಿಗೆ ಬಹಳಷ್ಟು ಗೌರವ ಕೊಡ್ತಾ ಇದೀವಿ, ಎಲ್ಲ ಮಾಡ್ತೀವಿ. ನಮ್ದು MSMEಗಳು 40% GDPಗೆ ದೇಣಿಗೆ ನೀಡ್ತಾ ಇದೆ. ಆದ್ರೆ ನಾನು ಹೇಳದ್ನಲ್ಲ, ನಾವು ನಗ್ತೀವಿ, ಆತ ಸೋತ ತಕ್ಷಣ ನಗ್ತೀವಿ. ನಮ್ಮ ಮನಸ್ಥಿತಿ ಬದಲಾಗದೆ ನಮ್ಮ ಪರಿಸ್ಥಿತಿ ಯಾವತ್ತೂ ಬದಲಾಗೋದಿಲ್ಲ. ನಾವೇನ್ ಮಾಡ್ತೀವಿ, ಆತ ಒಬ್ಬ ಗೆದ್ರೆ ಅವನೇನೋ ಹೇಳ್ತೀವಿ, ನಗ್ತೀವಿ, ಅವ್ನ್ ನೋಡು ಲೂಟಿ ಹೊಡಿತಾ ಇದ್ದಾನೆ ಅಂತ ಹೇಳ್ತೀವಿ. ಸೋತ್ರೆ ಅವನನ್ನ ಇನ್ನೂ ಹೀನಾಯವಾಗಿ ಆತನ ಬಗ್ಗೆ ಆಡ್ಕೊಂಡು ನಗ್ತೀವಿ. ಈ ಎರಡು ಮನಸ್ಥಿತಿ ಬದಲಾಗ್ಬೇಕು. ನಾನು ಇನ್ನ ಡೀಟೇಲ್ ಹೋಗೋಕ್ ಮುಂಚೆ ಇನ್ನೊಂದು ಅಂಶ ಹೇಳ್ತೀನಿ. ಜನರಲ್ ಟಾಪಿಕ್ ಇದು. ನೇಚರ್ ಇಸ್ ನ್ಯೂಟ್ರಲ್ ಅಂತ ನಾನು ಎಲ್ಲೋದ್ರೂ ಇದೊಂದು ಅಂಶ ನಾನು ಪ್ರಸ್ತಾಪ ಮಾಡ್ತೀನಿ. ಏನು ನೇಚರ್ ಇಸ್ ನ್ಯೂಟ್ರಲ್ ಅಂತಂದ್ರೆ, ಆ ಪ್ರಕೃತಿಗೆ ನೀವು ಹೆಣ್ಣ ಗಂಡ, ನಿಮ್ ವಯಸ್ಸೆಷ್ಟು, ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಗೊತ್ತಾಗಲ್ಲ. ನಿಮ್ಮಲ್ಲಿರುವ ಗುಣಗಳು, ನಿಮ್ಮಲ್ಲಿರುವ ಶಕ್ತಿ, ಆಯ್ತಾ, ನಿಮ್ಮಲ್ಲಿರುವ ಒಂದು ಮಾಡ್ಬೇಕು ಅನ್ನುವ ಹಂಬಲ, ಅದಷ್ಟೇ ಮ್ಯಾಟರ್ ಆಗೋದು. ಸಣ್ಣ ಉದಾಹರಣೆ ನೋಡ್ಬೇಕು ಅಂತಂದ್ರೆ, ಈಗ ಮೊನ್ನೆ ಒಂದು ಪುಟಾಣಿ ಹುಡುಗ ಒಬ್ಬ, ವೈಭವ್ ಸೂರ್ಯವಂಶಿ ಅಂತ, ಆತ 34 ಬಾಲಲ್ಲೋ ಎಷ್ಟೋ ಬಾಲಲ್ಲಿ 100 ಹೊಡೆದ್ ಬಿಡ್ತಾನೆ. ಆ ನಂತರ ಗೊತ್ತಾಗುತ್ತೆ ಆತ ಆಟೋ ಡ್ರೈವರ್ ಮಗ ಅಂತ. ನೀವೇ ಯೋಚನೆ ಮಾಡಿ, ಆ ಪ್ರಕೃತಿಗೆ ಅವನ ಆಟೋ ಡ್ರೈವರ್ ಮಗನ, ತೆಂಡೂಲ್ಕರ್ ಮಗನ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಇಲ್ಲ, ನನಗೊಂದು ಭ್ರಮೆ ಇತ್ತು 24ನೇ ವಯಸ್ಸು ತನಕ. ಏನಂದ್ರೆ, ಸಾಹುಕಾರರು ಮಕ್ಳು ಮಾತ್ರ ಸಾಹುಕಾರರಾಗ್ತಾರೆ, ಉದ್ಯಮ ಯಾರ್ಯಾರು ಕಟ್ಟಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಹೌಸ್ಗಳು, ಅವ್ರ ಮಕ್ಳು ಮಾತ್ರ ಹಂಗಾಗ್ತಾರೆ ಅಂತ. ಅದು ಸುಳ್ಳು. ನೇಚರ್ ಈಸ್ ನ್ಯೂಟ್ರಲ್. ಯಾಕೆ ಅಂತಂದ್ರೆ, ಇಲ್ದಿದ್ರೆ ಗವಾಸ್ಕರ್ಗಿಂತ ಹೆಚ್ಚು ಪ್ರಸಿದ್ಧ ಆಗಿರ್ಬೇಕಾಗಿತ್ತು. ತೆಂಡೂಲ್ಕರ್ ಮಗ ಅವನ್ಗಿಂತ ಪ್ರಸಿದ್ಧ ಆಗಿರ್ಬೇಕಾಗಿತ್ತು. ಅಮಿತಾಬ್ ಬಚ್ಚನ್ ಮಗ ಆತನ್ಗಿಂತ ಪ್ರಸಿದ್ಧ ಆಗಿರ್ಬೇಕಾಗಿತ್ತು. ಹೌದಲ್ವಾ? ಸೊ ನೇಚರ್ಗೆ ನಾವು ಯಾರು ಅಂತ ಗೊತ್ತಿಲ್ಲ. ನೇಚರ್ಗೆ ಗೊತ್ತಿರೋದಷ್ಟೇ ನೀವೆಷ್ಟು ಶ್ರಮ ಹಾಕ್ತೀರಿ, ನೀವೆಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ ಅನ್ನೋದು. ಹಾಗಾಗಿ ಈ ಮೊದಲು ಆ ಉದ್ದಿಮೆ ಕಟ್ಟೋದಕ್ಕಿರುವಂತಹ ಕಷ್ಟನ ಹೇಳಿದೆ.
ಈಗ ಹೇಳ್ತಾ ಇದ್ದೀನಿ, ಅದಷ್ಟ ಸಾವಿರ ಕಷ್ಟಗಳು ಬರಲಿ, ಕೊನೆಗೆ ಮ್ಯಾಟ್ರ್ ಆಗೋದು ನೀವು, ನಿಮ್ಮ ಮನಸ್ಥಿತಿ ಮಾತ್ರ. ನೀವು ಸರಿಗಿದ್ರೆ, ಇಲ್ಲ ನಾನ್ ಮಾಡ್ಬೇಕಿದು ಅಂತ ನಾವ್ ಅನ್ಕೊಂಡ್ಬಿಟ್ರೆ ಖಂಡಿತ ನಾವು ಮಾಡ್ಬೋದು. ಇದರಲ್ಲಿ ನೂರಾರು ಸಮಸ್ಯೆಗಳು ಎದುರಾಗುತ್ತೆ. ಇಷ್ಟೆಲ್ಲ ಇದ್ದು ಕೂಡ ನಾವು ಉದ್ದಿಮೆ ಕಟ್ಟಲೇಬೇಕು. ಯಾಕಂತಂದ್ರೆ ಇವತ್ತು ಉದ್ದಿಮೆ ಕಟ್ಟುವುದು ಆಯ್ಕೆಯಾಗಿ ಉಳ್ಕೊಂಡಿಲ್ಲ, ಇದು ಅನಿವಾರ್ಯ ಆಗಿದೆ. ಯಾಕೆ ಅನಿವಾರ್ಯ ಆಗಿದೆ ಅನ್ನೋದಕ್ಕೆ ನನಗಿನ್ನ ಚೆನ್ನಾಗಿ ವಸಂತ್ ಶೆಟ್ಟಿ ಅವರೇ ನಿಮಗೆ ಒಂದಿನ ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ಬೋದು. ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರ್ಲಿ, 2030ನೇ ಇಸ್ವಿ ಅಷ್ಟೊತ್ತಿಗೆ 100 ಕೋಟಿ ಜನ, ಎಷ್ಟು ಹೇಳಿ, 100 ಕೋಟಿ ಜನ ಜಗತ್ತಿನಾದ್ಯಂತ ಕೆಲಸ ಬೇಕು ಅಂತ ಕೈ ಚಾಚಿ ನಿಂತ್ಕೋತಾರೆ. 100 ಕೋಟಿ ಜನಕ್ಕೆ ಕೆಲ್ಸನ ಬ್ರಹ್ಮನಿಂದನೂ ಕೊಡಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಗೂ ಗೊತ್ತು, ನಮ್ಗೂ ಗೊತ್ತು. AI ಬಂತಾ ಇದೆ ಅಂದಿದ ತಕ್ಷಣ ಅದನ್ನೇನೋ ನಾವು ಎನಿಮಿ ಅಂತ ಅನ್ಕೋಬೇಕಾಗಿಲ್ಲ. ಅದು ನಮ್ಮ ಸ್ನೇಹಿತ. ಅದನ್ನ ನಾವು ನಮ್ಮ ಸ್ನೇಹಿತನಾಗಿ ಮಾಡ್ಕೊಂಡ್ರೆ ಅದರಿಂದ ವಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಈಗ ಕಳೆದ 10 ವರ್ಷದ ಹಿಂದೆ ನಾವ್ ಏನಾದ್ರೂ ಉದ್ದಿಮೆ ಕಟ್ಬೇಕಾ ಅಂತ ಯೋಚನೆ ಮಾಡಿದಿದ್ರೆ, ನಾನ್ ಮೊದ್ಲೇ ಹೇಳ್ದಾಗ್ಲೆ ಏನ್ ಹೇಳಿ, ಫಸ್ಟ್ ನಮ್ಗೊಂದು ಸ್ಪೇಸ್ ಬೇಕು, ಜಾಗ ಬೇಕಾಗಿತ್ತು. ಅದಕ್ಕೆ ರೆಂಟ್ ಕಟ್ಟಬೇಕು, ಹೌದಲ್ಲ? ಮತ್ತ ಅದಕ್ಕೆ ಎಲೆಕ್ಟ್ರಿಸಿಟಿ, ವಾಟರ್, ಮತ್ತ ಅಲ್ಲಿ ಒಂದಷ್ಟು ಜನ ಕೆಲ್ಸಗಾರರು ಬೇಕು, ಅವ್ರಿಗೆ ಸಂಬಳಗಳು, ಹೀಗೆ ಖರ್ಚಿನ ಪಟ್ಟಿ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇವೆಲ್ಲ ಕಡ್ಡಾಯವಾಗಿ ಆಗೇ ಆಗುತ್ತೆ. ಅಂದ್ರೆ ನೀವು ಕೆಲಸ ಶುರು ಮಾಡಿದ ದಿನದಿಂದ 30 ದಿನ ಅನ್ನೋದು ಚಿಟ್ಕೆಲ್ ಹೊಡೆದೋಗುತ್ತೆ. ನಿಮ್ಮ ಆದಾಯ ಗ್ಯಾರಂಟಿ ಇರಲ್ಲ, ಆದ್ರೆ ನಿಮ್ಮ ವ್ಯಯ ಏನಿರುತ್ತೆ, ಎಕ್ಸ್ಪೆಂಡಿಚರ್ ಏನಿರುತ್ತೆ, ಅದು ಮಾತ್ರ ಪಕ್ಕಾ ಇರುತ್ತೆ. ಇಷ್ಟು ಲಕ್ಷ ಖರ್ಚಾಗುತ್ತೆ ಅಂದ್ರೆ ಅಷ್ಟಾಗೆ ಆಗುತ್ತೆ. ನೀವು ಆದಾಯ ಒಂದಿಷ್ಟು ಬರುತ್ತೆ ಅಂತ ಹಾಕೊಂಡಿದ್ರೆ ಅದು ಬರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇರಲ್ಲ. ಇದು 10 ವರ್ಷದ ಹಿಂದಿನ ಮಾತು. ಈಗ AI ಬರ್ತಾ ಇದೆ, ನಾವು ಅದೊಂದು ಮಿತ್ರ ಅಂತ ಹೇಳಿದೆ. ಹೇಗೆ ಮಿತ್ರ ಅಂದ್ರೆ, ಇವತ್ತು ನಾನು ಇದನ್ನ ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ನಮ್ಗೆ ಸ್ಪೇಸ್ ಬೇಡ, ರೆಂಟ್ ಬೇಡ ನಮ್ಗೆ. ವಿ ಡೋಂಟ್ ನೀಡ್ ಅ ಸ್ಪೇಸ್ ಟು ಸ್ಟಾರ್ಟ್ ಅಪ್ ಬಿಸ್ನೆಸ್. ಅರ್ಥ ಮಾಡ್ಕೊಳ್ಳಿ. ಈಗ Q&A ಯಾರೋ ಒಬ್ರು ಹಾಕಿದ್ರು, ನನ್ ಸಂಬಳ ಇಷ್ಟು, ನಾನೊಂದ್ ಸಣ್ಣದ್ ಮಾಡ್ಬೇಕು ಅಂತಿದ್ದೀನಿ ಏನು ಅಂತ. ನಾನು ಅದನ್ನ ನೆಕ್ಸ್ಟ್ ಟಾಪಿಕ್ ಅದನ್ನೇ ತಗೋತಾ ಇದ್ದೀನಿ. ನಿಮಗೆ ಬಂಡವಾಳ ಇಲ್ಲದೆ ಅಥವಾ 10,000, 20,000, 30,000, ಲಕ್ಷ ರೂಪಾಯಿ ಬಂಡವಾಳ ಇಟ್ಕೊಂಡು ನೀವು ಮಾಡಬಹುದಾದ 30 ಬಿಸ್ನೆಸ್ ಐಡಿಯಾಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಜಸ್ಟ್ ಸುಮ್ನೆ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಆ ನಂತರ ಇನ್ ಡೀಟೇಲ್ ನೀವು ಅದನ್ನ ಬ್ರೌಸ್ ಮಾಡ್ಕೋಬಹುದು, ನೋಡ್ಬೋದು. R1 ನೀವು ವಸಂತ್ ಶೆಟ್ಟಿ ಅವ್ರು ನನ್ನ ಇಮೇಲ್ ಕೊಟ್ಟಿರ್ತಾರೆ, ನೀವು ಮಾಡಿ, ನಾನು ನಿಮ್ಗೆ ಆ ನಂತರ ನಿಧಾನಕ್ಕೆ ಉತ್ತರಿಸ್ತೀನಿ. ಈ AI ಸಹಾಯದಿಂದ ನಮ್ಗೆ ಸ್ಪೇಸ್ ಬೇಕಾಗಿಲ್ಲ. ಇವತ್ತು ನಮ್ಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಬೇಕಾಗಿಲ್ಲ, ಸೇಲ್ಸ್ ಮನ್ ಬೇಕಾಗಿಲ್ಲ, ಯಾವುದೇ ರೀತಿಯ ಎಂಪ್ಲಾಯೀಸ್ ಬೇಕಾಗಿಲ್ಲ. ನಿಮಗೆ ಗೊತ್ತಾ, ಇವತ್ತು ಕನಿಷ್ಠ 100, ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ನಾನು ಹೇಳಿದ್ನಲ್ಲ, ನನಗೆ ಟೆಕ್ನಾಲಜಿ ನನ್ನ ಇದಕ್ ಬೇಕಾದಷ್ಟನ್ನ ಮಾತ್ರ ನಾನು ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ ಹೊರತು ಪೂರ್ಣ ಪ್ರಮಾಣದ ಟೆಕ್ನಾಲಜಿ ಒಂದು ಜ್ಞಾನ ನನಗಿಲ್ಲ. ಆದ್ರೂ ಹೇಳ್ತೀನಿ, ಕನಿಷ್ಠ 100 ಇವತ್ತು ಅಂತ ಆಪ್ಗಳಿದೆ, ಫ್ರೀ ಆಪ್. ನಮ್ಗೆ ChatGPT ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಇವತ್ತು ಬೇಕಾದಷ್ಟು ಆಪ್ಗಳಿವೆ. ಆ ಆಪ್ಗಳ ಸಹಾಯದಿಂದ ನೀವು ಸರಿಯಾಗಿ ಪ್ರಾಂಪ್ಟ್ ಕೊಟ್ಟಿದ್ದೇ ಆದ್ರೆ ಅದು ಎಷ್ಟು ಕರೆಕ್ಟ್ ಆಗಿ ವಿಡಿಯೋ ಕ್ರಿಯೇಟ್ ಮಾಡುತ್ತೆ. ಅದಾಗದೆ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನ ಬಿಡುತ್ತೆ. 6 ತಿಂಗಳ ಕಾಲ ನೀವು ಒಂದಷ್ಟು ತಪಸ್ಸಿನ ರೀತಿ ಮಾಡಿದ್ರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಆದಾಯ ತಗೊಳ್ಳೋದು ದೊಡ್ಡದಲ್ಲ. ಅಂತಹ ಬಿಸ್ನೆಸ್ ಐಡಿಯಾಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಹಾಗಾಗಿ ನಾನು ಏನ್ ಹೇಳ್ತಾ ಹೋದೆ ಅಂದ್ರೆ, AI ನಮ್ಮ ಎನಿಮಿ ಅಲ್ಲ, ಅದನ್ನ ನಾವು ಶತ್ರು ಅಂತ ಅನ್ಕೊಂಡಿದೀವಿ, ಕೆಲಸ ತೆಗೆಯುತ್ತೆ ಅಂತ. ಇನ್ಫ್ಯಾಕ್ಟ್ ಅದನ್ನ ನಾವು ಫ್ರೆಂಡ್ ಮಾಡ್ಕೊಳಕ್ ನೋಡ್ಬೇಕು. ಫಿಯರ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಇದೆ. ಏನಪ್ಪಾ ಫಿಯರ್ ಅಂದ್ರೆ, ನಮ್ಗೆ ಯಾವಾಗ ಒಂದು ವಸ್ತು ಅಥವಾ ವಿಷಯದ ಮಾಹಿತಿ ಕೊರತೆ ಇರುತ್ತೆ, ಆಗ ನಮ್ಮಲ್ಲಿ ಭಯ ಉತ್ಪನ್ನ ಆಗುತ್ತೆ. ನೀವು ಕರೋನಾನೇ ನೋಡಿ, ಅದ್ ನಮ್ಗೆ ಗೊತ್ತಿಲ್ಲ ಅಂದಾಗ ಅದ್ರ ಬಗ್ಗೆ ಎಷ್ಟೊಂದೆಲ್ಲ ಎದುರ್ಕೊಂಡಿದ್ವಿ. ಅದ್ರ ಬಗ್ಗೆ ಗೊತ್ತಾದ್ಮೇಲೆ ನಮ್ಗೆ ಇವಾಗ ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗಿದ್ವಿ. ನೆಕ್ಸ್ಟ್ ಟೈಮ್ ಏನಾರ ಕರೋನಾ ಬಂದ್ರೆ ನಮ್ಗೆ ಅಷ್ಟೊಂದು ಭಯ ಆಗಲ್ಲ, ಯಾಕಂದ್ರೆ ನಮ್ಗೆ ಅದ್ರ ಪರಿಚಯ ಆಗೋಗಿದೆ. ಸೊ ಭಯಕ್ಕೆ ಆ ಡೆಫಿನಿಷನ್ ಹಂಗೆ ಹೇಳುತ್ತೆ. ಫಿಯರ್ ಡೆಫಿನಿಷನ್ ಇಸ್ ಮಾಹಿತಿ ಕೊರತೆ. ನಾವು ಹೆಚ್ಚು ಹೆಚ್ಚು ಯಾವಾಗ ಒಂದು ವಸ್ತು ಅಥವಾ ವಿಷಯದ ಜ್ಞಾನನ ಹೆಚ್ಚಿಸ್ಕೊತಾ ಹೋಗ್ತೀವಿ, ನಮ್ಗೆ ಭಯ ಕಡಿಮೆ ಆಗ್ತಾ ಹೋಗ್ತದೆ. ಉದ್ದಿಮೆನೂ ಕೂಡ ಹಾಗೆ, AI ಕೂಡ ಹಾಗೆ. ನಾವು ಪೂರ್ಣವಾಗಿ ಅದರ ಆಳ ಮತ್ತು ಅಗಲ ತಿಳ್ಕೊಳ್ದೆ, ಯಾರೋ ಮಾಡಿದ್ರು, ಯಾರೋ ಗೆದ್ರು ಅಂತ ನಾವು ಅದನ್ನ ಮಾಡಕ್ ಹೋಗ್ತೀವಲ್ಲ, ನಾವ್ ಯಾರು, ನಮ್ಮ ಗುಣ ಏನು, ನಮ್ ನೇಚರ್ ಏನು, ಆ ನೇಚರ್ಗೆ ನಾನು ಮಾಡೋ ಬಿಸ್ನೆಸ್ ಹೊಂದುತ್ತಾ ಅಂತ ಪ್ರಪ್ರಥಮವಾಗಿ ನಾವು ತಿಳ್ಕೊಬೇಕು. ಪಕ್ಕದ ಮನೆಯವನ್ ಗೆದ್ದ ಅಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಕ್ವಶನ್ ಪೇಪರ್ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾನೆ. ಆತನ ಪ್ರಶ್ನೆಗೆ ಆತ ಬರೆದ ಉತ್ತರ ಸರಿ ಇದೆ, ಆಯ್ತಾ? ಆತನ ಉತ್ತರ ನೀವು ಕಾಪಿ ಹೊಡೆದ್ರೆ ನಿಮ್ ಪ್ರಶ್ನೆ ಬದಲಾಗಿದೆಯಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ನಾವು ಕೊಟ್ಕೋಬೇಕು. ಹೀಗಾಗಿ ಉದ್ದಿಮೆ ಸ್ಟಾರ್ಟ್ ಮಾಡೋದು ಇದೆಯಲ್ಲ, ಉದ್ದಿಮೆ ಸ್ಟಾರ್ಟ್ ಮಾಡ್ತೀನಿ ನಾನು ಅಂತ ಅಂದವ್ರಿಗೆ ಪ್ರಥಮವಾಗಿ ಅಭಿನಂದನೆಗಳು. ಯಾಕಂದ್ರೆ ಇಲ್ಲಿ ನಾವು 1-2% ಜನ ಕೂಡ ನಾವು ಮುಂದೆ ಬರೋದಿಲ್ಲ. ಕೆಲಸ ಮಾಡ್ಕೊಂಡಿರ್ಬೇಕು ಅಂತಿವೆ ಹೊರತು
ಕೆಲಸ ಕೊಡ್ತೀವಿ, ಕೆಲಸ ಸೃಷ್ಟಿ ಮಾಡ್ತೀವಿ ಅಂತ ಮುಂದೆ, ಅಥವಾ ನಮಗೆ ನಾವು ಒಂದು ಕೆಲಸ ಸೃಷ್ಟಿ ಮಾಡ್ಕೋತೀವಿ ಅಂತ ಮುಂದೆ ಬರೋರು ಕಡಿಮೆ. ಹಾಗಾಗಿ ಆ ನಿರ್ಧಾರ ತಗೊಂಡಿದ್ದೀರಾ ಅಂತಂದ್ರೆ ಹ್ಯಾಟ್ಸ್ ಆಫ್. ಅಲ್ಲಿಗೆ ನೀವು ಅರ್ಥ ಒಂದು ಹೇಳಿದ್ರಲ್ಲ, ನೀವು ಆ ಕ್ರೌಡ್ 99 ಭಾಗದಿಂದ ಬೇರ್ಪಡಿಸಿ ನೀವು ವಿಭಿನ್ನವಾಗಿ ಇನ್ನೊಂದು ಕಡೆ ನಿಂತ್ರಿ ಅಂತ ಅರ್ಥ. ಇದಾದ ನಂತರ ನಾವ್ ಏನ್ ಮಾಡ್ಬೇಕು, ನಮಗ್ ನಾವೇ ಅವಲೋಕನ ಮಾಡ್ಕೋಬೇಕು. ಒಂದಷ್ಟು ಬೇಸಿಕ್ ಗುಣಗಳಿರ್ಬೇಕು. ಉದ್ದಿಮೆ ಮಾಡೋದು ಅಂತಂದ್ರೆ ಏನಂತಂದ್ರೆ ಇಟ್ಸ್ ನಾಟ್ ಈಸಿ. ಕೆಲಸ ಅಂದ್ರೆ ಹೋಗೋದು, ಏನೋ ಒಂದ್ ಕೆಲವೊಂದ್ ಸರ್ತಿ ಅಂತೂ ಬೆಂಚ್ ಬಿಸಿ ಮಾಡಿ ಬರದೇ ಇರುತ್ತೆ. ಅಲ್ಲಿ ಇನ್ನೇನ್ ಹೆಚ್ಚಿಗೆ ಹೇಳ್ಕೊಳ್ಳುವಂತ ಕೆಲಸ ಇರಲ್ಲ. 5-6 ವರ್ಷ 8 ವರ್ಷ ಆದ್ಮೇಲಂತೂ ಅದ್ರಲ್ಲಿ ಯಾವ ಚಾಲೆಂಜು ಇರೋದಿಲ್ಲ. ಅದಕ್ಕೆ ಬೇಜಾರಾಗುತ್ತೆ ಜನಕ್ಕೆ. ಯಾಕಂದ್ರೆ ಅದ್ ಅಲ್ಲಿ ತನಕ ನಮಗೆ ಸವಾಲು ಒಟ್ಟುತ್ತಾ ಇರುತ್ತೆ, ಅಲ್ಲಿ ತನಕ ಮೆದುಳು ದೇಹ ಎಲ್ಲರೂ ಚೆನ್ನಾಗಿರುತ್ತೆ. ಯಾವಾಗ ನಾವು ಮಾಡ್ತಿರೋ ಕೆಲಸ ನಮಗೆ ಸವಾಲುಗಳು ಕಡಿಮೆ ಹಾಕಕ್ ಸ್ಟಾರ್ಟ್ ಆಗುತ್ತಲ್ಲ, ಅಥವಾ ನಾವು ಅದಕ್ಕೆ ಯೂಸ್ಡ್ ಆಗ್ಬಿಡ್ತೀವಲ್ಲ, ಆಗ ಅದು ನಮ್ಗೆ ಮಜಾ ಕೊಡುದಿಲ್ಲ. ಮನುಷ್ಯನ ಮೂಲ ಗುಣನೇ ಅದು, ಸದಾ ಹೊಸತನ್ನ ಬಯಸ್ತಾ ಇರ್ತಾನೆ. ಹಾಗಾಗಿ ಆ ಗುಣ ಎಲ್ಲರಲ್ಲೂ ಇರುತ್ತೆ. ಆ ಉದ್ದಿಮೆದಾರ ಆಗ್ಬೇಕು ಅಂತಂದ್ರೆ ಅದು ಪ್ರಥಮ ಗುಣ ಏನಿರ್ಬೇಕು ಅಂದ್ರೆ ಕುತೂಹಲದ ಗುಣ ಇರ್ಬೇಕು. ನನ್ಗೆ ಆ ಗುಣ ಇದೆಯಾ ಏನು ಅಂತ ನಾನೊಂದು ಉದಾಹರಣೆ ಹೇಳ್ತೀನಿ. ನನ್ನ ರಿಲೇಟಿವ್ ಒಬ್ರು ಪ್ರೀ ಸ್ಕೂಲ್ ಚೈನ್ ತೆಗೆದ್ಬಿಟ್ರು, ಫ್ರಾಂಚೈಸ್ ತಗೊಂಡ್ರು. ಯಾವ್ದೋ ಒಂದು ಹೆಸರು ಬೇಡ, ಒಂದು ಫ್ರಾಂಚೈಸ್ ತಗೊಂಡ್ರು. ಇನಾಗ್ರೇಷನ್ ಇತ್ತು, ಗೊತ್ತಲ್ಲ, ಒಂದು ಫಂಕ್ಷನ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಇನ್ನೊಂದು ತಪ್ಪು, ಕೂಸು ಊಟಕ್ ಮುಂಚೆ ಗುಲಾಬಿ ಅಂತಾರಲ್ಲ, ಹಾಗೆ ನೀವು ಉದ್ದಿಮೆ ನಿಮ್ದೊಂದು ಮಟ್ಟಕ್ಕೆ ಬರೋ ತನಕ ಖರ್ಚುಗಳನ್ನ ಮಾಡಬಾರ್ದು. ಐ ಆಮ್ ಓಲ್ಡ್ ಸ್ಕೂಲ್, ಐ ಆಮ್ ವೆರಿ ಆರ್ಥೋಡಾಕ್ಸ್. ನಿಮ್ಗೆ ಇವತ್ತಿಗೂ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ನಾನು ಇದನ್ನ ಏನ್ ಹೇಳ್ತಾರೆ, ಆತ್ಮರತಿಗೆ ಹೇಳ್ಕೊಂತ ಇರೋದಲ್ಲ, ನನ್ನ ಹತ್ರ ವಿಸಿಟಿಂಗ್ ಕಾರ್ಡ್ ಇಲ್ಲ ಇದುವರ ತನಕ. ನಂದು ಅಂತ ಒಂದು ಆಫೀಸ್ ಸ್ಪೇಸ್ ಅಂತ ಮಾಡ್ಕೊಂಡಿಲ್ಲ ನಾನು. ನಂದು ಖರ್ಚು 0 ಅಂದ್ರೆ 0. ನಾವೇ ವಿಸಿಟಿಂಗ್ ಕಾರ್ಡ್ ಆಗ್ಬೇಕು, ನಂದು ಅಷ್ಟೇ ಹೇಳೋದು. ಎಲ್ಲಿ ಇವಾಗ ನಾನು ವಸಂತ್ ಶೆಟ್ಟಿ ಅವ್ರು ಕರೆದ್ರೆ ಅವ್ರ ಆಫೀಸ್ ನನ್ನ ಆಫೀಸ್, ಇನ್ನೊಬ್ರು ಯಾರೋ ಕರೀತಾರೆ ಅಲ್ಲೋ ಕೂತ್ಕೋತೀನಿ, ಅದೇ ನನ್ನ ಆಫೀಸ್. ಏನ್ ಹೇಳಕ್ ಹೋದೆ ಅಂದ್ರೆ, ನಾವು ಒಂದು ಹಂತ ತಲುಪೋ ತನಕ ಖರ್ಚುಗಳು ತುಂಬಾ ಕಡಿಮೆ ಇರ್ಬೇಕು. ಖರ್ಚುಗಳನ್ನ ಮಾಡಬಾರ್ದು. ಮೊದಲೇ ಜಾಗ ತಗೊಂಡಿರ್ತಾರೆ, ಬಿಸ್ನೆಸ್ಗೆ ಸಾಲಗಳು ಮಾಡಿರ್ತಾರೆ, ಅಥವಾ ಎಲ್ಲೋ ಫಂಡ್ಸ್ ಹೊಂದ್ಕೊಂಡಿರ್ತಾರೆ, ಆಯ್ತಾ. ಅದಕ್ಕೆ ದೊಡ್ಡದಾಗಿ ಇನಾಗ್ರೇಷನ್ ಮಾಡಿ ಜನನ್ ಬೇರೆ ಕರೀತಾರೆ. ಕಾರ್ ತಗೊಂಡ್ಬಿಟ್ಟು ಸ್ವೀಟ್ ಕೊಡ್ತಾರಲ್ಲ, ಅವಾಗ್ಲೂ ನಾನು ನಗ್ತೀನಿ. ಅದೇ ತರ ಇದನ್ನ ಖರ್ಚು ಇರ್ಲಿ. ಆ ತರ ಕರೆದಿದ್ರು, ಹೋಗಿದ್ದೆ. ಹೋಗಿದ ತಕ್ಷಣ ನಾನು ಮೊದಲು ಕೇಳಿದ ಪ್ರಶ್ನೆನೆ, ಈ ಏರಿಯಾದಲ್ಲಿ ಎಷ್ಟು ಪ್ರೀ ಸ್ಕೂಲ್ ಇದೆ ಅಂತ. ನನ್ಗೇನ್ ಗೊತ್ತು, ನನ್ಗೇನಾಗ್ಬೇಕು ಅದನ್ನ ತಗೊಂಡು ಅಂತಂದ್ರು. ನನ್ಗೆ ಆಶ್ಚರ್ಯ ಆಯ್ತು. ಆ ಕುತೂಹಲದ ಗುಣವೇ ಇಲ್ವೇ? ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಈ ಏರಿಯಾದಲ್ಲಿ ಸಿಮಿಲರ್ ಬಿಸ್ನೆಸ್ ಎಷ್ಟಿದೆ ಅಂತ ನೀವು ಯೋಚನೆ ಮಾಡಿಲ್ಲ, ಆ ಮಾರ್ಕೆಟ್ ಸ್ಟಡಿನೇ ಮಾಡಿಲ್ಲ, ಒಂದ್ ಸರ್ವೆನೇ ಮಾಡಿಲ್ಲ. ಆಮೇಲೆ ಕೇಳಿದೆ, ಇಲ್ಲಿ ಎಷ್ಟಿವೆ ಮಕ್ಕಳು? ನನ್ಗೇನ್ ಗೊತ್ತು ಅಂತಾರೆ. ಅಂದ್ರೆ ಪ್ರೀ ಸ್ಕೂಲಿಗೆ ಬರುವಷ್ಟು ಮಕ್ಳು ಇದ್ದಾವ ಅಂತ ಒಂದ್ ಸರ್ವೆ ಮಾಡ್ಬೇಕು. ಒಂದ್ 2-3 ಕಿಲೋಮೀಟರ್ ರೇಡಿಯಸ್, ತುಂಬಾ ದೂರ ಮಾಡಿದ ಪ್ರಯೋಜನ ಇಲ್ಲ. ಮಕ್ಕಳನ್ನ 1-2 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಕಳಿಸ್ತಾರೆ. ಸೊ ಆ ಪ್ರೀ ಸ್ಕೂಲ್ ಅಕ್ಕಪಕ್ಕ 1-2 ಕಿಲೋಮೀಟರ್ ಅಲ್ಲಿ ನೀವು ಅದು 1-on-1 ಮನೆಗೆ ಹೋಗಿ ಸರ್ವೆ ಮಾಡ್ಬಿಡು. ಕರೆಕ್ಟಾ? ಅದು ಮಾಡಿಲ್ಲ. ಏನು ಮಾಡಿಲ್ಲ. 15 ಲಕ್ಷನೋ 10 ಲಕ್ಷನೋ ಅವ್ರಿಗೆ ಕೊಟ್ರು, ಇನ್ನೊಂದು 15 ಲಕ್ಷ ಹಾಕಿ 25 ಲಕ್ಷ ಹಾಕಿ ತೆಗೆದ್ರು. ನಾನು ಅವತ್ತೇ ಅವ್ರ ಮುಖಕ್ಕೆ ಹೇಳಲಿಲ್ಲ, ನನಗೆ ತೀರಾ ಆಪ್ತರಾದವ್ರ ಹತ್ರ ಹೇಳಿದೆ, ಇದು ಉಳಿಯಲ್ಲ 1 ವರ್ಷದಲ್ಲಿ. ನಾನು ಬಹಳಷ್ಟು ರಸ್ತೆಲಿ ಹೋಗ್ಬೇಕಾದ್ರೆ, ಇದು ಹೋಗ್ಬೇಕಾದ್ರೆ ನಾನು ತೀರಾ ಆಪ್ತರ ಜೊತೆ ಮಾತಾಡ್ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ, ಇನ್ನೊಂದು ವರ್ಷ ಆದ್ರೂ ಇರಲ್ಲ ಅಂತ. ಮೊನ್ನೆ ಮೈಸೂರಲ್ಲೂ ಹಿಂಗೆ ಆಯ್ತು. ರವಿ ಅವ್ರ ಹತ್ರ ಮಾತಾಡ್ತಾ ಹೇಳಿದ್ದೆ, ಈಗ ಮುಚ್ಚೋಗುತ್ತೆ ಅಂತ. ವಸಂತ್ ಅವರೇ, ನೀವು ಅಲ್ಲಿ ಊಟ ಮಾಡಿದ್ರಿ ಹೋಟ್ಲು. ಸೊ ನಾನು ಮೊದ್ಲೇ ಹೇಳಿದ್ದೆ, ಈ ಹೋಟ್ಲು ಉಳಿಯೋದಿಲ್ಲ ಅಂತ. ಅದು ಹಂಗೆ ಆಯ್ತು, ಆ ಹೋಟ್ಲು ಮುಚ್ಚೋಯ್ತು. ಈಗ ಇವ್ರದ್ದು ಹೇಳಿದೆ, ಇವ್ರದ್ದು ಮುಚ್ಚೋಯ್ತು. ಯಾಕೆ ಅಂತಂದ್ರೆ, ನಾವು ಮೂಲಭೂತವಾಗಿ ಒಂದು ಕುತೂಹಲ ಇಟ್ಕೋಬೇಕು. ಏನ್ ಕುತೂಹಲ ಅಂತಂದ್ರೆ, ಇಲ್ಲಿ ಆಗ್ತಾ ಇದೆಯಾ, ಇಲ್ಲಿ ಈ ತರದ ಬಿಸ್ನೆಸ್ ಎಷ್ಟಿದೆ ಅಂತ ನೋಡ್ಬೇಕು. ನಾವೇನು ನೋಡೋದಿಲ್ಲ. ಸುಮ್ನೆ ನಮ್ಗೇನು ಅದರಿಂದ ಏನಾಗ್ಬೇಕಾಗಿದೆ ಅಂತ ಹೇಳಿ ನಾವು ತೆಗೆದ್ಬಿಟ್ರೆ ಆ ರೀತಿ ಆಗೋದಿಲ್ಲ. ಮತ್ತೆ ಸಮಾಜದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನೆಲ್ಲ ಇರುತ್ತೆ ಅದನ್ನೇ ನಾವು ಕೊಡ್ಬೇಕು. ತೀರಾ ಹೊಸದ್ ಕೊಡ್ಬೇಕು ಅಂತೇನಿಲ್ಲ. ನಾನು ಅದನ್ನ ಆಲ್ವೇಸ್ ಕಾಲ್ ಇಟ್ ಆಸ್ 1% ಚೇಂಜ್ ಅಂತ. 1% ಚೇಂಜ್ ನೀವು ಇವತ್ತು ಮಾಡಿದ್ದು ದೀರ್ಘಾವಧಿ ನೋಡಿದ್ರೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ಆ 1% ಚೇಂಜ್ ನಾವು ಮಾಡ್ಕೋಬೇಕಾಗತ್ತೆ. ಅಂಡ್ ಸಮಾಜದಲ್ಲಿ ಬಹಳಷ್ಟು ಬಾರಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಮಗ್ ಬೇಕಾದನ್ನೇ ನಾವು ಮಾಡ್ಬೇಕು ಅಂತ ಹೋದ್ರೆ ಕೆಲವೊಮ್ಮೆ ಆಗುದಿಲ್ಲ. ಆ ಒಂದು ಹಂತ ಬಂದ ನಂತರ ನಿಮಗ್ ಬೇಕಾದನ್ನ ನೀವು ಮಾಡ್ಬೋದು. ಆ ಒಂದು ಭದ್ರತೆ ಕಂಡ್ಕೊಳ್ಳೋ ತನಕ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಹಾಗೆ ಕಂಟಿನ್ಯೂಟಿ ಇಸ್ ಕೀ. ಯಾವತ್ತೂ ಅಷ್ಟೇ ಆ ನಿರಂತರತೆ ನಾವು ಕಾತ್ಕೋತಾ ಹೋದ್ರೆ ಮಾತ್ರ ಗೆಲುವು ಕಾಣ್ಬೋದು. ಜೊತೆಗೆ ಸೋಲು ಅನ್ನೋದು ಸದಾ ನೆರಳಿನಂತೆ ನಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ ಅನ್ನೋದನ್ನ ನಾವು ಮರಿಬಾರದು. ಆಲ್ವೇಸ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋನ್ಗಿರೋ ಮೂಲ ಗುಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು, ಆತ ಮನಸ್ಥಿತಿ ಹೇಗ್ ಬರ್ಬೇಕು ಅಂದ್ರೆ, ನಾನು ಸೋಲುವ ಸಾಧ್ಯತೆ ಬಹಳ ಹೆಚ್ಚು ಅನ್ನೋದನ್ನ ಮನಗಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾರೇನೆ
ದ ಚಾನ್ಸಸ್ ಆಫ್ ಫೇಲ್ಯೂರ್ ಈಸ್ 99% ಅನ್ಕೊಂಡೇ ಬರ್ಬೇಕು. ಇದೇನು ಹೀಗೆ ಹೇಳಿದ್ರೆ ಏನರ್ಥ? ಎಲ್ಲರೂ ಹೇಳ್ತಾರೆ ಕನಸು ಕಾಣ್ಬೇಕು, ನಾನು ಗೆದ್ದೆ ಅಂತ ಭಾವಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಸರಿನೇ, ಎಲ್ಲಾ ಮಾಡ್ಬೇಕು. ಅವುಗಳೆಲ್ಲವುದ್ರ ಜೊತೆಗೆ ಸೋಲುವ ಸಾಧ್ಯತೆ ಹೆಚ್ಚು ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ಒಪ್ಕೊಂಡು ನಾವು ಬರಬೇಕು. ಆಮೇಲೆ ಈ ಬಿಸ್ನೆಸ್ ಅನ್ನೋದು ಒಂದು ದಿನದಲ್ಲ, ಅದು ಬದುಕುವ ರೀತಿ, ದೀರ್ಘಾವಧಿ, ನಮ್ಮ ಜೀವನ ಅನ್ನೋದನ್ನ ನಾವು ಕಂಡ್ಕೋಬೇಕು. ನಾವು ಯಾವಾಗ ಅದನ್ನ ನಾವು ಅನ್ಕೋತೀವಿ, ಆ ರೀತಿ ಒಂದು ಮನೋಭಾವ ಬೆಳೆಸ್ಕೋತೀವಿ, ಆಗ ಮಾತ್ರ ನಾವು ಉದ್ದಿಮೆದಾರ ಆಗಕ್ಕೆ ಅಥವಾ ಒಂದು ಒಳ್ಳೆಯ ಉದ್ಯಮ ಕಟ್ಟಕ್ಕೆ ಯೋಗ್ಯವಾದ ಗುಣಗಳು ನಮ್ಮಲ್ಲಿವೆ ಅಂತ ಅರ್ಥ ಆಗುತ್ತೆ. ಕೇಳಿಸ್ತಾ ಇದ್ಯಾ? ಸೊ ಈಗ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ. ಬಹಳಷ್ಟು ಜನರ ಮನಸ್ಸಲ್ಲಿ ಅದೇ ಇರುತ್ತೆ, ದುಡ್ಡು ಬೇಕಲ್ಲ, ಕ್ಯಾಪಿಟಲ್. ದುಡ್ಡು ಇಲ್ದಿದ್ರೆ ಏನಾಗುತ್ತೆ ಇವತ್ತು? ದುಡ್ಡು, ಅಫ್ಕೋರ್ಸ್ ನಾನು ಐ ಡೂ ಅಗ್ರಿ ವಿತ್ ದಟ್. ದುಡ್ಡು ಇಲ್ದಿದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಒಪ್ತೀನಿ. ಆದ್ರೆ ದುಡ್ಡೇ ಎಲ್ಲ ಅಲ್ಲ ಅನ್ನೋಂತಹ ಕಾಲಘಟ್ಟದಲ್ಲಿ ಕೂಡ ನಾವಿದ್ದೀವಿ. ಇವತ್ತು ಬಹಳಷ್ಟು ಸ್ಟಾರ್ಟ್ಅಪ್ ಇಂಡಿಯಾ ಇದೆ, ಕರ್ನಾಟಕ ಸ್ಟಾರ್ಟ್ಅಪ್ ಇದೆ. ಹೀಗೆ ಹತ್ತಾರು ನಿಮ್ಗೆ ಹಣ ಕೊಡುವ ಸಂಸ್ಥೆಗಳಿವೆ, ಇಂಡಿವಿಜುವಲ್ಸ್ ಇದ್ದಾರೆ. ಹಾಗಾಗಿ ಐಡಿಯಾ ಒಂದಿದ್ರೆ ಸಾಕು, ಅದು ತಪ್ಪಾಗೋಗುತ್ತೆ. ಐಡಿಯಾ ಒಂದೇ ಅಲ್ಲ, ಯಾವುದನ್ನ ನಾವು ಕಾರ್ಯಗತಗೊಳಿಸಬಹುದಾದ ಐಡಿಯಾಗಳಿವೆ ಅಥವಾ ಆಲ್ರೆಡಿ ಒಂದಷ್ಟು ಮಟ್ಟಿಗೆ ನಾವು ಕಾರ್ಯಗತಗೊಳಿಸಿದೀವಿ, ಅಂತವುಗಳ ಮೇಲೆ ಹೂಡಿಕೆ ಮಾಡಕ್ಕೆ ಬಹಳಷ್ಟು ಜನ ಮುಂದೆ ಬರ್ತಾರೆ. ಹಾಗಾಗಿ ಮೊದ್ಲೇ ದುಡ್ಡು ಇರ್ಬೇಕು ಅಂತಲ್ಲ. ಮತ್ತೆ ಇನ್ನೊಂದು ಅಂಶ ಏನಂದ್ರೆ, ನಾವು ಒಂದಷ್ಟು ಸಾಧನೆಯ ಮಾಡದ ಹೊರತು ನಾವು ಇನ್ನೊಬ್ಬರು ಮುಂದೆ ಹಣ ಕೇಳಕ್ಕೆ ಹೋಗ್ಬಾರ್ದು, ಅದು ತಪ್ಪು. ಯಾಕಂದ್ರೆ ಅವ್ರೇನ್ ಮಾಡ್ತಾರೆ ಗೊತ್ತಾ, ಹೂಡಿಕೆದಾರ ಇದ್ರಲ್ಲ, ಬ್ರಿಂಗಿಂಗ್ ಅ ಇನ್ವೆಸ್ಟರ್ ಇನ್ ಟು ದ ಬಿಸ್ನೆಸ್ ಈಸ್ ಬ್ರಿಂಗಿಂಗ್ ಅ ಮಂಕಿ ಇನ್ ಟು ದ ಲೈಫ್ ಅನ್ನೋ ತರ ಒಂದು ಮಾತು ನಮ್ಮ ಹೂಡಿಕೆದಾರರ ಮಧ್ಯೆ ಅವಾಗ ನಾವು ಆಡ್ತಾ ಇರ್ತೀವಿ. ಏನಂತಂದ್ರೆ, ಆತ ಕಪಿ ಇದ್ದಾಗೆ, ಆತನಿಗೆ ಬೇಕಾದ್ದನ್ನೇ ಆತ ಹೇಳ್ತಾ ಹೋಗ್ತಾನೆ ಹೊರತು, ಆತ ನಿಮಗೆ ಪೂರ್ಣ ಪ್ರಮಾಣದ, ಎಲ್ರು ಅಂತಲ್ಲ, ಒಂದಷ್ಟು ಬಾರಿ ಹೀಗಾಗುತ್ತೆ, ಪೂರ್ಣ ಪ್ರಮಾಣದ ನಿಮಗೆ ಒಂದು ಸ್ವತಂತ್ರ ಸಿಕ್ಕೋದಿಲ್ಲ. ಹಾಗಾಗಿ ಒಂದು ಹಂತ, ನಿಮ್ಮ ಒಂದು ಕನಸು ಏನಿದೆ ಆ ಕನಸು ಮುಟ್ಟದ ತನಕ ನೀವು ದೊಡ್ಡ ಮಟ್ಟದ ಬಂಡವಾಳನ ಬೇರೆಯವ್ರ ಮೂಲಕ ಪಡ್ಕೊಳ್ಳಕ್ಕೆ ಹೋಗ್ಬಾರ್ದು. ಆ ದೊಡ್ಡ ಮಟ್ಟದ ಬಂಡವಾಳ ಪಡ್ಕೊಳ್ಳೋದು ಹೇಗೆ, ಯಾರನ್ನ ಭೇಟಿ ಮಾಡ್ಬೇಕು, ಅವ್ರನ್ನ ಹೇಗ್ ಭೇಟಿ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಈ ಪುಸ್ತಕದಲ್ಲಿ ವಿವರವಾಗಿ ಬರ್ದಿದ್ದೀನಿ. ಸೊ ಈಗ ಏನ್ ಮಾಡೋಣ, ಈಗ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಹತ್ರ ಬಂಡವಾಳ ಇಲ್ಲ, ಏನ್ ಹೇಳ್ತಾರೆ, ತೀರಾ ಸಾಧಾರಣ ಕುಟುಂಬದಿಂದ ಬಂದವನು, ನನ್ನ ಹತ್ರ ಏನು ಇಲ್ಲ, ಮಧ್ಯಮ ವರ್ಗ ಅಥವಾ ಕೆಲ ಮಧ್ಯಮ ವರ್ಗದ ಮನುಷ್ಯ, ನಾನು ಏನ್ ಮಾಡ್ಬೋದು, ಎಂತ ಉದ್ಯಮಗಳನ್ನ ನಾವು ಕಟ್ಬೋದು ಅನ್ನೋದನ್ನ ನಾವು ನೋಡೋಣ. ಒಂದು 30 ಇದೆ, ನಾನು ಜಸ್ಟ್ ಐ ರೀಡ್ ಇಟ್ ಔಟ್. ಇದರಲ್ಲಿ ಇದಕ್ ಬಂಡವಾಳ ಬೇಕು ಅಂತಿಲ್ಲ, 10,000ದಿಂದ 50,000 ಲಕ್ಷ ಇದ್ರೂ ಸಾಕಾಗುತ್ತೆ. ಕೆಲವೊಮ್ಮೆ ಬಂಡವಾಳನೂ ಬೇಕಾಗಿಲ್ಲ. ಅದನ್ನ ನೋಡಿ, ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅಂತ ನಾನು ಹೇಳ್ತೀನಿ. ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅನ್ಕೊಂತೀನಿ. ಅಂದ್ರೆ ಒಂದು ವೆಬ್ಸೈಟ್ ನ ನಾವು ತೆಕ್ಕೊಳ್ಳೋದು, ಆರ್ಡರ್ ತಗೊಂಡು ನಾವು ಅದನ್ನ ಮುಂದೆ ಸಪ್ಲೈಯರ್ಗೆ ಫಾರ್ವರ್ಡ್ ಮಾಡೋದು. ಅವ್ರು ಎಂತ ಸಪ್ಲೈಯರ್ಸ್ ಇರ್ತಾರೆ ಅಂದ್ರೆ, ಅವರು ಡೈರೆಕ್ಟ್ ಆಗಿ ನಿಮ್ ಕಸ್ಟಮರ್ಗೆ ಅದನ್ನ ಮಾಡ್ತಾರೆ. ನಿಮ್ದು ಮಾರ್ಕಪ್ ಏನಿರ್ತದೆ, ಒಂದು 5% 10% ವಾಟ್ ಎವರ್ ಇಸ್ ದೇರ್, ಯು ಸ್ಟಾರ್ಟ್ ಅರ್ನಿಂಗ್. ಇವತ್ತಿಗೆ ಅದು 330 ಬಿಲಿಯನ್ ಉದ್ದಿಮೆ ಇವತ್ತು. ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅಂತ ಏನಿದೆ, ಅದು 330 ಬಿಲಿಯನ್ ಗಿಂತ ಹೆಚ್ಚಿನ ಒಂದು ಮೌಲ್ಯನ ಇವತ್ತು ಜಗತ್ನಲ್ಲಿ ತನಗೆ ತಾನೇ ಸೃಷ್ಟಿಸ್ಕೊಂಡಿದೆ. ನಾನು ಹೇಳಿದ್ನಲ್ಲ, ಈ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಮಾಡಕ್ಕೆ ನೀವು ಯು ಡೋಂಟ್ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಆರ್ಡಿನರಿ, ಆಯ್ತಾ? ನೀವು ಅದನ್ನ ಜಸ್ಟ್ ಗುರುತಿಸ್ಬೇಕಷ್ಟೇ. ಯಾವ ವಸ್ತುವಿನ ಬೇಡಿಕೆ ಎಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ನೀವು ಗುರುತಿಸ್ಕೊಂಡ್ರೆ, ಈಗ ಕಾಂಜೀವರಂ ಸೀರೆ ಅಂತ ಹೇಳ್ತಾರೆ, ಕರ್ನಾಟಕಕ್ಕೆ ಅದ್ ಬೇಕು, ನೀವು ಅದನ್ನ ಡೈರೆಕ್ಟ್ ಆಗಿ ಮಾಡ್ಬೋದಲ್ಲ. ಮದುವೆ ಮುಂಚಿ ಈ ತರದೆಲ್ಲ ಏನಿದೆ ಎಲ್ಲವೂ ಅಷ್ಟೇ, ಶುರು ಮಾಡೋ ತನಕ ನಮ್ಗೆ ಅಯ್ಯೋ ಇದು ಹೇಗೆ ಅಂತ ಅನ್ಸುತ್ತೆ. ಒನ್ಸ್ ಯು ಸ್ಟಾರ್ಟ್, ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂತ ಅಂದ್ರೆ, ಅನುಭವದಿಂದ ಹೇಳ್ತಾ ಇರೋದು, ಸುಮ್ನೆ ನಾನು ಹೇಳ್ತಾ ಇಲ್ಲ ಈ ಮಾತುಗಳನ್ನ. ನನ್ಗೂ ಅಷ್ಟು ಏನ್ ಮಾಡೋದು ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಏನ್ ಮಾಡೋದು, ಹೇಗ್ ಸ್ಟಾರ್ಟ್ ಮಾಡೋದು, ಒಂದು ಮುಂದೆ ಹೆಜ್ಜೆ ಇಡೋದೇನು ಅಂತಾನು ಗೊತ್ತಾಗ್ತಾ ಇರಲಿಲ್ಲ, ಆಯ್ತಾ? ಆದ್ರೆ ನೀವು ಸೋಲೋ ಗೆಲುವು ಹೆಜ್ಜೆ ಇಡಕ್ ಶುರು ಮಾಡಿ. ಹೆಜ್ಜೆ ಇಡಕ್ ಶುರು ಮಾಡಿದ್ಮೇಲೆ ಆ ಕ್ಲಾರಿಟಿ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ನಮ್ಗೆ ಆ ಸಂಶಯಗಳು ಹುಟ್ಟಿದಾಗ ಕ್ಲಾರಿಟಿ ಸಿಕ್ಕಕ್ ಸ್ಟಾರ್ಟ್ ಆಗುತ್ತೆ. ಸಂಶಯ ಯಾವಾಗ ಹುಟ್ಟುತ್ತೆ ಅಂದಾಗ, ಒನ್ಸ್ ಯು ಸ್ಟಾರ್ಟ್ ವಾಕಿಂಗ್, ಆಗ್ಲೇ ನೀವು ನಡೆಯಕ್ ಶುರು ಮಾಡಿದ್ಮೇಲೆನೆ ನಿಮ್ಗೆ 100 ಕ್ವಶನ್. ಇವತ್ತು ನಾನು 10 ನೀವು ಪ್ರಶ್ನೆ ಕೇಳಿದ್ರು, ನೀವು ಶುರು ಮಾಡಿದಾಗ 11ನೇ ಪ್ರಶ್ನೆ ನಿಮ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ಸ್ಟಾರ್ಟ್ ಸಮಥಿಂಗ್, ನೀವು ಶುರು ಮಾಡ್ಬಿಡಿ, ಆ ನಂತರ ಅದು ಹೋಗ್ತಾ ಹೋಗುತ್ತೆ. ಡ್ರಾಪ್ ಶಿಪ್ಪಿಂಗ್ ಒಂದಾಯ್ತು. ವರ್ಚುವಲ್ ಅಸಿಸ್ಟೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು.
ಪರ್ಸನಲ್ ಟ್ರೈನರ್, ಕೋಚ್, ಇದು ಯೋಗ ಕೋಚ್ ಆಗ್ಬೋದು, ಜಿಮ್ಮು, ಡ್ಯಾನ್ಸ್, ಕರಾಟೆ ಕಲ್ಸೋದು, ಈ ತರದ್ ಆಗ್ಬೋದು. ಆಮೇಲೆ ಹ್ಯಾಂಡಿಕ್ರಾಫ್ಟ್ಸ್ ಮಾಡೋವಂಥದ್ದು ಆಗ್ಬೋದು, ಸಾಕು ಪ್ರಾಣಿಗಳ ಆರೈಕೆ ಮಾಡುವಂಥದ್ದು, ಅನುವಾದಕ ಕೆಲಸ ಮಾಡ್ಬೋದು, ಚೈಲ್ಡ್ ಕೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇವಕ್ಕೆಲ್ಲ ಜಾಸ್ತಿ ಬೇಕಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಮಿನಿಮಮ್ ಆರ್ ನೋ ಕ್ಯಾಪಿಟಲ್. ಆನ್ಲೈನ್ ಅಥವಾ ಆಫ್ಲೈನ್ ಕೋಚಿಂಗ್ ಇವತ್ತು ನಮ್ಮಲ್ಲಿ ಏನಾದ್ರೂ ಆ ಒಂದು ರೀತಿಯ ಇದಿದ್ರೆ, ಸ್ಕಿಲ್ ಇದ್ಬಿಟ್ರೆ, ಇವತ್ತು ಐ ಟೆಲ್ ಯು, ಗಣಿತ ಮತ್ತು ವಿಜ್ಞಾನ ಪಾಠ ಮಾಡೇ ನೀವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಇಫ್ ಯು ಹ್ಯಾವ್ ದಟ್ ಕೇಪಬಿಲಿಟಿ ಟು ಟೀಚ್ ಅಂಡ್ ಇಂಟ್ರೆಸ್ಟ್ ಟು ಟೀಚ್, ನಿಮಗೆ ಪಾಠ ಮಾಡಕ್ಕೆ ಇಷ್ಟ ಇದ್ದ ಮತ್ತು ನಿಮ್ಮಲ್ಲಿ ಆ ಕ್ಷಮತೆ ಇದ್ರೆ ಅದು ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಪುರೋಹಿತರ ಕೆಲಸನೂ ಅಷ್ಟೇ. ನಿಮ್ಮಲ್ಲಿ ಆಸಕ್ತಿ ಇದ್ರೆ ಅದನ್ನು ಕೂಡ ಪೂರ್ಣ ಪ್ರಮಾಣದ ಉದ್ಯೋಗವನ್ನಾಗಿ ನೀವು ಮಾಡ್ಕೋಬಹುದು. ಮಾರ್ಕೆಟ್ ರಿಸರ್ಚ್ ಸಂಸ್ಥೆ ತೆಗಿಬಹುದು, ಫ್ರೀಲಾನ್ಸ್ ಅಕೌಂಟೆಂಟ್ ಆಗ್ಬೋದು, ಯು ಕ್ಯಾನ್ ಬಿಕಮ್ ಅ ಫ್ರೀಲಾನ್ಸ್ ಅಡ್ವೈಸರ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್ ತೆಗಿಬಹುದು, ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಟ್ರಾವೆಲ್ ಪ್ಲಾನರ್ ಆಗ್ಬೋದು. ಇದು ಟ್ರಾವೆಲ್ ಪ್ಲಾನರ್ ಇವತ್ತಿನ ದಿನದಲ್ಲಂತೂ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನ ಹೊರಗಡೆ ಹೋಗ್ತಾ ಇದ್ದಾರೆ, ಹೆಚ್ಚು ಹಣನ ವ್ಯಯಿಸ್ತಾ ಇದ್ದಾರೆ. ಹಾಗಾಗಿ ಟ್ರಾವೆಲ್ ಪ್ಲಾನರ್ ಆಗೋದು ನೋಡಿ, ಜನಕ್ಕೆ ತುಂಬಾ ಗೊತ್ತಿಲ್ಲ ಯಾವ ಡೆಸ್ಟಿನೇಷನ್ ಹೋಗ್ಬೇಕು ಏನು. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಯು ಸ್ಟಾರ್ಟ್ ಬ್ರೌಸಿಂಗ್, ನಿಮ್ಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಆಗ ನೀವು ಟ್ರಾವೆಲ್ ಪ್ಲಾನರ್, ನೀವು ಅವ್ರಿಗೆ ಟಿಕೆಟ್ ಬುಕ್ ಮಾಡೋದ್ರಿಂದ ಹಿಡಿದು, ಹೋಟ್ಲು ಬುಕ್ ಮಾಡೋದ್ರಿಂದ ಹಿಡಿದು, ಅಲ್ಲೆಲ್ಲ ಏನೇನ್ ನೋಡ್ಬಹುದು ಅನ್ನೋದನ್ನ ಹಿಡಿದು ಔಟ್ ಟ್ರಾವೆಲ್ ನ ನೀವು ಪ್ಲಾನ್ ಮಾಡ್ಕೊಟ್ರೆ, ಅಂಡ್ ಒನ್ಸ್ ಯು ಸ್ಟಾರ್ಟ್ ದಟ್, ನಿಮಗೆ ಒಂದು ಕಾಂಟ್ಯಾಕ್ಟ್ ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದಾಗ ಆ ದೇಶದ ಜನರ ಜೊತೆ ನೀವು ಕೋಆರ್ಡಿನೇಟ್ ಮಾಡಕ್ ಶುರು ಮಾಡ್ಬೋದು. ಸೋಷಿಯಲ್ ಎಂಟರ್ಪ್ರೈಸಸ್, ಈ ಸೋಷಿಯಲ್ ಎಂಟರ್ಪ್ರೈಸಸ್ ಬಗ್ಗೆ ನಾನು ತುಂಬಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಇವತ್ತು ನಮ್ಮ ಜಗತ್ತಿಗೆ, ಎಸ್ಪೆಷಲಿ ನಮ್ಮ ಭಾರತದ ಕರ್ನಾಟಕದ ಜನತೆಗೆ ಬೇಕಾಗಿರೋದು ಎಂತ ಸಂಸ್ಥೆಗಳು ಅಂದ್ರೆ ಸೋಷಿಯಲ್ ಎಂಟರ್ಪ್ರೈಸಿಂಗ್ ಸಂಸ್ಥೆಗಳು ಜಾಸ್ತಿ ಬೇಕು. ನಮ್ಗೆ ಕ್ಯಾಪಿಟಲಿಸ್ಟಿಕ್ ಸಮಾಜ, ನಾವು ಅದನ್ನ ಪೂರ್ಣವಾಗಿ ತೆಗೆದಕ್ಕಾಗಲ್ಲ. ಆದ್ರೆ ಕ್ಯಾಪಿಟಲಿಸಮ್ ವಿತ್ ಎಂಪತಿ, ಇದನ್ನ ನಾರಾಯಣ ಮೂರ್ತಿ ಅವರು ಹೇಳ್ತಿರ್ತಾರೆ. ಕ್ಯಾಪಿಟಲಿಸಮ್ ವಿತ್ ಎಂಪತಿ ಯಾವಾಗ ಬರುತ್ತೆ ನೋಡಿ, ಆಗ ಮಾತ್ರ ನಮ್ಮ ಸಮಾಜ ಇವತ್ತಿನ ದಿನದಿಂದ ಇನ್ನೊಂದು ಬದಲಾವಣೆಗೆ ಹೋಗ್ಕೊಳ್ಳುತ್ತೆ. ಸೊ ಅದ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಸಂಸ್ಥೆಗಳನ್ನ ತಗೋಬಹುದು. ಇವತ್ತು ನಮ್ಮ ಇದರಲ್ಲಿ ದೊಡ್ಡ ದೊಡ್ಡ ನಗರಗಳಂತೂ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಮಾಡ್ಬೋದು. ಕ್ಲೀನಿಂಗ್ ಒಂದು ಸರ್ವಿಸಸ್ ಸ್ಟಾರ್ಟ್ ಮಾಡ್ಬೋದು. ಇವತ್ತು ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಮನೆ ಕ್ಲೀನಿಂಗ್ಗೆ ಸಿಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ನಾವು ಆ ತರದೊಂದು ಸಂಸ್ಥೆ, ಒಂದು 10 ಜನನ ಇಟ್ಕೊಂಡಿದ್ರು ಕರೆಕ್ಟ್ ಆಗಿ ಅವ್ರನ್ನ ಮೇಂಟೈನ್ ಮಾಡಿದ್ರೆ, ಅಫ್ಕೋರ್ಸ್ ಎಲ್ಲಾದ್ರಲ್ಲೂ ತಲೆನೋವಿದೆ. ಇವತ್ತು ಜನ ಸಿಕ್ಕಲ್ಲ ಅನ್ನೋದು, ರೈತನ್ ಕೇಳಿ ಅಲ್ಲೂ ಜನ ಸಿಕ್ಕಲ್ಲ ಅಂತ ಹೇಳ್ತಾನೆ, ನೀರ್ದು ಅಂತ ಹೇಳ್ತಾನೆ, ಹೋಟ್ಲು ಅಂತ ಕೇಳಿ ಹೋಟ್ಲಲ್ಲೂ ಅದು ಜನ ಸಿಕ್ಕಲ್ಲ ನಮ್ಗೆ ಅಂತ ಹೇಳ್ತಾರೆ. ಎಲ್ಲಿ ಕೇಳಿದ್ರು ಜನ ಸಿಕ್ಕಲ್ಲ ಅನ್ನೋ ಮಾತುಗಳು ಆಗ್ತಾ ಇದೆ. ಸಮಸ್ಯೆ ಇಲ್ವಾ? ಖಂಡಿತ ಸಮಸ್ಯೆ, ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಇದೆ. ಯಾವಾಗ ಸಮಾಜದಲ್ಲಿ ಹೆಚ್ಚು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ನಾವ್ ಏನ್ ಪರಿಹಾರ ಕಂಡುಹಿಡಿದು ಕೊಡಬಹುದು ಅಂತ ನಾವು ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಸರ್ವಿಸ್ ಕೊಡ್ತೀವಿ, ಆಗ ಮಾತ್ರ ನಾವು ಯಶಸ್ವಿ ಆಗೋಕ್ಕೆ ಸಾಧ್ಯ. ಸೊ ಅದೇ ತರ ಪೆಸ್ಟ್ ಕಂಟ್ರೋಲ್ ಬಿಸ್ನೆಸ್ ಮಾಡ್ಬೋದು ವಿತ್ ವೆರಿ ಲೆಸ್ ದಿಸ್ ಥಿಂಗ್. ಕೇಟರಿಂಗು, ಫುಡ್ ಟ್ರಕ್ ನಡೆಸಬಹುದು, ಕಾರ್ ವಾಶ್ ಸರ್ವಿಸಸ್ ಮಾಡ್ಬೋದು, ಬೀಗ ತಯಾರಿಸೋದು, ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್, ಈ ತರದ್ ಮಾಡಬಹುದು. ರಿಯಲ್ ಎಸ್ಟೇಟ್ ಬ್ರೋಕರ್ ಆಗ್ಬೋದು, ಸ್ಟಾಕ್ ಮಾರ್ಕೆಟ್ ಅಡ್ವೈಸರ್ಸ್, ನೀವು ಯು ಕ್ಯಾನ್ ಬಿಕಮ್ ಮ್ಯೂಚುವಲ್ ಫಂಡ್ ಇದಾಗ್ಬೋದು, ಏನ್ ಹೇಳ್ತಾರೆ ಕಲೆಕ್ಟರ್ಸ್, ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ ಆಗ್ಬೋದು. ಸೆಬಿ ಅದಕ್ಕೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತವೆ. ನಾನು ಅದನ್ನೇ ಹೇಳ್ಬೋದೆ, ಯು ಹ್ಯಾವ್ ಟು ಎನ್ಹಾನ್ಸ್ ಯುವರ್ ನಾಲೆಡ್ಜ್. ಬದುಕಿನ ಯಾವುದೋ ಒಂದು ಹಂತದಲ್ಲಿ ನಮಗೆ ಸಿಕ್ಕಿದ್ದ ಸರ್ಟಿಫಿಕೇಟ್ ಜೀವನ ಪೂರ್ತಿ ಊಟ ಹಾಕ್ಲಿ ಅಂತ ಕೂತ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಸೊ ಕಲಿಕೆ ಅದ್ ಮಾಡ್ತಾ ಹೋಗ್ಬೋದು. ಸ್ಟಾಕ್ ಮಾರ್ಕೆಟ್ ಅಡ್ವೈಸರಿ ಸಂಸ್ಥೆಗಳನ್ನ ತಕೋಬಹುದು. 12 ಕೋಟಿ ಜನ ಇದ್ದಾರೆ ಭಾರತದಲ್ಲಿ. 12 ಕೋಟಿ, ಸಾರಿ 12 ಅಲ್ಲ, 15 ಆಗಿದೆ ಇವಾಗ. 15 ಕೋಟಿ ಜನ ಹಿರಿಯ ನಾಗರಿಕರಿದ್ದಾರೆ ಭಾರತದಲ್ಲಿ. ಅರ್ಥ ಆಯ್ತಾ? ಅದರಲ್ಲಿ 60% ಜನಕ್ಕೆ ಇದೇ ಇರೋದಿಲ್ಲ, ಏನ್ ಹೇಳ್ತಾರೆ, ಮನೆಯಲ್ಲಿ ನೋಡ್ಕೊಳ್ಳೋರು ಇರಲ್ಲ, ಅವ್ರಿಗೆ ಅವ್ರಿಗೆ ಆರೈಕೆ ಬೇಕಾಗಿರುತ್ತೆ. ಹಾಗಾಗಿ ಈ ಇವತ್ತಿನ ದಿನದಲ್ಲಿ ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳುವಂತ ಸಂಸ್ಥೆ ತಗೊಂಡ್ರೆ ಅತ್ಯದ್ಭುತವಾದ ಬಿಸ್ನೆಸ್ ಅದು. ಅದನ್ನ ಮಾಡ್ಬೋದು. ನೋಟ್ರಿ ಪಬ್ಲಿಕ್ ಆಗ್ಬೋದು. ನೀವು ನೋಟ್ರಿಗೆ ಏನ್ ಸಿಕ್ಕುತ್ತೆ ಅಂತ ಹೇಳ್ಬೋದು, ಅದ್ ಬೇರೆ ವಿಷಯ. ಇ ಕಾಮರ್ಸ್ ಬಿಸ್ನೆಸ್ ಗಳನ್ನ ತೆಗಿಬಹುದು, ಬೇಕಿಂಗ್ ಬಿಸ್ನೆಸ್, ಜ್ಯುವೆಲರಿ ಡಿಸೈನಿಂಗ್, ಟಿವಿ, ಮೊಬೈಲು, ಕಂಪ್ಯೂಟರು, ಇವತ್ತು ಅದನ್ನ ರಿಪೇರಿ ಮಾಡೋದು ಮಾಡ್ಬೋದು. ಭಾಷೆ ಕಲಿಸೋ ಉದ್ಯೋಗಗಳನ್ನ ತೆಗಿಬಹುದು. ಹೀಗೆ ಹಲವಾರು ಇದು ನಾವು ನೋಡ್ತಾ ಹೋಗ್ಬೋದು. ಹಲವಾರು ನಾನು ಹೇಳಿದ್ನಲ್ಲ, ಇದು ಇಟ್ ನೀಡ್ಸ್ ವೆರಿ ಲೆಸ್. ನಿಮ್ಗೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಮತ್ತೆ ಆಶ್ಚರ್ಯ ಅನ್ನುವಂತ ವಿಷಯ ಏನಾಯ್ತು ಗೊತ್ತಾ?
ಇಲ್ಲಿ ಮೈಸೂರಲ್ಲಿ ಎಲ್ಲರೂ ಅನ್ಕೊಂತಾರೆ ಮೈಸೂರು ಅಂತಂದ್ರೆ ಅದು ರಿಟೈರ್ಮೆಂಟ್ ಪ್ಯಾರಡೈಸ್, ಅಲ್ಲಿ ಏನು ಉದ್ಯೋಗ ಇಲ್ಲ, ಜನಕ್ಕೆ ಏನು ಸಿಕ್ಕೋದಿಲ್ಲ, ಅಲ್ಲಿ ಹಣ ಇಲ್ಲ ಅನ್ನೋ ತರದಲ್ಲಿ ಮಾತಾಡ್ತಾರೆ. ನನ್ ಪಕ್ಕದಲ್ಲಿ ಒಬ್ರು ನಾಯಿ ಸಾಕಿದ್ದಾರೆ, ಪಕ್ಕದ ಮನೇಲಿ ನಾಯಿ ಸಾಕಿದ್ದಾರೆ. ಅದು ಸ್ವಲ್ಪ ಮಂಡು, ಅದು ಹೇಳ್ದಂಗೆ ಕೇಳ್ತಾ ಇರ್ಲಿಲ್ಲ, ಯಾರನ್ನ ಓನರ್ಗಳು ಹೇಳ್ದಂಗೆ ಕೇಳ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರು ಒಬ್ಬ ಹುಡುಗ ಬಂದಿದ್ದ ಅಲ್ಲಿ. ನನ್ಗೆ ಆಶ್ಚರ್ಯ ಆಯ್ತು, ಇದೇನಪ್ಪಾ ಈ ಹುಡುಗ ಬಂದಿದ್ದಾನೆ ಅಂದ್ರೆ, ಇಸ್ ಅ ಡಾಗ್ ಟ್ರೈನರ್. ಅರ್ಥ ಆಯ್ತಾ? ಇದನ್ನ ನಾನು ಈಗ 25 ವರ್ಷ ಹಿಂದೆನೆ ನಾನು ಯುರೋಪ್ ಅಲ್ಲಿ ನೋಡಿದ್ದೆ. ಇಟ್ಸ್ ಅ ಡೀಸೆಂಟ್ ಒಂದು ಪ್ರೊಫೆಷನ್. ನಾಯಿನ ಟ್ರೈನ್ ಮಾಡೋದು, ನಾಯಿಗೆ ಸ್ನಾನ ಮಾಡಿಸೋದು, ಹಾಗೆ ಇದೇ ಒಂದು ವೃತ್ತಿ ಮಾಡೋರೇ ಇದ್ದಾರೆ. ಮನೆ ಮನೆ ಮುಂದೆ ಅವ್ರು ಫೋನ್ ಮಾಡಿದ್ರೆ ಕಾರಲ್ಲಿ ಬರ್ತಾರೆ, ಒಂದು ಒಳ್ಳೆ ವ್ಯಾನ್ ಮಾಡ್ಕೊಂಡಿರ್ತಾರೆ ಸೆಟಪ್, ಅಲ್ಲಿ ನಾಯಿಗೆ ಸ್ನಾನ ಮಾಡಿಸಿ $25 ಚಾರ್ಜ್ ಮಾಡ್ತಾರೆ. ಮಾಡ್ಬಿಟ್ಟು €25 ಸಾರಿ, ಅದ್ ಮಾಡ್ಬಿಟ್ಟು ಬಿಟ್ಟು ಹೋಗ್ತಾರೆ. ಈ ತರದಿತ್ತು. ಇಲ್ಲಿನೂ ಆ ತರದ್ ಬಂದಿದೆಯಲ್ವಾ ನಾನ್ ನೋಡಿಲ್ಲ. ಬಟ್ ಡಾಗ್ ಟ್ರೈನರ್ಸ್ ಆಗ್ಬಿಟ್ಟಿದ್ದಾರೆ. ಆ ಹುಡುಗ ಬಂದು ಗಂಟೆಗೆ ಇಷ್ಟು ಅಂತ ಮಾಡಿ ಆ ನಾಯಿನ ತಿದ್ದಿ ಹೇಗ್ ನಡ್ಸ್ಕೋಬೇಕು ಅಂತ ಅವ್ರಿಗೂ ಓನರ್ಗಳಿಗೂ ಹೇಳ್ಕೊಟ್ಬಿಟ್ಟು ಹೋದ. ನನ್ಗೆ ಆಶ್ಚರ್ಯ ಆಯ್ತು, ಮೈಸೂರು ಅಂತ ಊರಲ್ಲಿ ಇಂಥದ್ದಿದ್ಯಾ ಅಂತ. ಹಾಗೆ ಆ, ಇದು ಯೋಗ ಹೇಳ್ಕೊಡೋರು ಅಷ್ಟೇ. ನಾನ್ ಕೇಳಿದೆ, ಮನೆಗ್ ಬರ್ತೀರಾ ಹೇಳ್ಕೊಡ್ತೀರಾ ಅಂದ್ರೆ, ಇಲ್ಲ ನಂಗೆ ತುಂಬಾ ಟೈಮೇ ಇಲ್ಲ, ನನ್ಗೆ ಇಷ್ಟು ಜನ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ. ಇವತ್ತು ಆರೋಗ್ಯ ಬಹಳ ದೊಡ್ಡ ಸಮಸ್ಯೆ ಆಗೋಗಿದೆ ಎಲ್ರಿಗೂ. ಹಾಗಾಗಿ ಎಲ್ಲರೂ ಆರೋಗ್ಯದ ಹಿಂದೆನೆ ಓಡ್ತಾ ಇರೋವಾಗ ಈ ರೀತಿಯ ಒಂದು ಬಿಸ್ನೆಸ್ ಅನ್ನು ನೀವು ನಿಮಗೆ ಒಂದನ್ನ ಕಲ್ಪಿಸ್ಕೋಬಹುದು. ನೀವೊಂದ್ ಇಬ್ರು ಹುಡುಗರನ್ನ ಕರೆಕ್ಟ್ ಆಗಿ ಟ್ರೈನ್ ಮಾಡಿದ್ರೆ ಅದು ಕೂಡ ಮಾಡ್ಬೋದು. ಅದು ಇದೇನ್ ಹೇಳಿದ್ನಲ್ಲ, ಇದೇ ಮಾಡ್ಬೇಕು ಅಂತಲ್ಲ, ನಮ್ ಕ್ಯಾರೆಕ್ಟರ್ ಏನು ಅಂತ ನೋಡ್ಕೊಂಡು ಅದ್ ಮಾಡ್ಬೋದು. ಇದನ್ನ ನಾವು ಸರಿ, ನಾವ್ ಯಾವ್ದು ಬಿಸ್ನೆಸ್ ಲೈನು ನಮ್ದು ಯಾವ್ದು ಅಂತ ನಾವು ಯೋಚನೆ ಮಾಡಿದ್ಮೇಲೆ, ಸ್ಟ್ರಕ್ಚರ್, ಯಾವ ಸ್ಟ್ರಕ್ಚರ್ ಇರ್ಬೇಕು ಬಿಸ್ನೆಸ್ ಅನ್ನೋದು ನೆಕ್ಸ್ಟ್ ಬಿಗ್ ಕ್ವಶನ್. ಸ್ಟ್ರಕ್ಚರ್ ಏನಿರ್ಬೇಕು ಅಂತಂದಾಗ ನಮ್ಮನ್ನ ನಾವೇ ಕೇಳ್ಕೋಬೇಕು, ನಾವು ಬಿಸ್ನೆಸ್ ನ ಯಾವ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ ಬಯಸ್ತಾ ಇದೀವಿ ಅಂತ. ಇಲ್ಲ, ಐ ಆಮ್ ಹ್ಯಾಪಿ, ನನಗೊಂದು ಕೆಲಸ ಅಂತ ಸೃಷ್ಟಿ ಮಾಡ್ಕೊಂಡಿದೀನಿ, ಇನ್ನೊಂದು ಇಬ್ಬರಿಗೆ ಕೆಲಸ ಕೊಟ್ಟಿದ್ದೀನಿ ಸಾಕು ಅನ್ನೋದು ನಿಮ್ಮ ಮನಸ್ಥಿತಿ ಆದ್ರೆ, ಯು ಕ್ಯಾನ್ ಗೋ ವಿತ್ ಅ ಪ್ರೊಪ್ರೈಟರಿಶಿಪ್. ಆಯ್ತಾ? ಸ್ಕೇಲಬಿಲಿಟಿ ಇಲ್ಲ, ಅದನ್ನ ದೊಡ್ಡದು ಮಾಡಕ್ ನನ್ಗೆ ಇಷ್ಟನೂ ಇಲ್ಲ. ಉದಾಹರಣೆಗೆ ನಮ್ಮ ಮೈಸೂರಿನ ಗುರು ಸ್ವೀಟ್ಸ್, ಅವ್ರೆಲ್ಲೂ ಫ್ರಾಂಚೈಸ್ ಕೊಡ್ತಿಲ್ಲ, ಏನೂ ಮಾಡ್ತಿಲ್ಲ. ದೇ ಆರ್ ವೆರಿ ಕಂಟೆಂಟೆಡ್, ದೇ ಆರ್ ವೆರಿ ಹ್ಯಾಪಿ. ನನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ನಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಅವ್ರಿಗೆ ಏನ್ ಬೇಕಿಲ್ಲ. ಅದೇ ಇಲ್ಲಿ ಮಹಾಲಕ್ಷ್ಮಿ ಅಂತ ಬಂತು, ಇತ್ತೀಚೆಗೆ ಬಂದಿದ್ದು. ಅವ್ರು ನೋಡಿ ಎಲ್ಲಾ ಕಡೆ, ಬೆಂಗಳೂರಲ್ಲೂ ನೋಡ್ತೀರಾ, ಇಲ್ಲೂ ನೋಡ್ತೀರಾ, ಎಲ್ಲಾ ಕಡೆ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವ ಮಟ್ಟಕ್ಕೆ ನಮ್ಮ ಬಿಸ್ನೆಸ್ ನ ತಗೊಂಡೋಗ್ಬೇಕು, ಹೇಗಿರ್ಬೇಕು ಅನ್ನೋ ಕನಸು ನಿಮ್ದೇನಿರುತ್ತೆ, ಅದ್ರ ಮೇಲೆ ಫಾರ್ಮ್ಯಾಟ್, ಬಿಸ್ನೆಸ್ ಫಾರ್ಮ್ಯಾಟ್ ಅಥವಾ ಬಿಸ್ನೆಸ್ ರಚನೆ ಹೇಗಿರ್ಬೇಕು ಅಂತ ನಾವು. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಏನಂದ್ರೆ, ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಇದೆ. ಅಂದ್ರೆ ಏಕ ಮಾಲೀಕ ಸಂಸ್ಥೆ ಅಂತ ಹೇಳಿ ಅವ್ರು ಇರ್ತಾರೆ. ಅವ್ರಿಗೇನು ಇನ್ನೊಂದು, ದೇರ್ ಇಸ್ ನೋ ಟು ಎಂಟಿಟಿ, ಓನ್ಲಿ ಸಿಂಗಲ್ ಎಂಟಿಟಿ. ಆ ವ್ಯಕ್ತಿ ಯಾರಿದ್ದಾನೆ ಆತನೇ ಬಿಸ್ನೆಸ್, ಆತನ ಪಾನ್ ಕಾರ್ಡೇ ಅಲ್ಲಿಗೆ ಯೂಸ್ ಆಗುತ್ತೆ. ಸೊ ಅದಕ್ಕೆ ಅಲ್ಲಿ ಏನು ಬೇರೆ ಐಡೆಂಟಿಟಿ ಇಲ್ಲ, ಓನ್ಲಿ ಒನ್ ಐಡೆಂಟಿಟಿ. ಆ ತರದ ಬಿಸ್ನೆಸ್ ಅಲ್ಲಿ ಈ ಕಂಪ್ಲಯನ್ಸಸ್ ಅಂತ ಹೇಳಿ ಹೇಳ್ತೀವಿ, ಅದು ತುಂಬಾ ಕಡಿಮೆ ಇರ್ತದೆ. ಅಂದ್ರೆ ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುವ ಕಾಗದ ಪತ್ರಗಳು ಏನಿರುತ್ತಲ್ಲ, ಅದು ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಬಿಸ್ನೆಸ್ ಮಾಡಕ್ಕೆ ಬಹಳ ಈಸಿ. ಏನಾದ್ರೂ ಶುರು ಮಾಡ್ಬೇಕು ಇವತ್ತು ಇಮಿಡಿಯೇಟ್ ಆಗಿ ಅಂತಂದ್ರೆ, ಖರ್ಚಿಲ್ಲದೆ ಅತಿ ಕಡಿಮೆ ಖರ್ಚಿನಲ್ಲಿ ಯಾವ್ದಾದ್ರು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅದು ಸೋಲ್ ಪ್ರೊಪ್ರೈಟರ್ಶಿಪ್. ಅದು ನೀವು ಬಹಳ ಈಸಿಗೆ ಮಾಡ್ಬೋದು. ಟು ಬಿಗಿನ್ ವಿತ್ ನೀವು ಅದನ್ನೇ ಮಾಡ್ಬೋದು. ಆ ನಂತರ ಬಂಡವಾಳ ಹೆಚ್ಚಿಗೆ ಬೇಕು ಅಂದಾಗ ಯು ಕ್ಯಾನ್ ಆಲ್ವೇಸ್ ಶಿಫ್ಟ್ ಟು ಪಾರ್ಟ್ನರ್ಶಿಪ್. ಅಲ್ಲೂ ಕೂಡ LLP, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಸಂಸ್ಥೆಗಳನ್ನ ತಗೋಬಹುದು, ಮಾಮೂಲಿ ಪಾರ್ಟ್ನರ್ಶಿಪ್ ಸಂಸ್ಥೆಗಳನ್ನ ತಗೋಬಹುದು. ಅದರಲ್ಲೂ ನೀವು ಬರುವ ಪಾಲುದಾರ ಯಾವ ರೀತಿ ಇರ್ಬೇಕು, ಅವ್ನ ಆಕ್ಟಿವ್ ಇಲ್ಲ ಸುಮ್ನೆ ಹಣ ಹಾಕಿ ಸುಮ್ನೆ ಕೂತಿರೋಣ, ಡೇ ಟು ಡೇ ಬಿಸ್ನೆಸ್ ಅಲ್ಲಿ ಅವ್ನು ಬರಲ್ವಾ, ಅದನ್ನು ನೀವು ನಿರ್ಧಾರ ಮಾಡಬಹುದು. ಅದನ್ನ ಮಾಡಬಹುದು. ಇಲ್ಲ ನಮ್ಮ ಕನಸುಗಳು ದೊಡ್ಡದಿವೆ, ನಮ್ಗೆ ಈ ರೀತಿ ಒಂದು ಬಂಡವಾಳನೂ ಬೇಕು, ಹೊರಗಡೆಯಿಂದ ತರಬೇಕು, ಶೇರ್ ಹೋಲ್ಡರ್ಸ್ ಬರ್ಲಿ, ಹೀಗೆಲ್ಲ ಇದ್ದಾಗ ನೀವು ಪ್ರೈವೇಟ್ ಲಿಮಿಟೆಡ್ ನ ಆಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಏನಾಗ್ತದೆ, ನಿಮ್ಗೆ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಸೋಲ್ ಪ್ರೊಪ್ರೈಟರ್ ಇರ್ಬೋದು. ಅಲ್ಲೆಲ್ಲ ಏನಾಗುತ್ತೆ, ಈ ಸರ್ಕಾರದಿಂದ ಕಡ್ಡಾಯವಾಗಿ ಸಲ್ಲಿಸಬೇಕಾದ ಕಾಗದ ಪತ್ರಗಳು ಇನ್ನೊಂದು ಬಹಳಷ್ಟು ವಿಷಯಗಳು ಏನಿರ್ತವೆ ಅದು ತುಂಬಾ ಕಡಿಮೆ ಇರುತ್ತೆ. ನೀವು ಯಾವುದೇ ಚಾರ್ಟರ್ಡ್ ಅಕೌಂಟೆಂಟ್ ನ, ಕಂಪನಿ ಸೆಕ್ರೆಟರಿನ ನೇಮಿಸ್ಕೋಬೇಕು ಅಂತ ಯಾವ ಕಡ್ಡಾಯವೂ ಇಲ್ಲ. ಅದೇ ನೀವು ಪ್ರೈವೇಟ್ ಲಿಮಿಟೆಡ್ ತೆಗೆದ್ರೆ ಅಲ್ಲಿ ಖರ್ಚು ಹೆಚ್ಚು, ಕಂಪ್ಲೇನ್ಸ್ ಹೆಚ್ಚು. ಅಲ್ಲಿ GST ರಿಜಿಸ್ಟ್ರೇಷನ್ ಇಂದ, ಈಗ ಪ್ರೊಪ್ರೈಟರ್ಶಿಪ್ ಇದರಲ್ಲೆಲ್ಲ ನಿಮ್ಗೆ ಇಷ್ಟು ಟರ್ನ್ ಓವರ್ ಅಂತ ಇರುತ್ತೆ. ಆ ಟರ್ನ್ ಓವರ್ ಆಗ ತನಕನು ನೀವು GST ರಿಜಿಸ್ಟ್ರೇಷನ್ ಅವಶ್ಯಕತೆ ಬರುವುದಿಲ್ಲ. ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿದಾಗ ನಿಮ್ಗೆ ಪ್ರತಿಯೊಂದು ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ನಿಮ್ದು ವ್ಯಾಪಾರ ಇರ್ಲಿ ಇಲ್ಲದೆ ಇರ್ಲಿ, ಕಡ್ಡಾಯವಾಗಿ ಒಂದಷ್ಟು ಕಾಗದ ಪತ್ರಗಳನ್ನ ನೀವು ಸದಾ ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ROC ಅಂತ ಏನ್ ಹೇಳ್ತೀವಿ,
ಅವ್ರಿಗೆ ನೀವು ಸಲ್ಲಿಸ್ತಾ ಇರ್ಬೇಕಾಗುತ್ತೆ. ಹಾಗಾಗಿ ಈ 3 ರಚನೆಯಲ್ಲಿ ಯಾವ ರಚನೆ ನನಗೆ ಬೇಕು, ಯಾವ ಸ್ಟ್ರಕ್ಚರ್ ನಮ್ದಾಗಿಸ್ಕೋಬೇಕು ಅನ್ನೋದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಸ್ಟಾರ್ಟ್ ಮಾಡೋವಾಗ ಹೆಚ್ಚಿನ ಒಂದು ಇರಲ್ಲ. ಹಾಗಾಗಿ ಸ್ಟಾರ್ಟ್ ವಿತ್ ಅ ಪ್ರೊಪ್ರೈಟರ್ಶಿಪ್, ಗ್ರಾಜುಯಲಿ ಯು ಕ್ಯಾನ್ ಚೇಂಜ್ ಇಟ್ ಟು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಅದನ್ನ ನೋಡ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಇಲ್ಲಿ ಎಡುತ್ತಾರೆ, ತಪ್ಪು ಮಾರ್ಗದರ್ಶನ ಸಿಕ್ಕುತ್ತೆ, ಏನು ಇರಲ್ಲ ಅವ್ರ ಹತ್ರ, ಪಾಪ ಬಂಡವಾಳನೇ ಇರಲ್ಲ, 50,000 ಲಕ್ಷ ಬಂಡವಾಳ ಇರಲ್ಲ. ಅವ್ರಿಗೆ ಯಾರೋ ತಪ್ಪು ಗೈಡೆನ್ಸ್ ಕೊಟ್ಬಿಟ್ಟಿರ್ತಾರೆ, ಹೋಗಿ ಅವರು ಪ್ರೈವೇಟ್ ಲಿಮಿಟೆಡ್ ಕಂಪನಿ ತೆಗೆದ್ಬಿಟ್ಟಿರ್ತಾರೆ. ಒಂದು ಹೇಳ್ತೀನಿ, ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ತೆಗೆದ ನಂತರ ನಾನು ಹೇಳದ್ನಲ್ಲ, 0, ನಿಮ್ದು ಏನೂ ಬಿಸ್ನೆಸ್ ಇಲ್ಲ ಅಂದ್ರೂ ರಿಟರ್ನ್ಸ್ ಫೈಲ್ ಮಾಡ್ತಾನೆ ಇರ್ಬೇಕು. GST ಇರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ನೀವು ಫೈಲ್ ಮಾಡ್ತಾನೆ ಇರ್ಬೇಕು. ನೀವು ನೀಡ್ ಅ CA, ಯು ನೀಡ್ ಎ ಕಂಪನಿ ಸೆಕ್ರೆಟರಿ, ಮಿನಿಟ್ಸ್ ಆಫ್ ಮೀಟಿಂಗು, ಪ್ರತಿಯೊಂದು ಮಾಡ್ತಾನೆ ಇರ್ಬೇಕು. ಇವುಗಳನ್ನ ಮಾಡ್ಲಿಲ್ಲ ಅಂದ್ರೆ ದಿನದ ಬೇಸಿಸ್ ಅಲ್ಲಿ, ಡೈಲಿ ಬೇಸಿಸ್ ಅಲ್ಲಿ ನಿಮ್ಗೆ ಇಷ್ಟು ಅಂತ ಏನ್ ಹೇಳ್ತಾರೆ, ದಂಡ ಬೀಳ್ತಾ ಹೋಗುತ್ತೆ. ಆಯ್ತಾ, ಪೆನಾಲ್ಟಿ ಬೀಳ್ತಾ ಹೋಗುತ್ತೆ. ವರ್ಷಕ್ಕೆ ಅದೇ 3 ಲಕ್ಷ 4 ಲಕ್ಷ ಆಗೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ತುಂಬಾ ಕಷ್ಟ. ಮಿಸ್ಗೈಡ್ ಮಾಡ್ತಾರೆ, ಬಹಳಷ್ಟು ಜನ ಮಿಸ್ಗೈಡ್ ಮಾಡ್ತಾರೆ. ಇಫ್ ಯು ಆರ್ ನಾಟ್ ಶೂರ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್, ನಿಮ್ಗೆ ಪಕ್ಕಾ ಗೊತ್ತಿದೆ ನಾನು ಇದು ಮಾಡ್ತಿದ್ದೀನಿ, ನಾನು ಹೀಗೆ ಮಾಡ್ತೀನಿ, ನಿಮ್ಗೆ ಅದರ ಜ್ಞಾನ ಇದ್ರೆ ಮಾತ್ರ ಮೊದಲನೇ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ತೆಗೀರಿ. ಇಲ್ದಿದ್ರೆ ನೀವು ಟು ಸ್ಟಾರ್ಟ್ ವಿತ್, ಯು ಗೋ ವಿತ್ ಅ ಪಾರ್ಟ್ನರ್ಶಿಪ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್, ದಟ್ ಈಸ್ ದ ಬೆಸ್ಟ್. ಇದು ಒಂದು ಅಂಶ ಆಯ್ತು. ಅದಾದ್ಮೇಲೆ ಬಿಸ್ನೆಸ್, ಈಗ ಯಾವ ಫಾರ್ಮೆಟ್ ಆದ್ಮೇಲೆ ಬಿಸ್ನೆಸ್ ಐಡಿಯಾಸ್ ಏನು, ಯಾವ ಒಂದು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಬೇಕು. ಬಿಸ್ನೆಸ್ ಐಡಿಯಾಸ್ 1000 ಬರುತ್ತೆ. ಆದ್ರೆ ಆ ಐಡಿಯಾಸ್ ನಾನು ಮೊದ್ಲೇ ಹೇಳ್ದಾಗ್ಲೆ ಅದು ನಮ್ಮ ನೇಚರ್ಗೆ ಹೊಂದುತ್ತಾ ಅನ್ನೋದನ್ನ ನೋಡ್ಕೊಂಡಾಗ ಜಗತ್ತೇನನ್ನುತ್ತೆ ಅನ್ನೋದನ್ನ ಬಿಟ್ಟು ಬಿಡಿ. ಅದು ನಿಮಗೆ ಸೆಟ್ ಆಗುತ್ತೆ ಅಂತಂದ್ರೆ ಜಸ್ಟ್ ಗೋ ಹೆಡ್ ವಿತ್ ದ ಐಡಿಯಾ. ನಾನು ಮೊದ್ಲೇ ಹೇಳ್ದಾಗೆ ಯಾವುದೇ ಒಂದು ಬಿಸ್ನೆಸ್ ಫಾರ್ಮ್ಯಾಟ್ ಇರಲಿ, ಅದು ಶುರು ಮಾಡಿದ ತಕ್ಷಣನೇ ನಾವು ಮಾಡ್ಬೇಕಾಗಿರೋದು ಇನ್ನೊಂದು ಮುಖ್ಯ ಕೆಲಸ ಇದೆ. ಇದು ಬಹಳಷ್ಟು ಜನ ಮಿಸ್ ಮಾಡ್ಕೋತಾರೆ, ಆದ್ರೆ ಇದು ಅತ್ಯಂತ ಅವಶ್ಯಕ. ಏನ್ ಗೊತ್ತಾ, ಮಗು ಹುಟ್ಟಿದ ತಕ್ಷಣನೇ ಅಕಸ್ಮಾತ್ ಆ ಮಗು ಸತ್ರೆ ಹೇಗೆ ಅಂತ ಆಶ್ಚರ್ಯ ಅನ್ಸುತ್ತೆ, ಬೇಜಾರು ಅನ್ಸುತ್ತಲ್ಲ, ಹೇಗೆ ಹೀಗೆಲ್ಲ ಸಾಧ್ಯ ಅಂತ. ನಿಜವಾದ ಬಿಸ್ನೆಸ್ ಮನ್ ಆದವನು ಹೀಗೆ ಮಾಡ್ಬೇಕಾಗಿರೋದು ಏನಂದ್ರೆ, ಅದಕ್ಕೆ ಎಕ್ಸಿಟ್ ಪ್ಲಾನ್ ಅಂತ ಹೇಳ್ತಾರೆ, ಅಥವಾ ಎಕ್ಸಿಟ್ ಪಾಲಿಸಿ ಅಂತ ಹೇಳ್ತಾರೆ. ಅರ್ಥ ಇಷ್ಟೇ, ನೀವು ಬಿಸ್ನೆಸ್ ಶುರು ಮಾಡಿದ ತಕ್ಷಣನೇ ನೀವು ಅಕಸ್ಮಾತ್ ನೀವು ಒಂದಷ್ಟು ಹಾಕೋಬೇಕು, ಈ ರೀತಿ ಸಿಚುವೇಶನ್ ಎ ಹೀಗಾದ್ರೆ, ಸಿಚುವೇಶನ್ ಬಿ ಹೀಗಾದ್ರೆ, ಇದು ವರ್ಸ್ಟ್ ಪಾಸಿಬಲ್ ಸಿನೇರಿಯೋಸ್ ಅಂತ ನಾವು ಹೇಳ್ತೀವಿ. ಹೀಗಾದಾಗ ನನ್ನ ಪ್ರತಿಕ್ರಿಯೆ ಹೇಗಿರ್ಬೇಕು? ಯಾಕಂದ್ರೆ ಎಲ್ಲದಕ್ಕೂ ಒಂದು ಥ್ರೆಶ್ ಹೋಲ್ಡ್ ಅಂತ ಇರುತ್ತೆ. ಮೊದ್ಲೆಲ್ಲ ಹೇಳಿದವರು ತಾಳಿದವನು ಬಾಳಿಯಾನು ಅಂತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಇವತ್ತು ನಮ್ಮ ಪರಿಸ್ಥಿತಿ ಕಾಲಘಟ್ಟ ಹೇಗಿದೆ ಅಂದ್ರೆ, ಗಾದೆ ಮಾತುಗಳು, ವೇದದಲ್ಲಿ ಹೇಳಿರುವಂತ ಮಾತುಗಳು, ಅವುಗಳು ಕೂಡ ಸುಳ್ಳಾಗುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಅತಿಯಾಗಿ ಕಾಯ್ತಾ ಕೂತ್ಕೊಂಡ್ರೆ ಕೈಗೆ ನಮ್ಗೆ ಏನೂ ಸಿಕ್ಕೋದಿಲ್ಲ, ಕೊನೆಗೆ ಅವನತಿ ಹೊಂದುತ್ತೀವಿ. ತಾಳ್ಮೆ ಇರ್ಬೇಕು ನಿಜ. ಒಬ್ಬ ಬಿಸ್ನೆಸ್ ಮನ್ ಆದವನ್ಗೆ ತಾಳ್ಮೆ ಅತ್ಯಂತ ದೊಡ್ಡ ಆಯುಧ, ಇಲ್ಲ ಅಂತ ಹೇಳಲ್ಲ. ಅತಿಯಾದ ತಾಳ್ಮೆ ಕೂಡ ಕೆಲವೊಮ್ಮೆ ಮಾರಕ ಆಗುತ್ತೆ. ಹಾಗಾಗಿ ಥ್ರೆಶ್ ಹೋಲ್ಡ್ ಇಟ್ಕೋಬೇಕು ನಾವು. ಬಿಸ್ನೆಸ್ ಶುರು ಮಾಡಿದ ತಕ್ಷಣನೇ ಸಿನೇರಿಯೋ ಎ, ಸಪೋಸ್ ಇಫ್ ಐ ರನ್ ಔಟ್ ಆಫ್ ಕ್ಯಾಪಿಟಲ್, ನೆಕ್ಸ್ಟ್ ನಂದು ಏನಿರ್ಬೇಕು ಎಕ್ಸಿಟ್ ಪಾಲಿಸಿ. ನಾನು ತಿರ್ಗಿ ಯಾರನ್ನ ಹೋಗಿ ಕೇಳ್ಬೇಕಾ, ಸಾಲ ತರಬೇಕಾ, ಹೊಸ ಹೂಡಿಕೆದಾರನ್ ತರಬೇಕಾ, ಇಲ್ಲ ನನ್ಗೆ ಸಾಕು ಅಂತ ಅದನ್ನ ಎಕ್ಸಿಟ್ ಆಗ್ಬೇಕಾ? ಸೊ ಯು ಹ್ಯಾವ್ ಟು, ಆತರ ಒಂದಷ್ಟು ಸಿನೇರಿಯೋಗಳನ್ನ ಹಾಕೊಂಡು ಎಕ್ಸಿಟ್ ಪಾಲಿಸಿನ ನಾವು ಪಕ್ಕಾ ಮಾಡ್ಕೋಬೇಕು. ಎಕ್ಸಿಟ್ ಪಾಲಿಸಿ ಇಲ್ಲದೆ ಯಾವ ಬಿಸ್ನೆಸ್ ನಾವು ಶುರು ಮಾಡೋ ಹಾಗೆ ಇಲ್ಲ. ಇದು ಒಂದು ಎಲ್ಲಾರು ಸಾಮಾನ್ಯವಾಗಿ ಎಡುತ್ತಾರೆ. ಹಾಗಾಗಿ ದಯವಿಟ್ಟು ನೀವೇನ್ ಮಾಡಿ, ಒಂದು ಬಿಸ್ನೆಸ್ ಪ್ಲಾನ್ ಶುರು ಮಾಡ್ತೀರಾ, ಫಾರ್ಮ್ಯಾಟ್ ನ ಹಾಕೋತೀರಾ, ಹಾಕೊಂಡು ಮರುಗಳಿಗೆಯಲ್ಲಿ ನೀವು ಮಾಡ್ಬೇಕಾದ್ದು ಎಕ್ಸಿಟ್ ಪಾಲಿಸಿ. ಎಕ್ಸಿಟ್ ಪಾಲಿಸಿ ಅಂತಂದ್ರೆ ಯಾವಾಗ್ಲೂ ಕೆಟ್ಟದ್ದೇ ಆಗಿರ್ಬೇಕು ಅಂತ ಇಲ್ಲ. ನಾನು ಹೇಳಿದೆ ಅಲ್ವಾ, ನನ್ನ ಹತ್ರ ಬಂಡವಾಳ ಆಗೋಯ್ತು ಅಂದ್ರೆ ಏನು, ಸಪೋಸ್ ನಾಳೆ ಡಿಮಾಂಡ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಪೋಸ್ ಈಗೆಲ್ಲ ನೆಗೆಟಿವ್ ಇತ್ತಲ್ಲ, ಈಗ ಒಂದು ಪಾಸಿಟಿವ್ ಹೇಳ್ತೀನಿ. ಈಗ ನಮ್ಮ ನಾರಾಯಣ ಮೂರ್ತಿ ಅವ್ರನ್ನೇ ತಗೊಳ್ಳಿ, ನಮ್ಮ ಕನ್ನಡದ ಹೆಮ್ಮೆಯ ಉದ್ದಿಮೆದಾರರು. ಅವರು ಇನ್ಫೋಸಿಸ್ ಕಟ್ಟಿದ್ರು. ಈಗ ಅವ್ರು ಇನ್ಫೋಸಿಸ್ ಅಲ್ಲಿ ಇಲ್ಲ, ಅವ್ರೇನೋ ಶೇರ್ ಹೋಲ್ಡರ್ ಒಂದಷ್ಟು ಇಟ್ಕೊಂಡಿದ್ದಾರೆ. ಎಕ್ಸಿಟ್ ಪಾಲಿಸಿನೇ ಅದು. ಅಂದ್ರೆ ಒಂದು ಹಂತದ ನಂತರ, ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ, ನೆಗೆಟಿವ್ ಆಗಿರ್ಬೇಕು ಅಂತಾನೆ ಏನಿಲ್ಲ, ತುಂಬಾ ಚೆನ್ನಾಗಾದಾಗ ನಾವು ಎಕ್ಸಿಟ್ ಆಗ್ಲೇಬೇಕು. ಹೊಸ ತಲೆಮಾರಿಗೆ, ಹೊಸ ಚಿಂತನೆಗೆ ಅಲ್ಲಿ ನಾವೇ ಕಟ್ಟಿದ ಸಂಸ್ಥೆ ಇರ್ಬೋದು, ಆದ್ರೆ ಒಂದು ಹಂತದ ನಂತರ ನಾವು ಅಲ್ಲಿಂದ ಎಕ್ಸಿಟ್ ಆಗ್ಲೇಬೇಕು. ಒಂದು ಟೈಮ್ ಪೀರಿಯಡ್ ಇರ್ಬೋದು, ಇಲ್ಲ ನಾನು 10 ವರ್ಷ ಇದಕ್ಕೆ ಕೊಡ್ತೀನಿ, 10 ವರ್ಷದ ನಂತರ ಅದು 100 ಕೋಟಿ ಕಂಪನಿ ಆಗಿರುತ್ತಾ, 10 ಕೋಟಿ ಕಂಪನಿ ಆಗಿರುತ್ತಾ, ಅಥವಾ 1000 ಕೋಟಿ ಕಂಪನಿ ಆಗಿರುತ್ತಾ, ಎಷ್ಟಾರ ಆಗಿರ್ಲಿ,
ಐ ವಾಂಟ್ ಟು ಎಕ್ಸಿಟ್ ಆಫ್ಟರ್ 10 years. 10 ವರ್ಷ ನಾನು ಪೂರ್ಣವಾಗಿ ಶ್ರದ್ಧೆಯಿಂದ ಇದನ್ನ ಇಲ್ಲಿ ಕೊಡ್ತೀನಿ, ಟೈಮ್ ಕೊಡ್ತೀನಿ, ಆಯ್ತಾ, ನನ್ನ ನಾಲೆಡ್ಜ್ ಕೊಡ್ತೀನಿ, ಪ್ರತಿಯೊಂದು ಕೊಡ್ತೀನಿ. ಅದ್ ಎಷ್ಟು ಮಟ್ಟಕರ ಹೋಗಿರ್ಲಿ, 10 ವರ್ಷದ ನಂತರ ಏನ್ ಬರುತ್ತೆ ಅದನ್ನ ತಗೊಂಡು ನಾನು ಎಕ್ಸಿಟ್ ಆಗ್ತೀನಿ. ಟೈಮ್ ಫ್ರೇಮ್ ಹಾಕೋಬಹುದು, ಅರ್ಥ ಆಯ್ತಾ? ಅಥವಾ ಏನು ಇಲ್ಲದೆ ಅದು ತುಂಬಾ ಚೆನ್ನಾಗಿದ್ರು ಕೂಡ ನಾನು ಎಕ್ಸಿಟ್ ಆಗಿ ಐ ವಾಂಟ್ ಟು ಟ್ರೈ ಸಮಥಿಂಗ್ ಎಲ್ಸ್, ಆರ್ ಐ ವಾಂಟ್ ಟು ಕ್ವಿಟ್ ಅಂಡ್ ಐ ವಾಂಟ್ ಟು ಜಸ್ಟ್ ಡೂ ನಥಿಂಗ್. ಅದು ಕೂಡ ಆಯ್ಕೆ, ಒಬ್ಬೊಬ್ರು ಆಯ್ಕೆ ಒಂದೊಂದರ. ಸೊ ಎಕ್ಸಿಟ್ ಪಾಲಿಸಿನ ನಾವು ಅದನ್ನ ನೋಡ್ಕೊಳ್ಳೇಬೇಕು. ಇದಿಷ್ಟು ಆದ್ಮೇಲೆ ಸಾಮಾನ್ಯ ತಪ್ಪುಗಳು, ನಾವು ಬಿಸ್ನೆಸ್ ಅಲ್ಲಿ ನಾವು ಮಾಡುವ ಸಾಮಾನ್ಯ ತಪ್ಪುಗಳು ಏನು ಅಂತ ನಾನು ಹೇಳ್ತೀನಿ. ಯಾತಕ್ಕೆ ನಿಮ್ಗೆಲ್ಲ ಗೊತ್ತಿರಬೇಕು, 20%, 20% ಆಫ್ ದ ಬಿಸ್ನೆಸ್, ಯಾವ ಬಿಸ್ನೆಸ್ ಗಳೆಲ್ಲ ಸ್ಟಾರ್ಟ್ ಮಾಡಿರ್ತೀವಿ, ಶುರು ಮಾಡಿರ್ತೀವಿ, ಅದ್ರ 20% ಉದ್ದಿಮೆಗಳೇನಾಗುತ್ತೆ, ಅದು ಪ್ರಥಮ ವರ್ಷನೇ ಕಾಣಲ್ಲ, ಅದು ಸತ್ತು ಹೋಗ್ಬಿಡ್ತಾರೆ. ಒಂದು ವರ್ಷಕ್ಕೆ ಮುಂಚೆ ಅಥವಾ ವರ್ಷ ಅಮ್ಮಮ್ಮ ಅಂದ್ರೆ ಅಷ್ಟು ಬರ್ತಾವೆ, ಒಂದ್ 10 ರಿಂದ 12 ತಿಂಗಳು ಬಾಳಿಕೆ ಬರುತ್ತವೆ, ಮುಚ್ಚಿ ಹೋಗ್ಬಿಡ್ತವೆ 20%. ಇನ್ನು ಉಳಿದ 40 ರಿಂದ 60% ಎರಡನೇ ವರ್ಷದ ಇದನ್ನ ನೋಡೋದಿಲ್ಲ, ವಾರ್ಷಿಕೋತ್ಸವನ ನೋಡೋದೇ ಇಲ್ಲ, ಅವು ಸತ್ತು ಹೋಗ್ತವೆ. ಹೀಗೆ ಹೇಳ್ತಾ ಬರ್ತಾರೆ. ನೀವು ನೋಡಿ, ಹಾಗಾದ್ರೆ ಆ ಒಂದು ವ್ಯಾಪಾರದ ಉಳಿವಿನ ಮಟ್ಟ ಎಷ್ಟು ಅಂತ ಕೇಳಿದ್ರೆ ತುಂಬಾ ಕಡಿಮೆ ಸಂಖ್ಯೆ ಆಗೋಗ್ಬಿಡುತ್ತದು. ಇದ್ರ ಜೊತೆಗೆ ಮೂರನೇ ತಲೆಮಾರಿಗೆ, ಮೊದಲನೇ ತಲೆಮಾರಿನವರು ಒಂದು ಉದ್ದಿಮೆನ ಅತ್ಯಂತ ಬಲಿಷ್ಠವಾಗಿ ಕಟ್ಟಿ ನಿಲ್ಸಿದ್ದಾರೆ ಅಂತ ಇಟ್ಕೊಳ್ಳಿ, ಎರಡನೇ ತಲೆಮಾರಿಗೆ ಅದರ ಅರ್ಧಕ್ಕರ್ಧ ಅದು ಸೋಲು ಕಾಣ್ತಾ ಹೋಗುತ್ತೆ, ಕುಸಿತ ಕಾಣ್ತಾ ಹೋಗಿರುತ್ತೆ. ಮೂರನೇ ತಲೆಮಾರಿನಷ್ಟೊತ್ತಿಗೆ ಆ ಉದ್ದಿಮೆನೇ ಇಲ್ದಂಗ ಆಗುತ್ತೆ ಅನ್ನುವಂತಹ ಮಾತುಗಳು, ಅಂಕಿಅಂಶಗಳು ನಾವು ಕಾಣಬಹುದು. ಹೀಗಿದ್ದಾಗ ಇದ್ರ ಜೊತೆ ಆ 1 ವರ್ಷದಲ್ಲಿ 2 ವರ್ಷದಲ್ಲಿ ಯಾಕಾಗ್ತವೆ, ಅದನ್ನು ಮೀರಿ ನಾವು 8, 10, 20 ವರ್ಷ 30 ವರ್ಷದ ಸಂಸ್ಥೆಗಳನ್ನ ಕಟ್ಟಬೇಕು ಅಂದ್ರೆ ಒಂದಷ್ಟು ತಪ್ಪುಗಳನ್ನ ನಾವು ಮಾಡದೇ ಇರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಇದು ನಾವು ಮಾತಾಡ್ತಿರೋದು ಸಣ್ಣ ಉದ್ದಿಮೆಗಳ ಬಗ್ಗೆ ಅಲ್ವಾ. ಹಾಗಾಗಿ ಈ ಸಣ್ಣ ಉದ್ದಿಮೆಗಳಲ್ಲಿ ಯಾವಾಗ್ಲೂ ಹಣದ ಕೊರತೆ ಇರುತ್ತದೆ. ಹಾಗಿದ್ದಾಗ ಏನಾಗುತ್ತೆ, ಅಕೌಂಟೆಂಟ್ ಇಟ್ಕೊಂಡಿರಲ್ಲ, ಎಲ್ಲಾವುದನ್ನು ನಾವೇ ಮಾಡ್ಬೇಕು ಅಂತ ಹೋಗ್ತಿರ್ತಾರೆ. ಹಿ ವಿಲ್ ಬಿ ದ ಕ್ಯಾಶಿಯರ್, ಹಿ ವಿಲ್ ಬಿ ದ ಸೇಲ್ಸ್ ಮನ್, ಎವ್ರಿಥಿಂಗ್ ಆಲ್ ರೌಂಡರ್ ತರ ಹ್ಯಾಕ್ ಮಾಡಕ್ ಹೋಗ್ತಾರೆ. ಸ್ವಲ್ಪ ಕೈಯಲ್ಲಿ ಶಕ್ತಿ ಬಂದ ತಕ್ಷಣ ಒಂದಷ್ಟು ಜಾಬ್ ನ ಡೆಲಿಗೇಟ್ ಮಾಡ್ಬೇಕು, ಅವ್ರವ್ರ ಕೆಲಸ ಅಂತ ನಾವು ಕೊಡ್ಬೇಕು. ಸಣ್ಣ ಉದ್ದಿಮೆ ಸೋಲೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಎಲ್ಲಾ ಒತ್ತಡಗಳನ್ನು ಏಕ ವ್ಯಕ್ತಿಯೇ ತಗೋತಾ ಹೋಗ್ತಾನೆ. ಎಲ್ಲ ನಾನೇ ಮಾಡ್ತೀನಿ ಅಂತ ಹೋದಾಗ ಸೋಲಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ ಇರ್ಲಿ. ಯು ಕ್ಯಾನ್ ಟೇಕ್ ಮನೆಯಲ್ಲೋ ಯಾರೋ ಇನ್ನೊಬ್ರು ರಿಲೇಟಿವ್, ಫ್ರೆಂಡು, ನೀವು ಒಂದು ಸಹಾಯ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲ ಒಬ್ನೇ ಮಾಡ್ತೀನಿ ಅಂತ ಹೋಗೋದ್ರಿಂದ ಸೋಲ್ ಕಾಣ್ತೀವಿ. ಎರಡನೇ ಅತ್ಯಂತ ಪ್ರಮುಖ ಕಾರಣ ಸೋಲಿಗೆ ಏನು ಅಂತಂದ್ರೆ, ನಾವು ಜೇಬನ್ನ ಸಪರೇಟ್ ಮಾಡೋದಿಲ್ಲ. ನಂದೇ ಅಲ್ವಾ ಬಿಸ್ನೆಸ್ ಅಂತ. ಐ ಹ್ಯಾವ್ ಸೀನ್ ಸೋ ಮೆನಿ ಈ ಬೇಕರಿ ಇಂತ ಒಂದು ಉದ್ದಿಮೆಗಳನ್ನ ನಡೆಸುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಣನ ಇದು ಉದ್ದಿಮೆದು, ಇದು ವ್ಯಾಪಾರದ ಹಣ, ಇದು ನಂದು ಸಪರೇಟ್ ಅಂತ ತಗೊಳ್ಳೋದೇ ಇಲ್ಲ, ಎಲ್ಲ ಅಲ್ಲೇ ರೊಟೇಟ್ ಮಾಡ್ತಾ ಇರ್ತಾರೆ. ಕ್ಲಾರಿಟಿ ಬರೋದಿಲ್ಲ ಹಾಗಾಗಿ ಉದ್ದಿಮೆಯ ಹಣ ಉದ್ದಿಮೆಲೇ ಉಳ್ಕೋಬೇಕು. ನೀವ್ ಬೇಕಾದ್ರೆ ನಿಮ್ ಪಾಲಿಗೆ ಸಂಬಳ ಅಂತನೋ ಅಥವಾ ಯು ಕ್ಯಾನ್ ಟೇಕ್ ಪ್ರಾಫಿಟ್ ಅಂತನೋ, ಅದಕ್ಕೆ ನೀವ್ ಏನಾನ ಹೆಸರು ಕೊಡಿ, ಇಷ್ಟು ಅಂತ ನೀವು ಅದನ್ನ ತೆಗೆದು ಸಪರೇಟ್ ತಗೊಂಬಿಡಿ. ನಿಮ್ಮ ಖರ್ಚುಗಳು, ನಿಮ್ಮ ಸಂಸಾರದ್ದು ಅದೆಲ್ಲ ಅಲ್ಲಿ ನಡಿಬೇಕು. ಇನ್ನೊಂದೇನಿದೆ, ಇದು ಅಲ್ಲಿ ಬಂದಿದ್ದ ಅಲ್ಲೇ ಇರ್ಬೇಕು, ಅದು ಮಿಕ್ಸ್ ಆಗ್ಬಾರ್ದು, ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಹಣಕಾಸು ಮಿಕ್ಸ್ ಮಾಡೋದ್ರಿಂದ ಫೇಲ್ಯೂರ್ ಖಂಡಿತ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ, ಯಾವ್ದೋ ಒಂದು ಪದಾರ್ಥ 100 ರೂಪಾಯಿ ಆಗಿರುತ್ತೆ, ಅದನ್ನ ನೀವು 125 ರೂಪಾಯಿ ಮಾರ್ಬಿಡ್ತೀರಿ, 25 ರೂಪಾಯಿ ಲಾಭ ಪಡ್ಕೊಂಡಿರ್ತೀರಿ. ಆ 25 ರೂಪಾಯಿಯಲ್ಲಿ ಎಷ್ಟು ಅಂಶ ತಕ್ಕೋಬೇಕು ಅನ್ನೋದಷ್ಟೇ ನೀವು ನೋಡ್ಬೇಕಾಗಿರೋದೇ ಹೊರತು, ಏನ್ ಮಾಡ್ತಾರೆ ಜನ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ವರ್ಷ ಆದ್ಮೇಲೆ ಎಲ್ಲೋಯ್ತೋ ಗೊತ್ತಿಲ್ಲ ಅಂತಾರೆ, ಆ 125 ರೂಪಾಯಿ ನಂದೇ ಅನ್ಕೊಂತಾರೆ. ಅದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ತಿರ್ಗಾ ನೀವು ಇದು ಕಚ್ಚಾ ಪದಾರ್ಥಗಳನ್ನ ತಗೊಳ್ಳಕ್ಕೆ, ರಾ ಮೆಟೀರಿಯಲ್ಸ್ ಮತ್ತೊಂದು ತಗೊಳ್ಳಿಕ್ಕೆ ಹಣ ಬೇಕೇ ಬೇಕಲ್ಲ. ಹಾಗಾಗಿ ನೀವು 25 ಅಷ್ಟೇ ನನ್ ಲಾಭ, ಆ 25ರಲ್ಲೂ ಎಷ್ಟು ಒಂದು 5 ರೂಪಾಯಿ 10 ರೂಪಾಯಿ ತಗೊಂಡು ಮಿಕ್ಕಿದ್ದು ಅಲ್ಲೇ ಬಿಟ್ಟಿರ್ತೀನಿ. ಹೇಗ್ ಮಾಡ್ಬೇಕು, ಉದ್ದಿಮೆನ ಹೇಗ್ ಬೆಳೆಸ್ಬೇಕು ಅಂತ ನೋಡ್ಬೇಕೇ ಹೊರತು, ಟರ್ನ್ಔಟ್ ಆದಂಗ ತಗೊಳ್ತಿರೋದು, ಖರ್ಚು ಮಾಡ್ತಿರೋದು, ಇನ್ನೊಂದು ಬಂದಿದ್ದು ಯಾವ್ದು, ಅದೇನಾಗುತ್ತೆ, ಅವಾಗ ನಿಮ್ಗೆ ಹಣ ಶಾರ್ಟೇಜ್ ಆಗುತ್ತೆ. ಇಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟೇಜ್ ಆಗುತ್ತೆ. ಹೆಂಗೆ ಅಂದ್ರೆ, ಈಗ ನೀವೊಂದು ಹಣ್ಣುಗಳನ್ನ ಅಥವಾ ಬಾಲ್ನ ಎಸಿತಾ ಇರ್ತಾರೆ ನೋಡಿ, ಮೇಲೆ ಎಸಿತಾ ಇರ್ತಾರಲ್ಲ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಸೊ ಇಟ್ ಈಸ್ ಜಾಸ್ತಿ ಆದಷ್ಟು ನಿಮ್ಮ ಮೆದ್ಲಿಗೆ ಕಷ್ಟ ಆಗುತ್ತೆ. ಯು ಕೆನಾಟ್ ಬ್ಯಾಲೆನ್ಸ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಹಾಗಾಗಿ ಕೀಪ್ ಇಟ್ ಈಸಿ, ಕೀಪ್ ಇಟ್ ಸಿಂಪಲ್. ಏನಂದ್ರೆ, ಅದು ವ್ಯವಹಾರದ ಹಣ ಬೇರೆ, ನನ್ನ ಹಣ, ವೈಯಕ್ತಿಕ ಹಣ ಬೇರೆ ಅನ್ನೋದನ್ನ ನಾವು ಮಾಡ್ಕೋಬೇಕು. ಮೂರನೇ ಅತ್ಯಂತ ಪ್ರಮುಖವಾದ ಅಂಶ ಏನು, ನಾವು ಮಾಡೋದು ಈ ಸಣ್ಣ ಉದ್ದಿಮೆದಾರರು ಮಾಡುವಂತಹ ತಪ್ಪು ಮತ್ತು ಉದ್ದಿಮೆ ಕುಸಿತಕ್ಕೆ ಕಾರಣ ಏನು ಅಂತಂದ್ರೆ,
ಸಾಲ ತಗೋತಾರೆ ಅಥವಾ ವೆಂಡರ್ ಜೊತೆ 30 ಡೇಸೋ 60 ಡೇಸ್ಗೋ ಏನೋ ಒಂದಷ್ಟು ಪದಾರ್ಥಗಳನ್ನ ಅದನ್ನ ತಗೊಂಡಿರ್ತಾರೆ. ಸರಿಯಾದ ಹೇಳಿದ ಸಮಯಕ್ಕೆ ಹಣನ ಹಿಂದಿರುಗಿಸದೇ ಇರೋದು, ಕೊಡೋದಿಲ್ಲ. ಇನ್ನೊಂದು ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಅದ್ರ ಜೊತೆಗೇನೆ ಬರುವಂತಹ ಇನ್ನೊಂದು ಸಮಸ್ಯೆ ಏನಂದ್ರೆ, ಹೀಗೆ ಕೊಡದೇ ಇದ್ದಾಗ ಅಲ್ಲಿಂದ ಕಾಲ್ ಬರುತ್ತೆ, ಫೋನ್ ಬರುತ್ತೆ. ನಮ್ದು ಹಣ ಪಾವತಿ ಆಗಿಲ್ಲ, 30 ದಿನ ಆಗಿತ್ತು, 60 ದಿನ ಆಗಿತ್ತು, ಹಣ ಬಂದಿಲ್ಲ ಅಂತ. ಈ ಫೋನ್ ಎತ್ಕೊಳ್ದೆ ಇರೋದು, ನಾಟ್ ಗಿವಿಂಗ್ ಅ ಫೇಸ್, ನೀವು ಮುಖ ಕೊಡದೆ ಇರೋದು, ಜನಕ್ಕೆ ನೀವು ಕರೆಕ್ಟ್ ಆಗಿ ಫೋನ್ ಎತ್ಕೊಂಡು, ಸರ್ ಐ ಆಮ್ ಸಾರಿ, ನನಗೆ ಕೊಡಕ್ ಆಗ್ಲಿಲ್ಲ 30th, ಬಿಫೋರ್ ದೇ ಕಾಲ್ ಯು ಕಾಲ್ ಅಪ್. ಅವ್ರು ನಿಮ್ಮನ್ನ ಕೇಳಕ್ ಮುಂಚೆ ನೀವೇ ವಾಲಂಟಿಯರ್ ಆಗಿ 29ನೇ ದಿನ, ಸರ್ ನಾಳೆ ಡ್ಯೂ ಇದೆ ಇದು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಏನೋ ಒಂದು ಸಮಸ್ಯೆ ಇರೋದ್ರಿಂದ ನಾನು ಇವತ್ತು ಕೊಡಕ್ ಆಗ್ತಾ ಇಲ್ಲ, ನಾಳೆ ಕೊಡಕ್ ಆಗ್ತಾ ಇಲ್ಲ, ಸೊ ಅಂಡ್ ಸೇ ಡೇಟ್, ಸೇ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 10 ಡೇಸ್ ಅಲ್ಲೋ 15 ಡೇಸ್ ಅಲ್ಲೋ ನೀವು ವಾಲಂಟಿಯರ್ಗೆ ಅವ್ರು ಕೇಳಕ್ ಮುಂಚೆ ನೀವು ಮಾಡ್ತಿರಲ್ಲ, ಈ ಗುಣ ಅತ್ಯಂತ ಪ್ರಮುಖವಾಗಬೇಕಾಗಿರೋದು. ಆದ್ರೆ 99 ಜನ ಇದನ್ನ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ, ಹೇಳದೇ ಇಲ್ಲ. 30 ದಿನ ಆಗುತ್ತೆ, ಅವ್ರಿಗೂ ಗೊತ್ತಾಗಲ್ಲ. 4-5 ದಿನ ಬಿಟ್ಟು 35ನೇ ದಿನ ಅವ್ರು ಕೇಳ್ತಾರೆ, ಏನ್ರಿ ಡ್ಯೂ ಡೇಟ್ ಆಗೋಯ್ತು, 5 ದಿನ ಆಯ್ತು, ನೀವ್ ಇನ್ನೂ ಕೊಟ್ಟಿಲ್ಲ ಅಂತ. ಆದ್ರೆ ಅವಾಗೂ ಇವ್ರು ಫೋನ್ ಎತ್ತಾರೆ ಎಷ್ಟೋ ಸರಿ. ಅವ್ರು 5 ಸರಿ ಫೋನ್ ಮಾಡಿದ್ಮೇಲೆ ಇವ್ರು 6ನೇ ಸರಿ ಫೋನ್ ಎತ್ತುತ್ತಾರೆ. ಇದು ಮಹಾಪರಾಧ. ಇದು ತುಂಬಾ ಜನ ಮಾಡುವಂಥದ್ದು. ಈ ವ್ಯವಹಾರದಲ್ಲಿ ಸಣ್ಣ ಉದ್ದಿಮೆಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡು ಬರುವಂತಹ ಸಮಸ್ಯೆ ಇದೆ. ಏನಂದ್ರೆ ಅವರು ಯಾವುದಕ್ಕೂ ಬದ್ಧತೆ ಇರಲ್ಲ. ನೀವು ಹೇಳಿದ ಸಮಯ ಪಾಲನೆ ಮಾಡೋದಿಲ್ಲ. ಎಸ್ಪೆಷಲಿ ವಿತ್ ಮನಿ. ನೀವಿಂತ ದಿನಕ್ಕೆ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ನೀವು ಕೊಡ್ಬೇಕು. ಇಲ್ಲ ಅಂದ್ರೆ ಆ ಒಂದು ದಿನ ಮುಂಚೆ ಫೋನ್ ಮಾಡಿ ಆಗ್ತಿಲ್ಲ ಅಂತ ಹೇಳ್ಬೇಕು. ಈ ಪಾಲಿಸಿನ ಮಾಡಿ ನೋಡಿ. ಯಾತಕ್ಕೆ ಗುಜರಾತಿಗಳು, ಮಾರವಾಡಿಗಳು ಗೆಲ್ತಾರೆ ಅಂದ್ರೆ ಅವರು ಆ ರೀತಿ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತಾರೆ. ಹೇಳಿದ ಮಾತಿಗೆ ಅವರಲ್ಲಿ ಏನಾಗುತ್ತೆ, ಒಂದು ಸರಿ ಮಾತು ಕೊಟ್ಟಿರ್ತಾರೆ, ಒಂದು ಕಡೆ ಎಲ್ಲೂ ಪೇಪರ್ ಇರಲ್ಲ, ಏನಿರಲ್ಲ. ಮಾತಿಗೆ ತಪ್ಪದ ಅಂದ್ರೆ ಅವರು ಇದರಿಂದಾನೇ ಬಹಿಷ್ಕಾರ ಹಾಕ್ಬಿಡ್ತಾರೆ. ಹಾಗಾಗಿ ಮಾತಿಗೆ ಅಷ್ಟು ಬೆಲೆ ಇರುತ್ತೆ. ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನೀವ್ ಯಾವೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಏನೇ ಮಾಡಿ, ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ನಿಮ್ಮ ಮಾತು. ನೀವೊಂದ್ಸರಿ ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೋಬೇಕು. ನೀವ್ ಅದನ್ನ ಮಾಡ್ತಾ ಹೋಗಿ ನಿಮ್ಮ ಮಾರ್ಕೆಟ್ ಅಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಕೂಡ ಎತ್ತೋದು ಬಹಳ ಈಸಿ ಆಗುತ್ತೆ. ಏನು ದೊಡ್ಡದಲ್ಲ. ಇವತ್ತು ಬಂಡವಾಳ, ಹಣ ಎತ್ತೋದು ದೊಡ್ಡ ವಿಷಯನೇ ಅಲ್ಲ. ನಿಮ್ಮ ವ್ಯಕ್ತಿತ್ವ ಸರಿಗಿದ್ರೆ ಬಂಡವಾಳ ಎತ್ತೋದು ಬಹಳ ಈಸಿ ಆಗೋಗುತ್ತೆ. ಹೀಗಾಗಿ ಇವುಗಳನ್ನ ಮಾಡ್ಬೇಕು. ಇನ್ನು ದೊಡ್ಡ ಇಷ್ಟೆಲ್ಲ ಮಾಡ್ಕೊಂಡ್ ಬರ್ತೀರಾ, ನೆಕ್ಸ್ಟ್ ಮುಂದಿನ ಹಂತ, ನಾನು ಹೌ ಟು ಸ್ಕೇಲ್ ಅಪ್, ನಾನು ಅದನ್ನ ಮುಂದಕ್ಕೆ ತಗೊಂಡೋಗ್ಬೇಕು. ನಾನು ಇವಾಗ ಇಲ್ಲಿ ತನಕ ಬಂದಿದ್ದೀನಿ, ಇದ್ರ ನಂತರ ಮುಂದೇನು ಅಂದಾಗ ಮುಂದೆ ಬೇಕಾದಷ್ಟಿದೆ. ನಾವು ನೋಂದಣಿ ಮಾಡ್ಕೊಳ್ಳೋವಾಗ್ಲೇನೆ ಸ್ಟಾರ್ಟ್ಅಪ್ ಇಂಡಿಯಾ ಜೊತೆ ನೋಂದಣಿ ಮಾಡ್ಕೋಬೇಕು. ಬೇಕಾದಷ್ಟು ಅಲ್ಲಿ ಒಂದಷ್ಟು ಇದಿದೆ, ಉದ್ಯೋಗ ಆಧಾರ ಇದೆ, ಅಲ್ಲಿ ಮಾಡ್ಬೇಕು. MSME ರಿಜಿಸ್ಟ್ರೇಷನ್ ತಗೋಬೇಕು. ಇವೆಲ್ಲ ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್ ಎಲ್ಲ ಅದರಲ್ಲೆಲ್ಲ ಬರ್ದಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಗಳಿಗೆ ಪ್ರತಿಯೊಂದಕ್ಕೂ ನೀವು ರಿಜಿಸ್ಟರ್ ಮಾಡಿ ಕೆಲವೊಂದು ಅನುಮತಿ ಪತ್ರಗಳನ್ನ ನೀವು ರೆಡಿ ಇಟ್ಕೊಂಡಿರಿ. ಇದು ರೆಡಿ ಇಟ್ಕೊಂಡಿದ್ದಾಗ ನೀವು ಅದನ್ನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಿಮ್ಗೆ 16 ಅವಕಾಶಗಳಿವೆ. ಅಲ್ಲಿ 16 ರೀತಿಯಲ್ಲಿ ನೀವು ಫಂಡ್ ನ ರೈಸ್ ಮಾಡ್ಬೋದು. ಫಂಡ್ ರೈಸ್ ಮಾಡಕ್ಕೆ ಹಲವಾರು ವಿಧಗಳಿದೆ. ಆ ಹಲವಾರು ವಿಧಗಳನ್ನ ಕೂಡ ನಾನು ಪುಸ್ತಕದಲ್ಲಿ ವಿವರವಾಗಿ ಬರ್ದಿದ್ದೀನಿ. ನಾನು ಜಸ್ಟ್ ಅದನ್ನ ಸುಮ್ಮನೆ ಮೇಲ್ಮೇಲೆ ಹೇಳ್ಬಿಡ್ತೀನಿ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸೆಲ್ಫ್ ಫಂಡಿಂಗ್. ನಾವು ಇಷ್ಟು ವರ್ಷ ದುಡ್ದಿರ್ತೀವಲ್ಲ, ದಿಸ್ ಇಸ್ ದ ಬೆಸ್ಟ್. ಸೆಲ್ಫ್ ಕಂಟ್ರೋಲ್ ಇಸ್ ದ ಬೆಸ್ಟ್ ಕಂಟ್ರೋಲ್ ಅಂತ ಹೇಳಿದಾಗ ಸೆಲ್ಫ್ ಫಂಡಿಂಗ್ ಇಸ್ ದ ಬೆಸ್ಟ್ ಫಂಡಿಂಗ್ ಮೆಥಡ್. ನಿಮ್ಗೆ ಯಾರ್ದು ಒಂದು ಋಣ ಇರೋದಿಲ್ಲ, ಯಾರು ಹೇಳಿದ್ದು ಕೇಳ್ಬೇಕು ಅಂತ ಇರೋದಿಲ್ಲ. ಒಂದು ಹಂತ ಬರೋ ತನಕ ನೀವ್ ಹೇಳಿದ್ರಿ, ನಾವು ಪ್ರೈವೇಟ್ ಲಿಮಿಟೆಡ್ ಆಗಿ ಒಂದು ಸ್ಕೇಲ್ ಅಪ್ ಮಾಡ್ತಾ ಇರ್ತೀವಿ. ಆದ್ರೆ ನಾಟ್ ಅಪ್ ಟು ಏನೋ ಹೊರಗಡೆಯಿಂದ ಕೋಟ್ಯಾಂತರ ರೂಪಾಯಿ ತರೋ ತನಕ ಇಲ್ಲ ಅಂತಂದಾಗ ನೀವು ಸೆಲ್ಫ್ ಫಂಡಿಂಗ್ ಮಾಡ್ಕೋಬಹುದು. ಕುಟುಂಬದಿಂದ ಅಥವಾ ಸ್ನೇಹಿತರಿಂದ ತಗೋಬಹುದು. ಸರ್ಕಾರದಿಂದ ಅಥವಾ ಇತರೆ ಸಂಸ್ಥೆಗಳಿಂದ ನೀವು ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಇನ್ನೊಂದಿರ್ಬೋದು, ಅಲ್ಲೆಲ್ಲ ತಗೋಬಹುದು. ಏಂಜಲ್ ಇನ್ವೆಸ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗ್ಬೋದು. ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ, ಅವ್ರ ಹತ್ರ ಹೋಗ್ಬೋದು. ಎಲ್ಲಾ ಏಂಜಲ್ ಇನ್ವೆಸ್ಟರ್ಸ್, ಎಲ್ಲಾ ವೆಂಚರ್ ಕ್ಯಾಪಿಟಲಿಸ್ಟ್ ಗಳು ಸೀಡ್ ಫಂಡ್ ಮಾಡೋದಿಲ್ಲ. ಅದಕ್ಕೆ ಸಪರೇಟ್ ಇರ್ತಾರೆ. ಅಂದ್ರೆ ಆರಂಭದ ದಿನಗಳಲ್ಲೇ ಹೂಡಿಕೆ ಮಾಡಕ್ಕೆ ಅಂತಾನೆ ಸಪರೇಟ್ ಆಗಿರ್ತಾರೆ. ಎಲ್ರು ಆರಂಭದಿಂದಲೇ ಹೂಡಿಕೆ ಮಾಡಲ್ಲ. ಹಾಗಾಗಿ ಆರಂಭದಲ್ಲೇನೆ ಹೂಡಿಕೆ ಮಾಡುವಂತವ್ರನ್ನ ನೋಡಿ ನೀವು ಅವ್ರ ಹತ್ರ ಕೇಳ್ಬೋದು. ಟು ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ಗೋ ಫಾರ್ ಅ ಕ್ರೌಡ್ ಫಂಡಿಂಗ್. ನೀವು ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಿಮ್ಮ ಗ್ರಾಹಕರಿಂದನೇ ನೀವು ಹೇಳ್ಬೋದು, ನೋಡಿ ನಾನು ಐ ವಾಂಟ್ ಟು ಎಕ್ಸ್ಟೆಂಡ್, ಈ ತರ ಮಾಡ್ಬೇಕು ಅಂತ ಇದ್ದೀನಿ, ನೀವೊಂದಷ್ಟು ಹಣ ನನ್ನಲ್ಲಿ ಹೂಡಿಕೆ ಮಾಡಿದ್ರೆ ನಂತರದ ದಿನಗಳಲ್ಲಿ ಇಷ್ಟು ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ. ಯು ಕ್ಯಾನ್ ಟೇಕ್ ಅಡ್ವಾನ್ಸ್ ಫ್ರಮ್ ಯುವರ್ ಕಸ್ಟಮರ್ಸ್. ಆಮೇಲೆ ನಿಮ್ಮ ಪಾರ್ಟ್ನರ್ಸ್ ಅಲ್ಲೇನೆ ಇನ್ನು ಎಕ್ಸ್ಟ್ರಾ ಅಲ್ಲಿಂದ ಇಲ್ಲಿಂದ ತಂದು ಅದನ್ನ ಹಣ ಹಾಕ್ಬೋದು. ಬ್ಯಾಂಕ್ ನಿಂದ ಸಾಲ ಪಡೆಯೋದು, ಡೆಟ್, ಯಾವಾಗ್ಲೂ ಈಕ್ವಿಟಿಗೆ ಹೋಗ್ಬೇಕು ಅಂತಿಲ್ಲ. ಡೆಟ್ ಈಸ್ ಆಲ್ಸೋ ಸೊಲ್ಯೂಷನ್. ಅಂಡ್ ಬೇರೆ ಬೇರೆ ಬಿಸ್ನೆಸ್ ಹೌಸಸ್ ಇರುತ್ತೆ, ಆ ಬಿಸ್ನೆಸ್ ಹೌಸ್ ಗಳಿಂದ ಕೂಡ ನೀವು ಸಾಲನ ತಗೊಳ್ಬಹುದು.
ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಬಂಡವಾಳನ ನಾವು ಎತ್ತಬಹುದು. ಇದ್ರ ಜೊತೆಗೆ ಇದೆಲ್ಲ ಆದ್ಮೇಲೆ ಒಂದು ಸೆನ್ಸಿಬಲ್ ನೇಮ್ ಇಡ್ಬೇಕಾಗುತ್ತೆ. ಆ ನೇಮ್ ಸಿಕ್ಕುತ್ತಾ ಅಂತ ನೋಡ್ಬೇಕಾಗುತ್ತೆ. ಅದು ಬ್ರ್ಯಾಂಡಿಂಗ್ ಮಾಡ್ಬೇಕಾಗುತ್ತೆ. ತಿರ್ಗಾ ಅದನ್ನ ನಾವು ಪೇಟೆಂಟ್ ಪಡ್ಕೋಬೇಕಾಗುತ್ತೆ. ನಮ್ಮ ಒಂದು ಇದಕ್ಕೆಲ್ಲ ಬ್ಯಾಂಕ್ ಖಾತೆ ತೆಗಿಬೇಕಾಗುತ್ತೆ. ಪ್ರತಿಯೊಂದನ್ನು ಈಗ ಸಣ್ಣ ಸಣ್ಣದನ್ನು ನೋಡ್ಕೊಂಡು ಹೆಸರಿಂದ ಹಿಡಿದು, ಹೆಸರು ಕಾಂಟ್ರವರ್ಷಿಯಲ್ ಆಗಿರೋದು ಬೇಡ. ಈ ತರದನ್ನ ಸಣ್ಣ ಸಣ್ಣ ಅಂಶಗಳನ್ನ ನಾವು ನೋಡ್ಕೊಂಡು ಹೋದಾಗ, ಜೊತೆಗೆ ಇದೆಲ್ಲವ್ರದ್ದು ಜೊತೆಗೆ ಮಾಡ್ತಾ ಮಾಡ್ತಾನೆ ಈ ಮಾರ್ಕೆಟಿಂಗ್ ಅನ್ನೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇವತ್ತು ಹೆಂಗಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ ಅಂತ ಹಿಂದಿಯವ್ರು ಹೇಳ್ತಾ ಇರ್ತಾರೆ. ಯಾವ್ದು ಕಣ್ಣಿಗೆ ಪದೇ ಪದೇ ಕಾಣ್ತಾ ಇರುತ್ತೆ ಅದೇ ಬ್ರಾಂಡ್ ಆಗುತ್ತೆ. ಇನ್ನೇನಿಲ್ಲ, ಬ್ರಾಂಡ್ ಅಂದ್ರೆ ಏನೋ ಬ್ರಹ್ಮಾಂಡ ಅಂತೇನಿಲ್ಲ. ಪದೇ ಪದೇ ಮನುಷ್ಯನ ಕಿವಿಗೆ ಕಣ್ಣಿಗೆ ಯಾವುದು ಕೇಳ್ತಾ ಇರುತ್ತೆ ಎಲ್ಲ ಕಡೆ ಅದೇ ಕಾಣ್ತಾ ಇದ್ರೆ ಅದು ಬ್ರಾಂಡ್ ಆಗಿ ಕನ್ವರ್ಟ್ ಆಗೋಗುತ್ತೆ ಅಷ್ಟೇ. ಆ ವಸ್ತುವಿನಲ್ಲಿ ಮತ್ತೆ ಶಕ್ತಿ ಕೂಡ ಇರಬೇಕು. ಬ್ರಾಂಡ್ ಅಂತಂದ್ರೆ ಮತ್ತೆ ಮಾರ್ಕೆಟಿಂಗ್ ಮಾಡೋದ್ರಿಂದ ಜಸ್ಟ್ ನೀವು ಯು ಕ್ಯಾನ್ ಸೆಲ್ ಒನ್ಸ್. ಆ ರಿಪೀಟೆಡ್ ಆರ್ಡರ್ಸ್ ಬರ್ಬೇಕು ಅಂತಂದ್ರೆ ಪದಾರ್ಥದ ಗುಣಮಟ್ಟ ಕೂಡ ಇರಬೇಕು, ಗುಣಮಟ್ಟ ಕಾಯ್ಕೋಬೇಕು. ಹೀಗೆ ಹಲವಾರು ಅಂಶಗಳನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಬಿಸ್ನೆಸ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ. ಇಟ್ಸ್ ಅ ಲೈಫ್ ಸ್ಟೈಲು. ನಮ್ಮ ಮಗು ಹುಟ್ಟಿದಾಗ ಪ್ರಥಮ 5, 6 ವರ್ಷ, 8 ವರ್ಷ ಹೇಗೆ ನಾವು ಅದನ್ನ ಜತನದಿಂದ ಕಾಪಾಡ್ತೀವಿ, ಬೆಳೆಸ್ತೀವಿ, ಹಾಗೆ ಒಂದು ಬಿಸ್ನೆಸ್ ಶುರುವಾದಾಗ ಒಂದು 7ರಿಂದ 8 ವರ್ಷ, ಕನಿಷ್ಠ ಪಕ್ಷ 8ರಿಂದ 10 ವರ್ಷ ನೀವು ಅದಕ್ಕೆ ತುಂಬಾ ಗಮನ ಕೊಟ್ಟು ಕಾಪಾಡ್ಕೋಬೇಕು. ಆಮೇಲೇನೋ ಬಿಟ್ಬಿಟ್ರೆ ಆಗೋಗುತ್ತೆ ಅಂತಿಲ್ಲ. ಆಮೇಲೂ ಅದ್ರ ಮೇಲೆ ಗಮನ ಇರಲೇಬೇಕು. ಮಾಡಿದ ಕೆಲಸ ನೋಡದೆ ಹೋಯ್ತು ಅಂತ ನೀವ್ ಏನ್ ಮಾಡಿರ್ತೀರಿ ಪದೇ ರಿವಿಸಿಟ್ ಮಾಡ್ತಾ ಇರ್ಬೇಕು, ಹೇಗಾಗ್ತಿದೆ ಅಂತ ನೋಡ್ತಾನೆ ಇರ್ಬೇಕಾಗುತ್ತೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ವಿಶ್ರಾಮ ಅನ್ನೋದು ಇಲ್ಲ. ಸದಾ ಕಾರ್ಯತತ್ಪರರಾಗಿರ್ಬೇಕು. ಕಾರ್ಯತತ್ಪರರಾಗಿದ್ದು ಸದಾ ಗಮನ ಹರಿಸ್ತಾನೆ ಇರ್ಬೇಕಾಗುತ್ತೆ. ಮೇ ಬಿ ಆಫ್ಟರ್ 8-10 ಇಯರ್ಸ್ ನಿಮ್ಗೆ ನಿಮ್ದು ಅಂತ ಒಂಚೂರು ಟೈಮ್ ಸಿಕ್ಕುತ್ತೆ. ಆದ್ರೂ ಅದ್ರ ಬಗ್ಗೆ ಗಮನ ನೀವು ಹರಿಸ್ಲೇಬೇಕಾಗುತ್ತೆ. ಹೀಗಾಗಿ ಬಿಸ್ನೆಸ್ ಅನ್ನೋದು ನಾವು ಕೆಲಸಕ್ಕೆ ಹೋದ್ರೆ ಎಷ್ಟೋ ಒಂದಷ್ಟು ಗಂಟೆ ಅಂತಿರುತ್ತೆ. ಭಗವಂತ ಎಲ್ರಿಗೂ 24 ಗಂಟೆಗಳನ್ನ ಕೊಟ್ಬಿಟ್ಟಿದ್ದಾನೆ. ಅದ್ರಲ್ಲಿ 8 ಗಂಟೆನ ನಾವು ನಿದ್ದೆ ಮಾಡಕ್ಕೆ ಬಳಸ್ಬಿಡ್ತೀವಿ. ಟೈಮ್ ಇನ್ ಆರ್ಡರ್ ಟು ಗೇನ್, ಇನ್ ಆರ್ಡರ್ ಟು ಗೆಟ್ ಮನಿ. ಆ ಮನಿ ಬರುತ್ತೆ. ವಿ ಟ್ರೇಡ್ ಏನ ಮಾಡ್ತಿದೀವಿ, ವಿ ಟ್ರೇಡ್ ಟೈಮ್. ಮೆಜಾರಿಟಿ 99% ಆಫ್ ದ ಜನ ನಾವೇನ್ ಮಾಡ್ತೀವಿ, ವಿ ಟ್ರೇಡ್ ಅವರ್ ಟೈಮ್. 8 ಗಂಟೆನ ಮಾರ್ಬಿಡ್ತೀವಿ. ಹಾಗಾಗಿ ನಮ್ಗೊಂದಷ್ಟು ಹಣ ಬರುತ್ತೆ. ಯು ಮೇ ಕಾಲ್ ಇಟ್ ವೇತನ ಆರ್ ವಾಟ್ ಎವರ್, ಆಯ್ತಾ? ಹಣ ಬರುತ್ತೆ ನಮ್ಗೆ. ಆ ಹಣನ ತಿರ್ಗಾ ಟ್ರೇಡ್ ಮಾಡ್ತೀವಿ ಇನ್ ಆರ್ಡರ್ ಟು ಲೀವ್ ದಟ್ 8 ಗಂಟೆ ಉಳಿದಿದೆಯಲ್ಲ, ಆ ಉಳಿದ 8 ಗಂಟೆನ ಕಳಿಯಕ್ಕೆ. ಅಂದ್ರೆ 8 ಗಂಟೆ ನಿದ್ದೆ ಮಾಡಿದ್ರಿ, 8 ಗಂಟೆ ಮಾರಾಟ ಮಾಡಿದ್ರಿ. 8 ಗಂಟೆ ಮಾರಾಟ ಮಾಡಿದ್ರಿಂದ ಒಂದಷ್ಟು ಹಣ ಬಂತು. ಆ ಹಣನ ಬಳಸ್ಕೊಂಡು ಈ ಉಳಿದ 8 ಗಂಟೆನ ಕಳಿಬೇಕಲ್ಲ. ಕಳಿಯೋದ್ ಹೆಂಗೆ ಅಂದ್ರೆ ಕಾರ್ ತಗೊಂಡೆ, ಮನೆ ತಗೊಂಡೆ, ಫ್ಯಾಮಿಲಿಗೆ ಮಕ್ಳು ಸ್ಕೂಲು ಫೀಸು ಹಿಂಗೆಲ್ಲ ಕಟ್ಕೊಂಡು ನಾವು ಕಲಿತಾ ಇದೀವಿ. ಇಟ್ಸ್ ಎ ಟ್ರ್ಯಾಪ್. ಇದೊಂಥರ ಟ್ರ್ಯಾಪು. ಅದನ್ನ ಬಿಟ್ಟು ನಾವು ಮೇಲೆ ಬರೋದೇ ಇಲ್ಲ. ಇದನ್ನ ಬಿಟ್ಟು ಬರ್ಬೇಕು ಅಂದ್ರೆ ಆಯ್ಕೆ ಒಂದೇ, ಉದ್ದಿಮೆ ಕಟ್ಟೋದು. ಉದ್ದಿಮೆ ಕಟ್ಟಿದ ತಕ್ಷಣ ನಾವು 8 ಗಂಟೆನ ಮಾರಲಿಲ್ಲ, ಆದ್ರೆ 10 ಗಂಟೆ ಆಗ್ಬೋದು, 14 ಗಂಟೆ ಆಗ್ಬೋದು. ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದು ನನ್ನದು ಅನ್ನುವ ಭಾವ ಬಂದಾಗ ನೀವು ವಾಚ್ ನೋಡೋದಿಲ್ಲ. ಅರ್ಥ ಆಯ್ತಾ? ಆ ಒಂದು ಭಾವ. ಆ ನಂತರ ದಿನಗಳಲ್ಲಿ ಯಶಸ್ಸು ಸಿಗ್ತಾ ಹೋದಂತೆ ಯು ಕ್ಯಾನ್ ಹೈರ್ ಪೀಪಲ್. ಅಂದ್ರೆ ವೇಳೆನ ಮಾರಕ್ಕೆ ತುಂಬಾ ಜನ ರೆಡಿಯಾಗಿ ನಿಂತಿರ್ತಾರೆ. ಎಷ್ಟೋ ಒಂದಷ್ಟು ಹಣಕ್ಕೆ ಅದನ್ನ ನೀವು ಸ್ಯಾಲರಿ ಅನ್ನಿ, ಇನ್ನೊಂದನ್ನಿ, ಪ್ಯಾಕೇಜ್ಗಳು ಏನೋ ಇರುತ್ತೆ. ವೇಳೆ ಮಾರಕ್ಕೆ ಜನ ರೆಡಿ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಉದ್ಯಮಿಗಳಾಗಕ್ ಸಾಧ್ಯ ಇಲ್ವಲ್ಲ. ಸೊ ನೀವು ಅವ್ರ ವೇಳೆನ ಖರೀದಿ ಮಾಡಿ, ಅವರಿಗೆ ಕರೆಕ್ಟ್ ಆಗಿ ವರ್ಕ್ ನ ಡೆಲಿಗೇಟ್ ಮಾಡಿ, ಸೊ ದಟ್ ಯು ಕ್ಯಾನ್ ಬೈ ಬ್ಯಾಕ್ ಯುವರ್ ಟೈಮ್. ನಿಮ್ಮ ಸ್ವಂತ ವೇಳೆಯನ್ನ, ಅಂದ್ರೆ ನೀವು ಯು ಆರ್ ನಾಟ್ ಸೆಲ್ಲಿಂಗ್ ಯುವರ್ ಟೈಮ್. ಅದನ್ನ ನೀವು ಎಲ್ಲಿ ಜಗತ್ತಿನ ಯಾವ ಭಾಗದಲ್ಲಿ ಕೂತ್ಕೊಂಡಿದ್ರು ಅದು ರನ್ ಆಗುವಂತಹ ಒಂದು ವ್ಯವಸ್ಥೆನ ನೀವು ಆಮೇಲೆ ಕಟ್ಟಬಹುದು. ಹೀಗಾಗಿ ಸಣ್ಣ ಉದ್ದಿಮೆಗಳನ್ನ ಕಟ್ಟೋದು, ಹೆಚ್ಚಿನ ಬಂಡವಾಳ ಇಲ್ಲದೆ ಕಟ್ಟೋದು, ನಿರಂತರತೆ ಮತ್ತು ಪರಿಶ್ರಮದ ಮೂಲಕ ನಾವು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಗೆ ಅದು ದೊಡ್ಡದ್ ಮಾಡೋದನ್ನು ಕೂಡ ದೊಡ್ಡದೇನಲ್ಲ. ಒಂದಷ್ಟು ಹೇಳದ್ನಲ್ಲ, ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿ ಇರಬೇಕು. ಅದ್ರ ಜೊತೆಗೆ ಒಂದು ಚಿಟಿಕೆ ಅದೃಷ್ಟ ಅದು ಕೂಡ ಬೇಕು. ಅದಿದ್ದಾಗ ಮಿಕ್ಕಿದ್ದು ತಾನಾಗಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸರ್, ಬಹಳ ಒಂದು ಚುಟುಕಾಗಿ 40-45 ನಿಮಿಷದಲ್ಲಿ ಎಷ್ಟೊಂದು ವಿಚಾರನ ಕವರ್ ಮಾಡಿದ್ವಿ. ಬಹಳ ಸೊಗಸಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್. ಕೆಲವು ಮುಖ್ಯ ಅಂಶಗಳನ್ನ ನಾನು ನೋಟ್ಸ್ ಮಾಡ್ಕೊಂಡೆ. ಹೇಳೋದಾದ್ರೆ ನಿರಂತರತೆ ಕಾಯ್ದುಕೊಳ್ಳೋದು ಎಷ್ಟು ಮುಖ್ಯ, ಮತ್ತೆ 1% ಬದಲಾವಣೆಯ ಮೂಲಕ ಒಂದು ಕಂಪೌಂಡಿಂಗ್ ಎಫೆಕ್ಟ್ ನ ತಗೊಂಡ್ಬರೋದು ಯಾಕೆ ಮುಖ್ಯ, ಆಮೇಲೆ ಸೋಲು ನಮ್ಮನ್ನ ಸದಾ ಹಿಂಬಾಲಿಸುತ್ತೆ ಅನ್ನೋ ಒಂದು ಫಿಲಾಸಾಫಿಕಲ್ ಥಾಟ್ ಇಟ್ಕೊಂಡು ಬಿಸ್ನೆಸ್ ಗೆ ಇಳಿಯೋದು ಯಾಕೆ ಮುಖ್ಯ, ಅಥವಾ ಏನಾದ್ರು
ಹಣ ರೇಸ್ ಮಾಡಕ್ ಹೊರಟ್ರೆ ಒಂದು ಬಾಡಿ ಆಫ್ ವರ್ಕ್ ಅಥವಾ ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ನ ಬಿಲ್ಡ್ ಮಾಡ್ಕೊಂಡು ಏನೋ ಒಂದು ಟ್ರಾಕ್ಷನ್ ಬಿಲ್ಡ್ ಮಾಡ್ಕೊಂಡು ಹೋಗೋದು ಯಾಕೆ ಮುಖ್ಯ ಅನ್ನೋದು, ಹಲವಾರು ವೃತ್ತಿಗಳ ಪರಿಚಯ ಮಾಡ್ಕೊಟ್ರಿ. ಯಾವ ರೀತಿಯ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಸೂಕ್ತ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಎಕ್ಸಿಟ್ ಪಾಲಿಸಿ ಇಟ್ಕೊಳ್ದೇನೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಟಚ್ ಮಾಡಿದ್ವಿ. ಮತ್ತೆ ಒಂದ್ ಸಂಸ್ಥೆ ಕಟ್ಟಿದಾಗ ಎಲ್ಲಿ ಯಾವಾಗ ಯಾವ ಕೆಲಸ ನಾವು ಮಾಡ್ಬೇಕು, ಯಾವ ಕೆಲಸನ ಡೆಲಿಗೇಟ್ ಮಾಡ್ಬೇಕು, ಮತ್ತೆ ಯಾವಾಗ ಅದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಸಮಯ ಪಾಲನೆ, ಒಂದು ಮುಖ ಕೊಡೋದು, ಒಂದು ವೃತ್ತಿಪರತೆ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ ಸಂಸ್ಥೆಯನ್ನ ಒಂದು ರೂಪಕವಾಗಿ ಹೇಳೋದಾದ್ರೆ ಒಂದು ಮಗುವನ್ನ ಸಾಕದ ಹಾಗೆ ಅಷ್ಟು ಜತನವಾಗಿ ಮೊದಲ ಹಂತದಲ್ಲಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಬಹಳ ಸೊಗಸಾಗಿ ಒಂದ್ ಪರಿಚಯ ಮಾಡ್ಕೊಟ್ರಿ ಸರ್. ಒಟ್ಟಾರೆ ಇದೊಂದು ಲ್ಯಾಂಡ್ ಪರಿಚಯ ಅಂತ ಕರಿಬಹುದು ನಾವು. ಸೊ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆಗಳಿಗೆ ಹೋಗೋ ಮುಂಚೆ 11 ಗಂಟೆಗೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ರಿಂದ ನಿಮ್ಮ ಪರಿಚಯನ ಸ್ವಲ್ಪ ನಾನು ಚುರುಕಾಗಿ ಮಾಡಿದೆ. ಆಮೇಲೆ ಸೇರಿದ್ದಾರೆ. ನಿಮ್ ಪರಿಚಯ ಇಲ್ದಿರೋರಿಗೆ ಸಾಕಷ್ಟು ಜನಕ್ಕೆ ಇದೆ. ಇಲ್ದಿರೋರಿಗೆ ಹೇಳೋದಾದ್ರೆ ರಂಗಸ್ವಾಮಿ ಮೂಕನಹಳ್ಳಿಯವರು ಕರ್ನಾಟಕದ ಪ್ರಮುಖ ಪತ್ರಿಕೆಗಳ ಎಲ್ಲದರಲ್ಲೂ ಹಣಕಾಸು ಹೂಡಿಕೆ ಬಗ್ಗೆ ಬಹಳ ನಿರಂತರವಾಗಿ ನಿಯಮಿತವಾಗಿ ಬರ್ಕೊಂಡು ಬರ್ತಾ ಇದ್ದಾರೆ. ಅವರ ಷೇರು ಸಾಮ್ರಾಜ್ಯ ಮತ್ತೆ ಶೇರ್ ಮಾರುಕಟ್ಟೆ ಬಗ್ಗೆ ಪುಸ್ತಕಗಳು, ಹಾಗೆ ಈ ಸಣ್ಣ ಉದ್ದಿಮೆಗಳ ಒಂದು ಕಟ್ಟುವ ಸೂತ್ರಗಳು ಅಂತ ಒಂದು ಹೊಸ ಪುಸ್ತಕ ಈಗ ಬಂದಿದೆ. ನಾಳೆ ಮಾರುಕಟ್ಟೆಗೆ ಬರ್ತಾ ಇದೆ. ಆಗಲೇ 5 ಮುದ್ರಣ ಕಂಡಿದೆ. ಸರ್, ಪುಸ್ತಕ ಏನಾದ್ರು ಕೈಲಿದೆ ನಿಮ್ಮ ಬಳಿ? ಒಂದ್ಸಲಿ ಹಾಗೆ ತೋರಿಸ್ಬಿಡಿ ಸರ್. ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆ ಅನ್ನುವಂತ ಒಂದು ಪುಸ್ತಕ. ಸೊ ಈ ಪುಸ್ತಕ ನೀವು ಕೊಂಡ್ಕೊಳ್ಬಹುದು ಕೂಡ. ನಾನು ಈಗ ನಿಮ್ಮ Q&Aದಲ್ಲಿ ಆ ಪುಸ್ತಕದ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಲಿಂಕ್ಸ್ ನ ಶೇರ್ ಮಾಡ್ತೀನಿ. ದಯವಿಟ್ಟು ನೀವು ಆಸಕ್ತಿ ಇರೋರೆಲ್ಲರೂ ಈಗಲೇ ಹೋಗಿ ಆ ಪುಸ್ತಕಕ್ಕೊಂದು ಆರ್ಡರ್ ಪ್ಲೇಸ್ ಮಾಡಿ. ಅದು ಈಗಲೇ ಹೋಗ್ಬೇಡಿ, ಒಂದು 15 ನಿಮಿಷ ಕಾಯಿರಿ. ಯಾಕಂದ್ರೆ ಸಾಕಷ್ಟು ಒಳ್ಳೆಯ ಪ್ರಶ್ನೋತ್ತರ ಇದೆ. ಅದನ್ನ ಈಗ ಮಾಡೋಣ ನಾವು. ನಾನು Q&Aದಲ್ಲಿ ಅದನ್ನ ಹಾಕಿದ್ದೀನಿ ಲಿಂಕ್ ಕೂಡ. ಸೊ ಪ್ರಶ್ನೆಗಳಿಗೆ ಹೋಗೋಣ ಒಂದ್ ಸ್ವಲ್ಪ. ಈಗ ಮೊದಲನೇದಾಗಿ ನನ್ಗೆ ಗೆಳೆಯರೊಬ್ರು ವಾಟ್ಸ್ಆಪ್ ಅಲ್ಲಿ ಒಂದು ಪ್ರಶ್ನೆ ಕಳ್ಸಿಕೊಟ್ರು. ಅದನ್ನೇ ಫಸ್ಟ್ ತಗೋಣ. ಪ್ರಸಾದ್ ಪರಮಶಿವಪ್ಪ ಅಂತ ಹೇಳಿ ಅವರು ಒಂದು ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ, ಇಟ್ ವುಡ್ ಬಿ ಹೆಲ್ಪ್ಫುಲ್ ಇಫ್ ಶ್ರೀ ರಂಗಸ್ವಾಮಿ ಕುಡ್ ಅಡ್ರೆಸ್ ಅ ಕಾಮನ್ ಕ್ವಶನ್. Can someone who is already employed start a business legally? Many employees worry that their employers will find out if they formally register a business, and it is often hard to keep it hidden. What legal options are available for starting a business without affecting their current employment status ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ನಿಮ್ಮ ಹೌದು, ಇದು ತುಂಬಾ ಜನ ಮಾಡುವಂತದ್ದು. ಯಾಕೆಂದ್ರೆ ಎಷ್ಟೋ ಜನ ಕಾರ್ಪೊರೇಟ್ ಉದ್ಯೋಗದಲ್ಲಿ ಇರ್ತಾರೆ. ಅವ್ರಿಗೆ ಅದನ್ನ ಬಿಟ್ಟು ಬರಕ್ಕೂ ಇಷ್ಟ ಇರಲ್ಲ. ಯಾಕೆಂದ್ರೆ ಅದು ಚೆನ್ನಾಗ್ ಆಗ್ತಿರುತ್ತೆ, ಒಂದು ಆದಾಯ ಬರ್ತಿರುತ್ತೆ. ಆದಾಯದ ಮೂಲವನ್ನ ಬಿಟ್ಟು ಬನ್ನಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಭದ್ರತೆ, ಸೆಕ್ಯೂರಿಟಿ ಅದು ತುಂಬಾ ಇಂಪಾರ್ಟೆಂಟ್. ಹಣ ನಾನು 30 ದಿನ ಹೇಗೋ ಕಳೆದ್ಬಿಡುತ್ತೆ, ನಮ್ಗೆ ಬೇಕೇ ಬೇಕಲ್ಲ, ಬದುಕಕ್ಕೆ ಒಂದಷ್ಟು ಹಣ ಬೇಕೇ ಬೇಕು. ಅದಿಲ್ಲದೆ ಏನೂ ಆಗೋದೇ ಇಲ್ಲ. ಹಾಗಾಗಿ ಆತರ ಭದ್ರತೆ ಇಟ್ಕೊಂಡವ್ರು ಏನ್ ಮಾಡ್ಬೇಕು ಅನ್ನೋದಿರುತ್ತೆ. ಆದ್ರೆ ಅವ್ರ ಹತ್ರ ಒಂದಷ್ಟು ವೇಳೆ ಉಳಿದಿರುತ್ತೆ. ಅವ್ರು ದೇ ಕ್ಯಾನ್ ಕಾಂಟ್ರಿಬ್ಯೂಟ್. ಆದ್ರೆ NDAಗಳನ್ನ ಸೈನ್ ಮಾಡಿರ್ತಾರೆ, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಗಳಿರುತ್ತೆ. ಬಹಳಷ್ಟು ಕಂಪನಿಗಳಲ್ಲಿ ಇಟ್ ಈಸ್ ನಾಟ್ ಪರ್ಮಿಟೆಡ್. ಅವ್ರು ಯಾವತ್ತೂ ಪರ್ಮಿಷನ್ ಕೊಡೋದಿಲ್ಲ. ನೀವು ಇನ್ನೊಂದು, ಯಾಕಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ಬೋದು, ಅಥವಾ ಅದು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ದಿದ್ರು ನೀವು ಅದು ಮಾಡೋ ಹಾಗಿಲ್ಲ ಅಂತಾನೆ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ಇದಕ್ಕೆ ನಮ್ಗೆ ಆಪ್ಷನ್ ಬಹಳ ಸುಲಭವಾಗಿದೆ. ಐದರ್ ಯು ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಇನ್ ಯುವರ್ ಸ್ಪೌಸ್ ನೇಮ್, ಯು ಆರ್ ಯುವರ್ ಮದರ್ ನೇಮ್. ಆಯ್ತಾ? ಯಾಕೆ ಇದನ್ನ ನಾನು ಸ್ಪೌಸ್ ನೇಮ್, ಹೆಂಡತಿ ಹೆಸರಲ್ಲೋ ಅಮ್ಮನ ಹೆಸರಲ್ಲೋ ತೆಗೀರಿ ಅಂತ ಹೇಳಿದೆ ಅಂತಂದ್ರೆ, ಇವತ್ತು ವಿಮೆನ್ ಎಂಪವರ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಹೆಣ್ಣು ಮಕ್ಕಳು ಉದ್ದಿಮೆಗಳನ್ನ ತೆಗೆದ್ರೆ ಬಹಳಷ್ಟು, ಈಗ ಗಂಡು ಮಕ್ಕಳು ತೆಗೆದು ಹೋಗಿ ಕೇಳಿದ್ರೆ ಬ್ಯಾಂಕ್ ಅಲ್ಲಿ ಸಾಲದಿಂದ ಹಿಡಿದು ಬಹಳಷ್ಟು ನಾವು ಪ್ರೊಸೀಜರ್ಸ್ ವಿ ಹ್ಯಾವ್ ಟು ಅಂಡರ್ಗೋ. ಇವ್ರಿಗೇನಿಲ್ಲ ಅಂತಲ್ಲ, ಆದ್ರೆ ಅದು ತುಂಬಾ ತಿಳಿ ಆಗ್ತದೆ, ಬಹಳಷ್ಟು ಕಡಿಮೆ ಸ್ಟ್ರೆಸ್ ಆಗ್ತದೆ. ಆಮೇಲೆ ಅವ್ರಿಗೆ ಬಡ್ಡಿ ದರದಿಂದ ಹಿಡಿದು ಮತ್ತೆ ಅದ್ರದ್ದು ಲೋನ್ ಅಪ್ರೂವಲ್ ಇದು ರೇಟು, ಸಕ್ಸಸ್ ರೇಟ್ ಇಂದ ಹಿಡಿದು ಎಲ್ಲಾವುದು ಇದೆ. ಈವನ್ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಕೂಡ ವಿಮೆನ್ ಎಂಟರ್ಪ್ರೈಸಸ್ಗೆ ಅಂತ ಹೇಳಿ ಅವ್ರಿಗೂ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ. ಒಂದಷ್ಟು ಪರ್ಸೆಂಟೇಜ್ ಅವ್ರಿಗೆ ಅಂತಾನೆ ಇರ್ತಾರೆ. ಸರ್ಕಾರದ ಅನುದಾನಗಳು ಬಹಳಷ್ಟು ಸಿಕ್ಕುತ್ತೆ. ಹಾಗಾಗಿ ಈಸಿ ವೇ ಈಸ್ ಟು ಓಪನ್ ಇನ್ ಹೆಂಡತಿ ಅಥವಾ ಅಮ್ಮನ ಹೆಸರಲ್ಲಿ, ತಂಗಿ ಹೆಸರಲ್ಲಿ, ಅಕ್ಕನ ಹೆಸರಲ್ಲಿ, ಮನೆ ಹೆಣ್ಮಕ್ಳ ಹೆಸರನ್ನ 2-3 ಜನನ್ನ ಸೇರಿಸ್ಕೊಂಡು, ಸ್ನೇಹಿತೆ ಇರ್ಬೋದು, ಯಾರೇ ಇರ್ಬೋದು, ನಿಮ್ಗ ಕ್ಲಾಸ್ಮೇಟ್ ಇರ್ತಾಳೆ, ಆಕೆ ಹೋಮ್ ಮೇಕರ್ ಆಗಿರ್ತಾಳೆ, ಹೆಂಡತಿನೇ ಆಗ್ಬೇಕು ಅಂತಿಲ್ಲ, ಆಕೆಗೆ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ, ಕ್ಲಾಸ್ಮೇಟ್ ಆಗಿರ್ತಾಳೆ, ಓದಿರ್ತಾಳೆ, ಬಟ್ ಆಕೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಬಟ್ ಆಕೆಲ್ಲ ಅರ್ಜಿ ಇರುತ್ತೆ ಟು ಡೂ ಸಮಥಿಂಗ್. ಯು ಕ್ಯಾನ್ ಸ್ಟಾರ್ಟ್ ವಿತ್ ಹರ್. ಆತರ ಹೆಣ್ಮಕ್ಳನ್ನ ಒಂದು 2-3 ಜನನ್ನ ಸೇರಿಸಿ ಅದನ್ನ ನೀವೊಂದು ಏನ್ ಹೇಳ್ತಾರೆ LLP ಮಾಡ್ಬೋದು. ಪ್ರತಿಯೊಂದು ಏನೋ ಒಂದು ಆ ರೀತಿ ಇದೊಂದು ಮಾಡಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್. ನೀವು ಆಲ್ಸೋ ವೆನ್ ಎವರ್ ಯು ಗೆಟ್ ಅ ಟೈಮ್ ಯು ಕ್ಯಾನ್ ಆಕ್ಟ್ ಆಸ್ ಅ ಮೆಂಟರ್. ಅದನ್ನ ಮಾಡ್ಕೊಂಡು ಆ ಉದ್ದಿಮೆನ ಮುಂದಕ್ಕೆ ತಗೊಂಡು ಹೋಗ್ಬೋದು. ದಿಸ್ ಈಸ್ ದ ಈಸಿಯೆಸ್ಟ್ ವೇ. ಖಂಡಿತ ಒಳ್ಳೆ ಉತ್ತರ ಸರ್ ಅದು.
ಸೊ ಐ ಥಿಂಕ್ ಮೊದಲಿಗೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು. ಐ ಥಿಂಕ್ ಆ ಪ್ರಶ್ನೆ ನೀವು ಆಲ್ರೆಡಿ ನೋಡಿದ್ರಿ ಅನ್ಸುತ್ತೆ. ನನಗೆ 30,000 ಸಂಬಳ ಇದೆ, IT ಸರ್ವಿಸಸ್ ಕಂಪನಿ ಮಾಡ್ತಾ ಇರೋದು. ಸ್ಯಾಲರಿಲಾಗ್ಲಿ ನಾಲೆಜ್ ಅಲ್ಲಾಗ್ಲಿ ಅಂತದೇನ್ ಬೆಳವಣಿಗೆ ಇಲ್ಲ. ಸೊ ನನ್ನ ಫ್ಯಾಮಿಲಿ ಆ ಕೆಲಸ ಬಿಟ್ಬಿಡು ಅಂತ ಹೇಳ್ತಾ ಇದೆ. ಒಂದು ಸಣ್ಣ ಶಾಪ್ ಹಾಕು, ಪ್ರಾವಿಷನ್ ಸ್ಟೋರ್ ತರದ್ದು ಅಂತ ಹೇಳಿ. ನಿಮ್ಮ ಸಲಹೆ ಏನ್ ಸರ್ ಅಂತ ಕೇಳಿದ್ದಾರೆ. ನನ್ನ ವಯಸ್ಸು 26 ಅಂತ ಹೇಳಿದ್ದಾರೆ. ಗೊತ್ತಾಯ್ತು, ನೋಡ್ದೆ ನಾನು ಆ ಪ್ರಶ್ನೆ. ನನ್ನ ಸಲಹೆ ಇಷ್ಟೇ, ನಿಮ್ ಮನೆಯಲ್ಲಿ ಕೆಲಸ ಬಿಡು ಅಂತ ಹೇಳ್ತಿದ್ದಾರೆ ಅಂತ ನೀವು ಕೆಲಸ ಬಿಡ್ಬೇಡಿ. ನಿಮ್ಮ ಮನಸ್ಸು ಏನ್ ಹೇಳುತ್ತೆ ಅಂತ ಕೇಳಿ. ನಿಮ್ಮ ಮನಸ್ಸು ಕೆಲಸ ಬಿಡು ಅಂತ ಹೇಳ್ತು ಅಂದ್ರೆ ಬಿಡ್ಬೇಕು. ಈಗ ನೀವೇನ್ ಹೇಳ್ತೀರಾ ಅಂತ ನನ್ನ ಕೇಳ್ತಾ ಇದ್ದೀರಾ. ಫಸ್ಟ್ ನಾನು ಅದನ್ನ ಆನ್ಸರ್ ಮಾಡಿದೆ. ನೀವೇನ್ ಹೇಳ್ತಿದ್ದೀರಾ, ನೀವಾಗಿದ್ರೆ ಏನ್ ಮಾಡ್ತಿದ್ದೆ ಅಂತ. ನಾನ್ ಕೆಲಸ ಬಿಡ್ತಾ ಇದ್ದೆ. ಒಂದೇ ಒಂದ್ ಕಾರಣಕ್ಕೆ ಯಾಕೆ ಬಿಡ್ತಾ ಇದ್ದೆ ಅಂತಂದ್ರೆ, ಅಲ್ಲಿ ಏನು ಚಾಲೆಂಜ್ ಇಲ್ಲ, ಅಲ್ಲಿ ಏನು ಹೆಚ್ಚಿನ ಕಲಿಕೆ ಇಲ್ಲ ಅಂತ ನೀವ್ ಹೇಳ್ತಿದ್ದೀರಿ. ಮತ್ತೆ ಬದುಕು ಸೈಕಲ್ ನ ಸ್ಟ್ಯಾಂಡ್ ಹಾಕ್ಬಿಟ್ಟು ಸೈಕಲ್ ಹೊಡೆದಾಗಿ, ಎಷ್ಟು ಹೊಡೆದ್ರು ಅಲ್ಲೇ ನಿಂತಿರ್ತೀವಿ. ನೀವೇನೋ ಅನ್ಕೊಂಡಿದ್ದೀರಾ ತುಳ್ದೆ ಅಂತ. ವರ್ಷ ಆದ್ರೂ ನೀವ್ ಎಲ್ಲೂ ಇಂಚು ಮುಂದೆ ಹೋಗಿರೋದಿಲ್ಲ. ಆ ಕಾರಣದಿಂದ ನಿಮ್ಗೆ ಅಲ್ಲಿ ಹೇಳಿದೀರ, ನೀವು ಏನು ಗ್ರೋತ್ ಇಲ್ಲ, ನನ್ಗೆ ಚಾಲೆಂಜು ಇಲ್ಲ, ಏನು ಇಲ್ಲ ಅಂದಾಗ ನೀವು ಯು ಶುಡ್ ಲೀವ್. ನಾನ್ ನೀವಾಗಿದ್ದೀರಿ ಕೆಲಸ ಬಿಟ್ಟಿರ್ತಿದ್ದೆ. ಮೊನ್ನೆ ನಾನೊಂದು ಕಡೆ ಹೋಗಿದ್ದೆ, ಧನ್ವಂತರಿ ಕಾಲೇಜ್ ಅಂತ. ಅಲ್ಲಿ ಸಂಸ್ಥಾಪಕರ ಜೊತೆ ನಾನು ಮಾತಾಡ್ಬೇಕಾದ್ರೆ ಅವರೊಂದು ಹೇಳಿದ್ರು, ನನಗೆ ಬಹಳ ಇಷ್ಟ ಆಗೋಯ್ತು ಆ ಪದ. ಯಾಕಂದ್ರೆ ನಮ್ದು ಏನಂತಂದ್ರೆ ಡಿಗ್ನಿಟಿ ಆಫ್ ಲೇಬರ್ ತುಂಬಾ ನೋಡುವಂತ ಸಮಾಜ. ಅವರು ಒಂದಲ್ಲ 10 ಬಿಸ್ನೆಸ್ ಮಾಡಿ ಸೋತು ಇವತ್ತಿಗೆ ಅತ್ಯಂತ ಯಶಸ್ವಿ ಏನ್ ಹೇಳ್ತಾರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ. 3,500 ಮಕ್ಕಳು ಅಲ್ಲಿ ಓದ್ತಾರೆ. ಅವರು ಹೇಳಿದ್ರು, ಸರ್ ನಾನು ಕೈ ಹಿಡಿದಿದ್ದೇನ್ ಗೊತ್ತಾ, ಬಜ್ಜಿ ಬೋಂಡ ಬಿಸ್ನೆಸ್ ಅಂತ. ಎಲ್ಲಾ ಬಿಟ್ಟಾಗ ಅವರು ಬಜ್ಜಿ ಬೋಂಡ ಹಾಕಕ್ ಶುರು ಮಾಡಿದ್ರಂತೆ. ನಾನು ಅದನ್ನೇ ಹೇಳ್ತೀನಿ, ನಾವು ನಕ್ಕವ್ರು ಯಾರು ನಮ್ ಸಹಾಯಕ್ಕೆ ಬರೋದಿಲ್ಲ. ನಿಮ್ ಸಹಾಯಕ್ಕೆ ಬಂದ್ರು 10 ರೂಪಾಯಿ ಕೊಟ್ರು ಅದು ಋಣದಲ್ಲಿ ಬಿದ್ರಿ, ಇಲ್ಲ ಅವ್ರು ನಿಮ್ಮನ್ನ ಬಡ್ಡಿ ಕೇಳ್ತಾರೆ, ವಾಪಸ್ ಕೇಳ್ತಾರೆ ಅಲ್ವಾ. ಯಾಕ್ ಬೇಕು? ಸ್ವಾವಲಂಬನೆಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಜನ ಏನಂತಾರೆ ಅನ್ನೋದನ್ನ ನಾವು ಬಿಟ್ಬಿಡ್ಬೇಕು. ನಾನು ಹೇಳ್ತೀನಿ, ಬಜ್ಜಿ ಬೋಂಡ ಅಂತ ಬಿಸ್ನೆಸ್ ಇನ್ನೊಂದಿಲ್ಲ. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ಅವ್ರು ನನಗೆ ಯಾಕೆ ಅಷ್ಟು ಇಷ್ಟ ಆಗ್ಬಿಟ್ರು ಅಂದ್ರೆ, ನನ್ನ ಮನ್ಸಲ್ಲಿ ಇದ್ದಿದ್ದನ್ನೇ ಅವ್ರು ಹೇಳಿದ್ರು. ನಾನೇನಾನ ಇವತ್ತಿನ ಸ್ಥಿತಿಲಿ ಇರ್ಲಿಲ್ಲ ಅಂದ್ರೆ ಈ ಏಜ್ ಅಲ್ಲಿ ಕೂಡ ನಾನು ಬಜ್ಜಿ ಬೋಂಡ ಅಂಗಡಿನೇ ಹಾಕ್ತಿದ್ದೀನಿ. ಅದಕ್ಕಿರುವಂತಹ ಡಿಮಾಂಡ್ ನೀವು ಉಸಿರಾಡಕ್ ಪುರ್ಸೊತ್ತಿರಲ್ಲ. ಅದ್ಭುತವಾಗಿ ಇನ್ನೊಂದು ಇಲ್ಲಿ ಮುಖ್ಯವಾದ ಅಂಶ ನೀವು ಗಮನಿಸಬೇಕಾದ ಏನಂದ್ರೆ, ನೀವು ಜೀವನ ಪೂರ್ತಿ ನೀವು ಬಜ್ಜಿ ಬೋಂಡ ಅಂಗಡಿ ಹಾಕೊಂಡಿರ್ಬೇಕು ಅಂತ ಅಲ್ಲ. ಯು ಕ್ರಿಯೇಟ್ ಸಮಥಿಂಗ್. ನೀವು ಬೇಕಾದ ಮೂಲ ಬಂಡವಾಳನ ಅದರಿಂದ ಉತ್ಪತ್ತಿ ಮಾಡಿ, ಮತ್ತು ನಿಮ್ಮ ಕನಸೇನಿದೆ ಅದಕ್ಕೆ ಅದನ್ನ ಇನ್ವೆಸ್ಟ್ ಮಾಡಿ. ಈಗ ಅವ್ರೇನು ಈಗ ಬಜ್ಜಿ ಬೋಂಡ ಹಾಕ್ತಾ ಕೂತಿಲ್ಲ. ನೀವು ನಮ್ಮಲ್ಲ ನೂರಾರು ಜನಕ್ಕೆ ಟೈ ಬೆಲ್ಟ್ ಹಾಕೊಂಡು ಫುಲ್ ಹಿಂಗ್ ನಿಂತಿರ್ತಾರೆ, 1.5 ಲಕ್ಷ ಸಂಬಳ ತಗೊಳ್ಳುವಂತವ್ರು 100 ಜನಕ್ಕೆ ಇವತ್ತು ಕೆಲಸ ಕೊಟ್ಟಿದ್ದಾರೆ. ಹೇಗ್ ಸಾಧ್ಯ ಆಯ್ತು ಬಜ್ಜಿ ಬೋಂಡಿ ಅಂಗಡಿಯಿಂದ? ಸೊ ಅವ್ರೇನು ಅಲ್ಲೇ ಕೂತ್ರ. ನಿಮ್ ವಿಷನ್ ದೊಡ್ಡದಿದ್ರೆ ಅದನ್ನ ಸ್ಪಾನ್ಸರ್ ಮಾಡಕ್ಕೆ, ಆ ವಿಷನ್ ನ ಬೇಕಲ್ಲ, ಈ ಇನ್ವೆಸ್ಟ್ ಮಾಡ್ಲಿಕ್ಕೆ ನೀವ್ ಎಲ್ಲಿಂದ ನಾನು ತೆಗಿಬೇಕಲ್ಲ ಹಣನ. ಯು ಕ್ಯಾನ್ ಕ್ರಿಯೇಟ್ ಇಟ್. ಸೊ ನಾನು ಹೇಳಿದ ಪ್ರಾವಿಷನ್ ಸ್ಟೋರ್ ಇಸ್ ಅ ಗುಡ್ ಆಪ್ಷನ್. ನೀವು ಮಾಡಿ, ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಅಂಶ ಹೇಳ್ಬಿಡ್ತೀನಿ. ಇವತ್ತು ಎಲ್ಲ ಆನ್ಲೈನ್ ಆಗ್ತಾ ಇದೆ, ಅರ್ಥ ಆಯ್ತಾ? ನೀವು ತಿರ್ಗಾ ಹಳೆ ಇದಕ್ಕೆ ತಗೊಂಡೋಗಿ ನೀವು ಪ್ರಾವಿಷನ್ ಸ್ಟೋರ್ ಹಾಕೊಂಡ್ರೆ 1-2 ವರ್ಷ ಅನ್ನೋಷ್ಟರಲ್ಲಿ ಮುಚ್ತೀರಾ. ನಿಮ್ಗೆ ರೆಂಟ್ ಕೊಟ್ಟು ಬಿಡ್ಬೇಕು. ಇದೆಲ್ಲ ಕೆಲವೊಂದೆಲ್ಲ ನಾನು ಅವಾಗ್ಲೇ ಹೇಳಿದ್ನಲ್ಲ, ನಿಮ್ ಎಕ್ಸ್ಪೆಂಡಿಚರ್ ಪಕ್ಕ ಇರುತ್ತೆ. ನಿಮ್ ಪ್ರಾವಿಷನ್ ಸ್ಟೋರ್ ಅಲ್ಲಿ ವ್ಯಾಪಾರ ಎಷ್ಟಾಗುತ್ತೆ, ಲಾಭ ಎಷ್ಟು ಅನ್ನೋದು ಪಕ್ಕ ಇರಲ್ಲ. ಹಾಗಾಗಿ ಸಮಥಿಂಗ್ ಸ್ಟಾರ್ಟ್ ವಿತ್ ಆನ್ಲೈನ್. ಇವತ್ತಿನ ಮುಂದೆ ಹೋಗ್ತಾ ಎಲ್ಲ ಆನ್ಲೈನೇ. ನಾನು ಹೇಳ್ತೀನಿ, ದಯವಿಟ್ಟು ನೀವು ಅಂಗಡಿ ತೆಗೆದು ಕೂತ್ಕೋಬೇಡಿ. ನೀವು ಅಂಗಡಿ ತೆಗೆದು ಮರುಗಳಿಗೆ ನೀವು 10-12 ಸಾವಿರ ಬಾಡಿಗೆ ಪಕ್ಕ ಆಯ್ತು. ನಿಮ್ಗೆ 25-30 ಸಾವಿರ ಸಂಬಳ ಬರ್ತಿತ್ತು, ಅದು ಹೋಯ್ತು. 12 ಸಾವಿರ ನಿಮ್ಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು. 6 ತಿಂಗಳು ಅನ್ನೋಷ್ಟೊತ್ತಿಗೆ ಯಾತಕ್ಕೆ ಗುಜರಾತಿಗಳು ನಡೆಸ್ತಾರೆ, ನಾವು ನಡೆಸಲ್ಲ ಅಂದ್ರೆ ನಮ್ಮ ಹತ್ರ ಬ್ಯಾಕಪ್ ಇರಲ್ಲ. ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಲ್ಲ. ಸೊ ಈ ಎಕ್ಸಿಕ್ಯೂಟಿವ್ ಎಲ್ಲಿಂದ ಮಾಡ್ತೀರಾ? ಸರಿಯಾದ ಪ್ಲಾನೇ ಇಲ್ಲದ್ಮೇಲೆ, ಅರ್ಥ ಆಯ್ತಾ? 6 ತಿಂಗಳು ಅನ್ನೋಷ್ಟು ತಿರ್ಗಿ ಅಂಗಡಿ ಮುಚ್ತೀರಾ, ಜನ ನಗ್ತಾರೆ, ತಿರ್ಗೆಲ್ಲೋ ಕೆಲಸ ಹುಡ್ಕೊಂಡು ಹೋಗ್ತೀರಾ. ಆ ತಪ್ಪು ಕೆಲಸ ಮಾಡಬೇಡಿ. ಆರಾಮಾಗಿ ನಿಧಾನಕ್ಕೆ ಕೂತು ಆನ್ಲೈನ್ ಅಲ್ಲಿ ಉಪಯೋಗಿಸ್ಕೊಂಡು ನಾನು ಏನ್ ಮಾಡ್ಲಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಈಗ ನಾನು ಡ್ರಾಪ್ ಶಿಪ್ಪಿಂಗ್ ಹೇಳಿದೆ. ನೀವು ಡ್ರಾಪ್ ಶಿಪ್ಪಿಂಗ್ ಆಗ್ಲಿಲ್ಲ ಅಂತಂದ್ರೆ ಬೇಕಾದಷ್ಟು ಬೇರೆ ಸಣ್ಣದಿದೆ. ನನ್ ಇಮೇಲ್ಗೆ ನೀವು ಹಾಕಿ, ನಾನು ಡೀಟೇಲ್ ಆಗಿ ನಾನು ನಿಮ್ಗೆ ಅದಕ್ಕೆ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು. ವಸಂತ್ ಸರ್ ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಸರ್ ಇಮೇಲ್ ಐಡಿನ ಕೊಟ್ಕೊಳ್ಳೋಣ. mookanahಳ್ಳಿ@gmail.com ಅಂತ ಇಮೇಲ್ ಅವರ ಐಡಿ. ಸೊ Q&A ಹಾಕಿದೀನಿ ನಾನು, ಅಲ್ಲಿ ನೀವು ನೋಡ್ಬೋದು ಅಂತ. ಸರ್ ಇನ್ನೊಂದಿಷ್ಟು ಪ್ರಶ್ನೆ ತಗೊಳ್ಳೋಣ. ಅರ್ಜುನ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕೊಳ್ಳೆಗಾಲದಿಂದ ಪ್ರಸ್ತುತ ನಾನು ಕಲಾವಿದ, ರೇಷ್ಮೆ ವ್ಯವಹಾರವನ್ನ ಪ್ರಾರಂಭಿಸಲು ನನ್ನ ಸಹೋದರನೊಂದಿಗೆ ಸಿದ್ಧವಾಗಿದ್ದೇನೆ. ನಿಮ್ಮ ಪುಸ್ತಕಗಳನ್ನು ಓದಿದ ನಂತರ ಹಲವಾರು ವಿಚಾರಗಳನ್ನು ಕಲಿತೆ. ಇಲ್ಲಿ ಪ್ರಶ್ನೆ ಏನಿಲ್ಲ, ನಿಮ್ ಬಗ್ಗೆ ಒಂದು
ಒಂದು ಅನಿಸಿಕೆ ತಿಳಿಸಿರೋದು. ಧನ್ಯವಾದಗಳು ಗುರುಗಳೇ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಅರ್ಜುನ್ ಅವರೇ. ಧನ್ಯವಾದ. ಹಾಗೆ ಇಸ್ ದೇರ್ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಸ್ಟಾರ್ಟಿಂಗ್ ಬಿಸ್ನೆಸ್ ಇನ್ ಸಿಟಿ ಅಂಡ್ ವಿಲೇಜ್ ಅಂತ ಮಂಜಪ್ಪ ಅನ್ನೋರು ಕೇಳಿದ್ದಾರೆ. ಇಲ್ಲ ಎಂತದೇನಿಲ್ಲ. ಈಗ ಮೊದ್ಲು ಆತರ ಇತ್ತು ಮಂಜಪ್ಪ ಅವ್ರೆ. ಏನಂದ್ರೆ ಈಗ ನಾವ್ ಅನ್ಕೊಂತೀವಿ, ನನ್ ಕೇಳಿದ್ರೆ ನಾವ್ ಈಗ ಬಿ ಕೇಂದ್ರ ಸಿ ಕೇಂದ್ರಗಳು ಅಂತ ನಾವು ಒಂದು ವರ್ಗಾವಣೆ ಮಾಡ್ಕೊಂಡಿದೀವಲ್ಲ. ಬೆಂಗಳೂರು ಅಂತಂದ್ರೆ ಎ ಗ್ರೇಡ್ ಸಿಟಿಗಳು, ಮೈಸೂರು, ದಾವಣಗೆರೆ ಹಿಂಗೆಲ್ಲ ಬರ್ತಾ ಬಿ ಅಂತ ಹೋಗುತ್ತೆ. ಇನ್ನೂ ಒಂದು ತಾಲೂಕು ಲೆವೆಲ್ಗಳ ಹೋಗ್ತಾ ಹೋಗ್ತಾ ಸಿ ಕೇಂದ್ರಗಳು ಅಂತೆಲ್ಲ ಮಾಡ್ಕೊಂಡಿದೀವಲ್ಲ. ನೀವು ಎ ಕೇಂದ್ರಕ್ಕಿಂತ ಬಿ ಸಿ ಕೇಂದ್ರಗಳಲ್ಲಿ ಕೆಲವೊಂದು ಮೂಲಭೂತ ವಸ್ತುಗಳಿಗೆ ಹೆಚ್ಚು ಜನ ಖರ್ಚು ಮಾಡ್ತಾರೆ ಅನ್ನುವಂತ ಅಂಕಿಅಂಶಗಳನ್ನ ನಾನು ನಿಮ್ಗೆ ಒದಗಿಸ್ಕೊಡ್ಬಲ್ಲೆ. ಹಾಗಾಗಿ ಅದು ಇಟ್ಸ್ ಅ ಮಿತ್. ಏನೋ ಬೆಂಗಳೂರಲ್ಲೇ ಬರ್ಬೇಕು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಹಾಗೇನಿಲ್ಲ. ಈಗ ನನ್ನ ವೃತ್ತಿಯ ಪರವಾಗಿ ನಾನು ಕರ್ನಾಟಕನೇ ಪೂರ್ಣವಾಗಿ ನೋಡಿರ್ಲಿಲ್ಲ. ಈಗ ಹಲವಾರು ಊರುಗಳಿಗೆ ಹೋಗ್ತಾ ಇದ್ದೀನಿ. ಮೊನ್ನೆ ಕಲಬುರಗಿಗೆ ಹೋಗಿ ಬಂದೆ. ನನ್ಗೆ ಆಶ್ಚರ್ಯ ಅನ್ನಿಸ್ತು. ಆ ಕಲಬುರಗಿ ಅಂತ ಊರಲ್ಲೂ ಕಿಲೋಮೀಟರ್ ಗಟ್ಲೆ ನೋಡ್ತಾ ಹೋದ್ರೆ ಯಾವ ಬ್ರ್ಯಾಂಡ್ ಇಲ್ಲ ಅನ್ನೋ ಹಾಗಿಲ್ಲ. ಎಲ್ಲಾ ರಿಲಯನ್ಸ್ ಇಂದ, ಟ್ರೆಂಡ್ಸ್ ಇಂದ ಹಿಡಿದು, ಮಾನ್ಯವರಿಂದ ಹಿಡಿದು ಪ್ರತಿಯೊಂದು ಬ್ರ್ಯಾಂಡ್ಗಳದ್ದು ಅಲ್ಲಿ ನೀವು ಶಾಪ್ ನೋಡ್ಬೋದು. ಇಟ್ಸ್ ಅ ಮಿತ್. ನೀವು ಬೆಂಗಳೂರಿಗೆ ಬರ್ಬೇಕು, ಸಿಟಿಗೆ ಬರ್ಬೇಕು ಅಂತೇನಿಲ್ಲ. ನಾನು ಹೇಳ್ತೀನಿ, ಈವನ್ ನಿಮ್ದು ತೀರಾ ಹಳ್ಳಿ ಇದ್ರೂನು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಆ ಹಳ್ಳಿಯವರು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ, ನಿಮ್ಮ ಹತ್ರ ಬಂದೇ ಬರ್ತಾರೆ. ಸೊ ಹಾಗಾಗಿ ಆತರ ಅಂತೇನಿಲ್ಲ. ನೀವು ಒಂದು ಅಂಶ ನೀವು ಶುರು ಮಾಡಕ್ ಮುಂಚೆ ಗಮನಿಸ್ಬೇಕಾದ್ದೇನು ಅಂದ್ರೆ, ಪರ್ಚೇಸಿಂಗ್ ಪವರ್ ಕೆಪಾಸಿಟಿ ಎಷ್ಟು ನಿಮ್ಮೂರಲ್ಲಿ ಅನ್ನೋದನ್ನು ಒಂದು ಅಂದಾಜು ನೀವು ಒಂದಷ್ಟು ಸಮೀಕ್ಷೆ ಒಂದು ಮಾಡಿದ್ರೆ, ನೀವು ಸರ್ವೆ ಮಾಡಿದ್ರೆ ನಿಮ್ಗೆ ಅದೊಂದು ಅಂದಾಜು ಬರುತ್ತೆ. ಆ ಅಂದಾಜಿಲ್ದೆ ಏನು ಅಡಿ ಹಿಡಿಬೇಡಿ ಅಷ್ಟೇ. ಥ್ಯಾಂಕ್ ಯು. ಖಂಡಿತ. ಆತ್ರೇಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಒಂದು IT ಕಂಪ್ನಿಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ, ಆದ್ರೆ ನನಗೆ ಸಾಮಾನ್ಯ ಜನರ ಜೊತೆ ಮಾತನಾಡೋದಕ್ಕೆ ಬರಲ್ಲ. ಸೊ ಔಟ್ಸೈಡ್ ಆಫ್ ಮೈ ವರ್ಕ್ ನಾನು ಇದನ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಇದು ಸಮಯ ಹಿಡಿಯುತ್ತೆ, ಬಟ್ ನಾನು ಹಾಗೆ ಇದ್ದೋನು. ನಾನು ನಿಮ್ಗೆ ಇವತ್ತೊಂದು ವಿಷಯ ಹೇಳ್ತೀನಿ. ನಾನು 16-18ನೇ ವಯಸ್ಸಿನ ತನಕ ಒಬ್ಬ ವ್ಯಕ್ತಿ ಮುಖಕ್ಕೆ ಬಿಡಿ, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು ಬೇರೆದು ಅಲ್ಲ. ನಾನು ಹೇಳಿದ್ದು ನಿಜ ಜೀವನದಲ್ಲಿ ಎದುರುಗಡೆ ಸಿಕ್ಕೋರ್ನ ಮಾತಾಡ್ಸಕ್ಕೂ ನನ್ಗೆ ಆಗ್ತಿರ್ಲಿಲ್ಲ. ಇರುತ್ತೆ ಮನುಷ್ಯನಲ್ಲಿ ಒಂದಷ್ಟು ಕೀಳಿರಿಮೆಗಳಿರುತ್ತೆ. ಅದು ಸಹಜವಾದದ್ದು. ನನ್ಗೇನು ಬರಲ್ಲ, ಬೇರೆಯವ್ರು ನೋಡ್ತೀವಿ, ನಮ್ಮನ್ನ ನಾವ್ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಅವಾಗ ಮಾಡ್ಕೊಂಡಾಗ ಅವ್ರೇನೋ ದೊಡ್ಡ ಮನುಷ್ಯರಿದ್ದಾರೆ, ನಾನು ಏನೂ ಅಲ್ಲ ಅಂತ ಸುಮ್ನೆ. ಅದ್ ಸತ್ಯ ಆಗಿರ್ಬೇಕು ಅಂತಿಲ್ಲ. 99 ಭಾಗ ಸತ್ಯ ಆಗಿರಲ್ಲ. ದೊಡ್ಡವರೆಲ್ಲ ದೊಡ್ಡವರಾಗಿರ್ಬೇಕು ಅಂತಿಲ್ಲ. ಈ ದೊಡ್ಡದು ಚಿಕ್ಕದು ಅನ್ನೋದೆಲ್ಲ ಭ್ರಮೆಗಳು ನಮ್ ತಲೆಯಲ್ಲಿ ಉಟ್ಕೊಂಡಿರುವಂತವು. ಹಾಗಾಗಿ ಅದೇನಿಲ್ಲ. ಇದಕ್ಕೊಂದು ಮದ್ದು ಅಂದ್ರೆ, ನೀವು ಕಲಿತಾ ಹೋಗಿ, ಓದ್ತಾ ಹೋದಾಗೆ ಏನೋ ಒಂದಷ್ಟು ಬಾಯಿಂದ ಬರಕ್ ಶುರು ಆಗುತ್ತೆ, ತಾನಾಗ್ ಬರುತ್ತೆ. ನೀವ್ ಯಾವಾಗ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಸಮಥಿಂಗ್ ವಾಟರ್ ಇದ್ರೆ ಅದು ನೀವು ನಲ್ಲಿ ತಿರುಗಿಸಿದಾಗ ನೀರ್ ಬರ್ಲೇಬೇಕಲ್ಲ. ಸೊ ಓವರ್ ಹೆಡ್ ಫಿಲ್ ಮಾಡ್ಕೊತಾ ಹೋಗಿ, ಅದು ನೀವು ಯಾವಾಗ ಅದನ್ನ ಹೆಚ್ಚು ಫಿಲ್ ಮಾಡ್ತಾ ಹೋಗ್ತೀರಾ, ಅದು ಸಹಜವಾಗಿ ನೀವು ಏನ್ ಗೊತ್ತಾ, ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ ಏನಿಲ್ಲ. ನನ್ ಪ್ರಕಾರ ಅದು ಸಹಜ ಪ್ರಕ್ರಿಯೆ. ನನ್ಗೆ ಮೊದಲನೇ ಸರ್ತಿ ಐ ಸ್ಟಿಲ್ ರಿಮೆಂಬರ್, NMKRV ವುಮೆನ್ಸ್ ಕಾಲೇಜ್ಗೆ ಬಿಟ್ಬಿಡಿದ್ರು ನಮ್ ಕಾಲೇಜಿಂದ ಕರ್ಕೊಂಡೋಗಿ. ಅದೇನೋ ಡಿಬೇಟ್ ಕಾಂಪಿಟೇಷನ್ ಏನೋ ಚರ್ಚಾ ಸ್ಪರ್ಧೆ ಇತ್ತು. ಹೋಗಿದ್ದೀನಿ. ಹೋದ್ರೆ ಕಾಲ್ ನಡ್ಗಕ್ ಶುರುವಾಗುತ್ತೆ. ಇಡೀ ಹಾಲ್ ತುಂಬಾ 600-800 ಹೆಣ್ಮಕ್ಳು ಕೂತಿದ್ದಾರೆ. ನನ್ಗೋ ಭಯ, ಕಾಲು ಕೈ ಎಲ್ಲ ಶೇಕ್ ಆಗೋಯ್ತು. ಸೊ ಇವತ್ತು 100 ಜನ 1000 ಜನ ಇದ್ರು ಇವತ್ತು ಖುಷಿ ಮಾತಾಡಕ್ಕೆ. ಸೊ ಇಟ್ಸ್ ಅ ಪ್ರೋಸೆಸ್ ಅಂತ ಹೇಳ್ತೀನಿ. ಅದ್ ನಾನು ಒಂದೇ ದಿನದಲ್ಲಿ ಏನೋ ಈಗ ಒಂದ್ ಬಟನ್ ಇದೆ, ಒತ್ತಿದ ತಕ್ಷಣ ಕರೆಂಟ್ ಬಂದ್ಬಿಡ್ತಲ್ಲ, ಬಲ್ಬ್ ಹತ್ಕೊಂತು ಆಗುವಂತದಲ್ಲ. ಇದೊಂದು ಪ್ರಕ್ರಿಯೆ. ನಿಧಾನವಾಗಿ ನಿಮ್ಮನ್ನ ನೀವೇ ಬಿಲ್ಡ್ ಮಾಡ್ಕೋತಾ ಹೋಗಿ, ಅದು ಸಹಜವಾಗೇ ಬಂದ್ಬಿಡುತ್ತೆ ಮಾತು. ಏನ್ ತೊಂದ್ರೆ ಇಲ್ಲ. ಒಳ್ಳೆ ಪಾಯಿಂಟ್ ಹೇಳಿದೆ ಸರ್, ಖಂಡಿತವಾಗ್ಲು. ಹಾಗೆ ಹರ್ಷವರ್ಧನ್ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಏನಾದ್ರು ಅಡ್ವೈಸ್ ಇದೆಯಾ? ಯಾಕಂದ್ರೆ ನಮ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದೆ, ಆದ್ರೆ ಟೆಕ್ನಿಕಲ್ ನಾಲೆಜ್ ಐಡಿಯಾ ಎಲ್ಲ ಇದೆ, ಬಟ್ ಆದ್ರೂ ಬಹಳ ಕಷ್ಟ ಅನ್ಸುತ್ತೆ. ಏನಾದ್ರು ಅಡ್ವೈಸ್ ಇದೆಯಾ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ, ಏನ್ ಮಾಡ್ಬೋದು? ಹೌದೌದು, ಖಂಡಿತ. ಇದು ತುಂಬಾ ಉತ್ತಮವಾದ ಪ್ರಶ್ನೆ. ನನಗೆ ಅತ್ಯಂತ ಖುಷಿಯ ಕೊಟ್ಟಂತ ಪ್ರಶ್ನೆ ಇದು. ಯಾಕೆ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ AI ತುಂಬಾ ಬರ್ತಾ ಇದೆ. ಇವತ್ತು ನಿಮ್ಗೆ AI ಅಗ್ರಿಕಲ್ಚರ್ ಅಲ್ಲೂ ಬಹಳಷ್ಟಿದೆ. ಅರ್ಥ ಆಯ್ತಾ? ಅದನ್ನ ಯಾವ ತಂತ್ರಜ್ಞಾನ ಸಾಮಾನ್ಯನ ಬದುಕನ್ನ ಹಸನಾಗಿಸಲು ಉಪಯೋಗವಾಗುದಿಲ್ಲ, ಅಂತಹ ತಂತ್ರಜ್ಞಾನ ಇದ್ರೂ ಒಂದೇ ಬಿಟ್ರು ಒಂದೇ ಅಂತ ನನ್ನ ಒಂದು ಅನಿಸಿಕೆ. ಯಾವಾಗ ಅದು, ಈಗ ನೋಡಿ ನಮ್ಮ ರೈತರಿಗೆ ಅಂದ್ರೆ, ಈಗ ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ, ಎಲ್ರು ಟೊಮೊಟೊ ಹಾಕ್ಬಿಡ್ತೀವಿ, ಇಲ್ಲ ಎಲ್ರು ಏನೋ ಒಂದು ಇದನ್ನ ಹಾಕ್ಬಿಡ್ತೀವಿ, ಆಮೇಲೆ ತಂದು ರಸ್ತೆಗೆ ಸುರಿತೀವಿ ಅಲ್ವಾ? ಈಗ ಈ ತಂತ್ರಜ್ಞಾನದ ಸಹಾಯದಿಂದ ನಾವೊಂದಿಷ್ಟು ರೇಡಿಯಸ್ ಅಲ್ಲಿ, ಒಂದು 25 ಕಿಲೋಮೀಟರ್ 30 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ ಬೆಳೆಗಳಿದೆ, ಆ ಮಣ್ಣಿನ ಅಂಶ ಏನು, ಅಲ್ಲಿ ಯಾವ ಬೆಳೆ ಹಾಕಿದ್ರೆ ಚೆನ್ನಾಗ್ ಬರುತ್ತೆ, ಇಂತ ಒಂದು ತಂತ್ರಜ್ಞಾನನ ಒಂದಷ್ಟು ತಂತ್ರಜ್ಞಾನದ ಹೆಚ್ಚಿನ ಅನುಭವ ಇರುವಂತವ್ರು ಎಕ್ಸ್ಪರ್ಟೀಸ್ ಹತ್ರ ಕೂತ್ಕೊಂಡು ಒಂದನ್ನ ನಾವು ಮಾಡುದು. ಈಗಾಗ್ಲೇ ಜರ್ಮನ್ ಯಾವ್ಯಾವ್ದೋ 2-3 ಆಪ್ಗಳು ಬಂದ್ಬಿಟ್ಟಿದೆ. ಅದು ಮಣ್ಣನ್ನು ನೋಡಿ, ಆಮೇಲೆ ಗಿಡ ನೋಡಿ, ಇಂಥದೇ ಇದಕ್ಕೆ ಈ ರೋಗ ಬರ್ಬೋದು ಅಂತ ಏನೇನೋ ತುಂಬಾ ಬಂದ್ಬಿಟ್ಟಿದೆ.
ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ಓದ್ತಾ ಇದ್ದೆ. ಸೊ ಈಗ ಇವ್ರಿಗೆ ಹೇಳೋದೇನು ಅಂತಂದ್ರೆ ನಾನು ಒಂದೇ, ಮುಂದೆ ಬರುವ ದಿನಗಳಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಬರುವ ಒಂದು ಇದರಲ್ಲಿ ಈ ರೈತನ ಒಬ್ಬ. ಯಾಕಂದ್ರೆ ಏನೇ ಬಂದ್ರು ಹೊಟ್ಟೆಗೆ ಬೇಕಲ್ಲ, ಆಯ್ತಾ. ಈಗ ಇತ್ತೀಚೆಗಷ್ಟೇ ನೀವು ನೋಡಿದ್ರಿ, ಅದು ಜೆನೆಟಿಕಲಿ ಮಾಡಿಫೈಡ್ ಗೂಡ್ಸ್ ನಾವು ಬಿಡಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವ್ರು ಹೇಳಿದ್ರು. ಇಟ್ಸ್ ಅ ಗುಡ್ ಡಿಸಿಷನ್. ಯಾಕೆಂದ್ರೆ ಈ ಬಿತ್ತನೆ ಬೀಜಕ್ಕೆ ಮುಂಬರುವ ದಿನಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬೇಡಿಕೆ ಬರುತ್ತೆ. ಹಾಗಾಗಿ ನೀವ್ ಏನೂ ಮಾಡೋದ್ ಬೇಡ. ಹಿಂದೆ ಒಂದಷ್ಟು ಯಾರೋ ಊರಲ್ಲಿ ಕಣಜಗಳನ್ನ ಇಟ್ಕೊಂಡಿರ್ತಿದ್ರು, ಅದರಲ್ಲಿ ಬಿತ್ತನೆ ಬೀಜಗಳನ್ನ ಇಟ್ಕೊಂಡಿರ್ತಿದ್ರು. ಊರವರೆಲ್ಲ ಹೋಗಿ ಅವ್ರ ಹತ್ರ ಬಿತ್ತನೆ ಬೀಜ ತಗೊಂಡು ಅದನ್ನ ಹಾಕ್ತಾ ಇದ್ರು. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಇವಾಗ ಕೃಷಿ ಪದವೀಧರರು ಆಗಿರೋದ್ರಿಂದ ಬಿತ್ತನೆ ಬೀಜಗಳು ಯಾವುದು, ಎಷ್ಟೊಂದು ಅಳಿದು ಹೋಗ್ತಿರುವಂತ ತಳಿಗಳಿವೆ. ಅಕ್ಕಿಲಿ 100 ತಳಿ ಇತ್ತು. ನಾವು ಚಿಕ್ಕ ಹುಡುಗರ ಇದ್ದಾಗ ಹೆಸರು ಕೇಳ್ತಿದ್ವಿ, ಏನೇನೋ ಹೆಸರು ಹೇಳೋರು. ಅಕ್ಕಿ ಇದು ಅದು ಅಂತ. ಇವಾಗ ಯಾವ್ದೋ ಅಕ್ಕಿ ಎರಡೋ ಹೇಳ್ತೀವಿ, ತಿಂತೀವಿ ನಾವು, ಅದ್ ಬಿಟ್ರೆ ಬೇರೆ ಗೊತ್ತಿಲ್ಲ. ಸೊ ನೀವೇನ್ ಮಾಡ್ಬೇಕು, ಮೂಲಭೂತವಾಗಿ ಒಂದಷ್ಟು ಒಳಗಡೆ ಹೋಗಿ ಆಳವಾಗಿ ರಿಸರ್ಚ್ ಮಾಡಿ. ಈಗ ಬೇಳೆಲಿ ತರತರಾವರಿ ಬೇಳೆ ಇದೆ, ಅಕ್ಕಿಲಿ ತರತರಾವರಿ, ಅದನ್ನ ಸಪ್ರೇಟ್ ಆಗಿ ಒಂದೊಂದು ಅಳಿವಿನ ಅಂಚಿನಲ್ಲಿರೋದನ್ನ ಉಳಿಸ್ತಾ ಹೋಗಿ. ನಿಮ್ಗೆ ಯಾವ ಡಿಮ್ಯಾಂಡ್ ಬರುತ್ತೆ ಅಂದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ಇಡೀ ಭಾರತ ನಿಮ್ಮನ್ನ ಕೊಂಡಾಡೋ ಮಟ್ಟಕ್ಕೆ ನೀವು ಹೋಗ್ಬಿಡ್ಬೋದು. ನಾನು ಯಾವಾಗ್ಲೂ ಹೇಳ್ತೀನಿ, ನಾವಿರುವ ಪರಿಸ್ಥಿತಿಯಲ್ಲಿ ನಮ್ಮ ಕೈಲಿರುವ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವು ಜಗತ್ತು ನಿಬ್ಬರಗಾಗಿ ನೋಡುವಂತಹ ಶಕ್ತಿ ಇವತ್ತು ಟೆಕ್ನಾಲಜಿ ಮೂಲಕ ನಮಗ್ ಬಂದಿದೆ. ನಾವು ಅದನ್ನ ಬಳಸ್ಕೊತಾ ಇಲ್ಲ. ಬಳಸ್ಕೊಂಡ್ರೆ ಮಾತ್ರ ಅದ್ಭುತ. ಎಸ್ಪೆಷಲಿ ನೀವು ಕೃಷಿಲಿರೋರು, ಎಲ್ರಿಗೂ ಅನ್ನ ಹಾಕೋ ತಾಕತ್ತಿರೋರು, ದಯವಿಟ್ಟು ಇದನ್ನ ಸರಿಯಾಗಿ ಬಳಸ್ಕೊಳ್ಳಿ. ಖಂಡಿತ ಖಂಡಿತ. ಹಾಗೆ ರಘುರಾಮನ್ ಅವರು ಒಂದು 2-3 ಪ್ರಶ್ನೆಗಳನ್ನ ಒಟ್ಟೊಟ್ಟಿಗೆ ಕೇಳಿದ್ದಾರೆ. ಮೊದಲನೇದು, ಅವ್ರಿಗೆ ಈ ಕಂಪನಿ ರಿಜಿಸ್ಟ್ರೇಷನ್ ಬಗ್ಗೆ ಬಂದಾಗ ಕೆಲವು ಸಂಸ್ಥೆಗಳು ಆನ್ಲೈನ್ ನಲ್ಲಿ 1999 ಕಂಪನಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಇವೆಲ್ಲ ಜೆನ್ಯೂನ್ ಆ ತರದ್ದು ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಕೇಳ್ತಿದ್ದಾರೆ. ನನ್ ಕೇಳಿದ್ರೆ ರಘುರಾಮ್ ಅವರೇ, ದಯವಿಟ್ಟು ಅಂತದಕ್ಕೆ ಹೋಗ್ಬೇಡಿ. ಜಿನೈನೆ ಏನು ಅದೇನು ಮೋಸ ಮಾಡ್ತಾರೆ ಅಂತೇನಿಲ್ಲ, ಮಾಡ್ಕೊಡ್ತಾರೆ. ನಿಮ್ಗೆ ಒಂದ್ ಸಣ್ಣದೇನೋ ತಪ್ಪಾಯ್ತು, ಸಣ್ಣದೇನೋ ಕನ್ಫ್ಯೂಷನ್ ಬಂತು, ನೀವ್ ಯಾರನ್ನ ಕೇಳ್ತೀರಿ? ಆಗ ಎಲ್ಲವುದು ಆನ್ಲೈನ್ ಅಲ್ಲಿ. ಅಗೇನೆಸ್ಟ್ ನೋಡಿ, ನಾನು ಎಷ್ಟೋ ವಿಷಯಗಳನ್ನ ತಂತ್ರಜ್ಞಾನ ಬಳಸಿ ಅಂತ ಹೇಳ್ತೀನಿ. ಆದ್ರೆ ನೀವು ಆನ್ಲೈನ್ ಅಲ್ಲಿ ಹೋಗಿ ಇನ್ಶೂರೆನ್ಸ್ ತಗೊಂಡ್ಬಿಡ್ತೀರಾ. ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ವೆಹಿಕಲ್ಸ್ ಇನ್ಶೂರೆನ್ಸ್ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರ್ಬೋದು. ಅದು ಮಾಡಬೇಡಿ. ಯಾಕಂದ್ರೆ ಅಟ್ ದ ಟೈಮ್ ಆಫ್ ಕ್ಲೈಮ್ ನಿಮ್ಗೆ ಫೇಸೇ ಇರೋದಿಲ್ಲ. ನೀವು ಫೋನ್ ಮಾಡಿ 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 ಅದು ಯಾರೋ ಹೋಗ್ತಾರೆ, ಯಾರೋ ಎತ್ಕೋತಾರೆ. ನೀವಿಲ್ಲಿ ಆರೋಗ್ಯ ಕೆಟ್ಟಿರೋರ್ನ ನೋಡ್ತೀರಾ ಅಥವಾ ಕ್ಲೈಮ್ ಬಗ್ಗೆ ಹೊಡೆದಾಟ ಮಾಡ್ತೀರಾ? ಒಬ್ಬ ಏಜೆಂಟ್ ಒಂದು ಮುಖ ಅಂತ ಇದ್ರೆ, ಒಂದು ಸಂಸ್ಥೆ ಅಂತಿದ್ರೆ ಫೋನ್ ಮಾಡಿ, ನೋಡ್ರಿ ಹಿಂಗಿದೆ, ನನ್ಗೆ ಕ್ಯಾಂಟ್ ಹ್ಯಾಂಡಲ್, ನನ್ಗೆ ಇವತ್ತು ಇಲ್ಲಿದ್ದೀನಿ ನಾನೀಗ, ಇದನ್ನ ಕ್ಲೈಮ್ ಮಾಡಿ ಅಂತಂದ್ರೆ ಆಗುತ್ತೆ. ಹಾಗಾಗಿ ಕೆಲವೊಂದು ದಯವಿಟ್ಟು ಅದಕ್ಕೆ ಅಂತಾನೆ ಪಾಪ CA ಮಾಡಿರ್ತಾರೆ, CS ಮಾಡಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ಅವ್ರು ಇನ್ನೊಂದ್ 1000 ಜಾಸ್ತಿ ತಗೋತಾರೆ. ಆಯ್ತಾ? ಯಾಕೆಂದ್ರೆ ಅವ್ರು ಅಂಗಡಿ ಹಾಕೊಂಡ್ ಕೂತಿರ್ತಾರೆ, ಬಾಡಿಗೆ ಕಟ್ತಿರ್ತಾರೆ. ಆಯ್ತಾ? ಓವರ್ ಹೆಡ್. ಅವ್ರು ಏನು ಮಾಡಕ್ ಆಗಲ್ಲ. ಇವ್ರು ಯಾಕೆ ನಿಮಗೆ ಕಮ್ಮಿ ಕೊಡ್ತಾರೆ ಅಂದ್ರೆ ಅವರು ಆನ್ಲೈನು ಇಲ್ಲ, ಮತ್ ನಿಮಗೆ ಬೇಕು ಅಂತ ಕೈಗೆ ಸಿಕ್ಕಲ್ಲ. ಹಾಗಾಗಿ ದಯವಿಟ್ಟು ಇಂತಹ ವಿಷಯಗಳಲ್ಲಿ ನೀವು ಸೂಕ್ತವಾಗಿ ಒಂದು ಇರೋಂತವ್ರನ್ನ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡೋದು, ಫಿಸಿಕಲ್ ಮಾಡ್ಸೋದು ಬೆಟ್ರು. ಸರ್, ಹಾಗೆ ಅವ್ರದ್ದು 2-3 ಪ್ರಶ್ನೆ ಇತ್ತು. ಅಲ್ಲಿ ಇನ್ನೊಂದು, ಪ್ರೊಪ್ರೈಟರ್ಶಿಪ್ ಫರ್ಮ್ ಅಲ್ಲಿ ಮುದ್ರಾ ಲೋನ್ಗೆ ಅವ್ರ ಎಲಿಜಿಬಿಲಿಟಿ ಇರುತ್ತಾ, ಅಥವಾ ಬೇರೆ ಯಾವ್ದಾದ್ರು ತರದ ಲೋನ್ಗಳು ಬ್ಯಾಂಕ್ ಗಳಿಂದ ಸಿಗುತ್ತಾ ಅವರಿಗೆ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಮಾಡಿ? ಎಲ್ಲ ಲೋನ್ಗಳು ಸಿಕ್ಕುದು. ಲೋನ್ ಏನಾಗಲ್ಲ. ನೀವು ಯು ಹ್ಯಾವ್ ಟು ಬಿಲ್ಡ್. ಇಲ್ಲಿ ಏನಂದ್ರೆ ಎಂಟಿಟಿ ಎರಡಿಲ್ಲ. ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಗೆ ಸಪರೇಟ್ ಪಾನ್ ಕಾರ್ಡ್ ಇರುತ್ತೆ, ಅದಕ್ಕೆ ಸಪರೇಟ್ ಅದೇ ಎಂಟಿಟಿ ಇರುತ್ತೆ. ನೀವು ಪಾರ್ಟ್ನರ್ಸ್ ನಿಮ್ದು ಸಪರೇಟ್. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ದು ಒಂದನ್ನ ನೀವು ಇದನ್ನ ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಿ. ಆಮೇಲೆ ಈಗ ವೈಯಕ್ತಿಕ ರಿಟರ್ನ್ಸ್ ಇರುತ್ತಲ್ಲ, ಅದನ್ನ ನೀವು ಬೇರೆ ಬೇರೆ ಮಾಡ್ಕೋತೀರಿ. ಅಂದ್ರೆ 3 ಪಾರ್ಟ್ನರ್ ಇದ್ರೆ 3 ಜನ ಅವ್ರವ್ರದನ್ನು ಮಾಡ್ಕೋತಾರೆ. 3 ಜನದ ಒಗ್ಗೂಡಿ ಸಂಸ್ಥೆಯಾಗಿ ಅದೊಂದು ಫೈಲ್ ಆಗುತ್ತೆ. ಈಗ ಪ್ರೊಪ್ರೈಟರ್ಶಿಪ್ ಅಲ್ಲಿ ಎರಡಿಲ್ಲ, ಒಂದೇ ಸಂಸ್ಥೆ ಮತ್ತೆ ಆತ ಇಬ್ರು ಒಂದೇ ಆಗಿರ್ತಾರೆ. ಹಾಗಾಗಿ ಬದಲಾವಣೆ ಇಲ್ಲ. ಆದ್ರೆ ಎಲ್ಲ ಸಿಕ್ಕುತ್ತೆ. ಅದ್ ನೀವ್ ಹೆಂಗೆ ಬಿಸ್ನೆಸ್ ಇಂಪ್ರೂವ್ ಮಾಡಿರ್ತೀನಿ, ನಿಮ್ಮ ಗೊತ್ತಲ್ಲ ಟ್ರಾನ್ಸಾಕ್ಷನ್. ಬ್ಯಾಂಕ್ ಏನು ಉಳಿದಂತೆ ಬ್ಯಾಂಕ್ ಏನೇನು ನಿಯಮಾವಳಿಗಳಿದೆ, ಆ ನಿಯಮಾವಳಿಗಳನ್ನ ನೀವು ಪಾಲಿಸಿದ್ದೆ ಆದ್ರೆ ಖಂಡಿತ ಸಿಕ್ಕುತ್ತೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಏನಿಲ್ಲ. ಖಂಡಿತ. ಹಾಗೆ ಅವರು ಎಕ್ಸಿಟ್ ಪಾಲಿಸಿ ಬಗ್ಗೆ ಮಾತಾಡ್ತಾ, ಒಂದು ಕಂಪನಿ ವೈಂಡ್ ಡೌನ್ ಮಾಡೋ ಸಿಚುವೇಶನ್ ಇದ್ರೆ, ಲಾಸ್ ಇಂದ ಎಷ್ಟು ಕಷ್ಟಕರವಾದದ್ದು ಅಂತ ಕೇಳಿದ. ಏನಿಲ್ಲ, ಅದನ್ನ ನೀವು ಮಾಡ್ಬೋದು. ಅಂದ್ರೆ ನೀವು ಹಾಕಿದ ತಕ್ಷಣನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯ್ತು ಅಂತಂದ್ರೆ ಅದಕ್ಕೆ ಹೇಳಿದ್ದು, ನೀವು ಮಾಡಕ್ ಮುಂಚೆ ತುಂಬಾ ಯೋಚನೆ ಮಾಡಿ ಪ್ರೈವೇಟ್ ಲಿಮಿಟೆಡ್ ತೆಗೀರಿ ಅಂತ. ಯಾಕಂದ್ರೆ ತೆಗಿಯುವಾಗ ಎಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಮುಚ್ಚುವಾಗ್ಲೂ ಅಷ್ಟೇ ಫಾರ್ಮಾಲಿಟೀಸ್ ಇರುತ್ತೆ. ನೀವು ಅವೆಲ್ಲ ಮಾಡಿದ್ಮೇಲೂ 6 ರಿಂದ 8 ತಿಂಗಳು ಅದು ತಿರ್ಗಾ ಅಪ್ರೂವಲ್ ಆಗಿ ಬರ್ಬೇಕಾಗುತ್ತೆ. ROC ಇಂದ ಅಪ್ರೂವಲ್ಗಳು ಆಗ್ಬೇಕು, ಇದಾಗ್ಬೇಕು. ಹಾಗಾಗಿ ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಪ್ರೊಸೀಜರ್ಸ್ ಇರುತ್ತೆ, ಅದೆಲ್ಲ ಆಗುತ್ತೆ. ಅದು ಈಸಿ, ಅದೇನಿಲ್ಲ.
ಅಗೈನ್ ಪ್ರತಿಯೊಂದಕ್ಕೂ ಖರ್ಚು, ಅದನ್ನ ನೀವು ಹುಟ್ಟಾಕ್ಲಿಕ್ಕೂ ಖರ್ಚು, ಅದ್ರ ಮುಚ್ಚೋದಕ್ಕೂ ಖರ್ಚು. ಅದೇ ನೀವು ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೂ ಕ್ಲೋಸ್ ಮಾಡೋದು ಈಸಿ, ಅಂಡ್ ಪ್ರೊಪ್ರೈಟರ್ಶಿಪ್ ಅಷ್ಟೇ ಕ್ಲೋಸ್ ಮಾಡೋದು ಈಸಿ. ಸೊ ಅದಕ್ಕೆ ಯಾವಾಗ್ಲೂ ನಾನು ಹೇಳ್ತೀನಿ, ಸರಿಯಾಗಿ ತಿಳ್ಕೊಂಡ್ ಮಾಡಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ತುಂಬಾ ಜನ ಹೇಳ್ತಾರೆ ಅಂತ ಹೇಳಿ, ಏನು ಇರೋದೇ ಇಲ್ಲ. ಸುಮ್ನೆ 50,000 ಲಕ್ಷ ಬಂಡವಾಳ ಇರಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತೆಗಿಯಕ್ಕೆ 40-50,000 ಖರ್ಚು ಮಾಡ್ಬಿಟ್ಟಿರ್ತಾರೆ. ಸೊ ಅದು ಹುಷಾರಾಗಿ ನೋಡ್ಕೊಳ್ಳಿ ಇದೊಂಚೂರು. ಓಕೆ. ಹಾಗೆ ಮುಂದೆ ಸಾಕಷ್ಟು ಪ್ರಶಂಸೆ ಕೂಡ ಬಂದಿದೆ ಸರ್. ಬಹಳ ಸೊಗಸಾಗಿ ವಿಚಾರ ತಿಳಿಸಿದ್ರಿ. ಬೇಕಾದ ಕಿವಿ ಮಾತುಗಳನ್ನ ಮಾರ್ಮಿಕವಾಗಿ ತಿಳಿಸಿದ್ದೀರಿ ಅಂತ ರೂಪಾಲ್ ಅವರು ಮೆಸೇಜ್ ಮಾಡಿದ್ದಾರೆ. ಮತ್ತೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡಬಹುದೇ ಅಂತ ಪುನೀತ್ ಅನ್ನೋರು ಕೇಳಿದ್ದಾರೆ. ಮಾಡ್ಬೋದು ಪುನೀತ್ ಅವರೇ, ತಪ್ಪೇನಿಲ್ಲ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಬೆಂಗಳೂರು ಒಂದರಲ್ಲೇ 30,000 ಹೋಟ್ಲ್ ಇದೆಯಂತೆ. ಸೊ 30,000 ಒಂದೇ ಹೋಟ್ಲು ತೆಗಿಬೋದಲ್ವಾ, ತಪ್ಪೇನಿಲ್ಲ. ಹೆಜ್ಜೆಗೂ ಕೋಲ್ಡ್ ಪ್ರೆಸ್ ಇವತ್ತು ಸಿಗ್ತಾ ಇದೆ. ಅರ್ಥ ಆಯ್ತಾ? ಒಂದ್ ಏರಿಯಾದಲ್ಲಿ 5-6 ಯಾಕಂದ್ರೆ ಈಗ ಅವೇರ್ನೆಸ್ ಬಂದ್ಬಿಟ್ಟಿದೆ. ಎಲ್ಲ ಇದ್ರಲ್ಲಿ ಕೆಮಿಕಲ್ ಇದೆ ಅಂತ ಹೇಳಿ ಎಣ್ಣೆಗಳನ್ನ ಯಾರು ಇವಾಗ ಅದನ್ನ ತಗೋತಾನೆ ಇಲ್ಲ. ಅಟ್ಲೀಸ್ಟ್ ಒಂದು ಮಧ್ಯಮ ವರ್ಗದ ಜನ ಯಾರಿದ್ದಾರೆ ಅವರು ಈ ರೀತಿ ಕೆಮಿಕಲ್ ಇರುವಂತ ಆಯಿಲ್ಗಳನ್ನ ತಗೋತಾ ಇಲ್ಲ, ಎಲ್ಲರೂ ಕೋಲ್ಡ್ ಪ್ರೆಸ್ಗೆ ಹೋಗ್ತಿದ್ರೆ. ಸೊ ದಟ್ಸ್ ಅ ಗುಡ್ ಪ್ಲಸ್. ಅದರ್ಥ ಡಿಮಾಂಡ್ ತುಂಬಾ ಇದೆ ಇವಾಗ. ಈಗ ನಾವೇ ಯೂಸ್ ಮಾಡ್ತಾ ಇಲ್ಲ, ಎಷ್ಟೋ ವರ್ಷಗಳಾಗೋಯ್ತು, ಬಿಟ್ಬಿಟ್ವಿ ಅದನ್ನ. ಗೊತ್ತಿಲ್ದಾಗ ಅದು ಕನ್ಸ್ಯೂಮ್ ಮಾಡ್ತಿದ್ವಿ. ಗೊತ್ತಿದ್ದು ಮತ್ತೆ ಈಗ ಅವೈಲಬಿಲಿಟಿ ಜಾಸ್ತಿ ಆಗಿದೆ. ನಿಮ್ ಕಣ್ಣೆದುರುಗಡೆ ಕಡಲೆ ಬೀಜ ಇರ್ಬೋದು, ಕೊಬ್ಬರಿ ಇರ್ಬೋದು, ನಿಮ್ ಕಣ್ಣೆದುರುಗಡೆ ಕ್ರಶ್ ಮಾಡ್ಕೊಡ್ತಾರೆ ಅಂದಾಗ ಯಾರು ತಗೊಳ್ಳಲ್ಲ? ಇಟ್ಸ್ ಅ ಗುಡ್ ಐಡಿಯಾ. ಬಟ್ ಇವಾಗ ಅದೊಂದು ನೋಡ್ಕೊಳ್ಳಿ, ಆ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಈ ತರದ ಬಿಸ್ನೆಸ್ ಅಲ್ಲಿ ಎಲ್ಲಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆ ಆ ಫುಟ್ಫಾಲ್ ಇದೆಯಲ್ಲ, ಅವರೇ ಅಲ್ಲಿ ದಿನ ಹಾದಿ ಬದಿಲಿ ಓಡಾಡ್ತಾರಲ್ಲ, ಅವರೇ ಕೊಂಡ್ಕೊಳ್ಳೋದು. ಅದರ್ವೈಸ್ ಇಫ್ ಯು ಕ್ಯಾನ್ ಬಿಲ್ಡ್ ಆನ್ಲೈನ್ ಕಸ್ಟಮರ್ಸ್ ಬೇಸ್ ನಾನು ಕ್ರಿಯೇಟ್ ಮಾಡ್ಕೋತೀನಿ, ಮನೆಗೂ ತಲುಪಿಸಬಲ್ಲೆ ಅಂತಂದ್ರೆ 100 ಮನೆ ಇಟ್ಕೊಳ್ಳಿ ಸಾಕು, ನಿಮ್ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ. 100 ಮನೆ ಇಟ್ಕೊಂಡು 100 ಮನೆಗೂ ಮಂತ್ಲಿ ಬೇಸಿಸ್ ಅಲ್ಲಿ ನೀವು ವರ್ಷಕ್ಕಿಷ್ಟು 5 ಲೀಟರ್ ತಿಂಗಳಿಗೆ ಅನ್ನೋ ತರನೋ 3 ಲೀಟರ್ ತಿಂಗಳಿಗೆ ಅಂದ್ರೆ ನೀವು ಒಂಚೂರು ಡಿಸ್ಕೌಂಟ್ ಕೊಟ್ಟು 1 ವರ್ಷಕ್ಕಿಷ್ಟು ಸಬ್ಸ್ಕ್ರಿಪ್ಷನ್ ಅಂತ ಇಟ್ಬಿಡಿ. ನೀವೇ 4,000 5,000 ಅಂತ 5,000 ಇಟ್ರೆ ಪ್ರತಿ ತಿಂಗಳು 2 ಲೀಟರ್ ಕೊಡ್ತೀನಿ. ನೀವು ವರ್ಕೌಟ್ ಮಾಡಿ, ಕಾಸ್ಟ್ ವರ್ಕೌಟ್ ಮಾಡಿ. ನಾನು ಸುಮ್ನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ಮಾಡಲ್ಲ ಒಂದು 100 ಮನೆ ತಗೊಂಡ್ಬಿಟ್ರೆ ನೀವು ಗೆದ್ಬಿಟ್ರಿ. ನಿಮ್ದು ಆಲ್ ಎಕ್ಸ್ಪೆಂಡಿಚರ್ ಇಸ್ ಟೇಕನ್ ಕೇರ್. ಆಮೇಲೆ ಮಿಕ್ಕಿದ್ದೆಲ್ಲ ಲಾಭ. ಖಂಡಿತ. ಐ ಥಿಂಕ್ ಆ ಮಾಡಲ್ ಅಮೆಝಾನ್ ಅಲ್ಲೆಲ್ಲ ತುಂಬಾ ಪ್ರಾಡಕ್ಟ್ಸ್ ನೋಡ್ತೀವಿ ನಾವು. ಅದನ್ನ ಖಂಡಿತವಾಗ್ಲೂ ತಗೊಂಡ್ಬರ್ಬೋದು ಅನ್ಸುತ್ತೆ. ಹೌದು ಸರ್. ಹಾಗೆ ಸುನೀಲ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಮ್ಗೆ 35 ವರ್ಷ IT ಉದ್ಯೋಗಿ, ಕುರಿ ಮತ್ತೆ ಹಸು ಸಾಕಾಣಿಕೆ ಕಡೆಗೆ ಸ್ವಿಚ್ ಆಗ್ಬೇಕು ಅಂತಿದೆ ನಂಗೆ, ಅದು ತಗೊಳ್ಬೋದಾ ಅಂತ ಕೇಳಿದ್ದಾರೆ. ತಗೋಬಹುದು. ನಾನು ಹೇಳಿದ್ನಲ್ಲ, ಮತ್ತೆ ಇಲ್ಲಿ ಶ್ರಮ ಜಾಸ್ತಿ ಇರುತ್ತೆ. ನೀವು ಆ ಶ್ರಮನ ತಗೋತೀನಿ ಅಂತಂದ್ರೆ, ಎಸ್ಪೆಷಲಿ ಹೈನುಗಾರಿಕೆ ಇಟ್ಸ್ ಅ ವಂಡರ್ಫುಲ್ ಬಿಸ್ನೆಸ್. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೀವು ಸಪರೇಟ್ ಆಗಿ ಮಾಡ್ಬೇಕು. ತಿರ್ಗಾ ನೀವು ಅದನ್ನ ಗೌರ್ಮೆಂಟ್ ಡೈರಿಗೆ ಹಾಕ್ತೀನಿ ಅಂತ ಹೋದ್ರೆ ಅಲ್ಲಿ ನೀವು ಕೈ ಸುಟ್ಕೋತೀರಾ. ಹಸು ಸಾಗಾಣಿಕೆ ಅದರಿಂದ ಬರೋ ಹಾಲು ಉತ್ಪಾದನೆಯಲ್ಲಿ ಖರ್ಚಿಗೆ ಅದಕ್ಕೆ ಅಲ್ಲಲ್ಲೇ ಸಮ ಆಗೋಗುತ್ತೆ. ನೀವು ಉಪ ಉತ್ಪನ್ನಗಳನ್ನ ನೋಡ್ಕೋಬೇಕಾಗುತ್ತೆ. ಇದರಿಂದ ಸಗಣಿಯಿಂದ ಗೊಬ್ಬರ ಉತ್ಪತ್ತಿ ಮಾಡೋದು, ಸಾವಯವ ಗೊಬ್ಬರ ಉತ್ಪತ್ತಿ ಮಾಡ್ತೀನಿ, ಈ ರೀತಿ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಗೆ ಹೋಗ್ತಾ ಮಾಡ್ತಾ ಹೋದ್ರೆ ಮಾತ್ರ. ಆಮೇಲೆ ಕುರಿ ಪಿಚ್ಕೆಗಳು ಬರುತ್ತಲ್ಲ, ಅದು ಅಷ್ಟೇ, ಅದನ್ನ ನೀವು ಗೊಬ್ಬರವಾಗಿ ಕನ್ವರ್ಟ್ ಮಾಡೋದು. ಈಗ ಅದರಿಂದ ಏನೇನ್ ಬೇರೆ ಉತ್ಪನ್ನಗಳು ಬರುತ್ತೆ, ಉಪ ಉತ್ಪನ್ನಗಳನ್ನ, ಅದನ್ನ ನೀವು ಟ್ಯಾಪ್ ಮಾಡ್ಬೇಕು. ಮೂಲ ಉತ್ಪನ್ನ ಒಂದನ್ನೇ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಕೈ ಸುಟ್ಕೋತೀರಾ. ಈ ಬಿಸ್ನೆಸ್ ತುಂಬಾ ಟೈಟ್ ಇದೆ, ಯಾಕಂದ್ರೆ ಬೆಲೆ ಅಷ್ಟಿಲ್ಲ. ಹ್ಯಾವಿಂಗ್ ಸೆಡ್ ದಟ್, ನೀವು ತೀರಾ ಏನ್ ಹೇಳ್ತಾರೆ, ದೇಸಿ ತಳಿ ಹಸುಗಳನ್ನ ಹಾಕಿ ಆ ಹಾಲನ್ನ ಸಪರೇಟ್ ಆಗಿ ಮಾಡ್ತೀನಿ ಅಂದಾಗ ನೀವು 80 ರೂಪಾಯಿಗೋ 120 ರೂಪಾಯಿಗೋ 1 ಲೀಟರ್ನ ಮಾರಿದಾಗ ಅದರಲ್ಲಿ ಲಾಭ ನಿಮ್ಗೆ ಸಿಗುತ್ತೆ. ಇಲ್ಲ 10-11 ನಾನು ಡೈರಿಗೆ ಹಾಕ್ತೀನಿ ಅನ್ನೋದಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೈ ಸುಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಖಂಡಿತ ಸರ್, ಒಳ್ಳೆ ಉತ್ತರ ಅದು. ಹಾಗೆ ಕಿರಣ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಟ್ಯಾಕ್ಸ್ ಕನ್ಸಲ್ಟಿಂಗ್ ಬಿಸ್ನೆಸ್ ಅಲ್ಲಿ. ಅದರ ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ಸ್ ಏನು ಅಂತ ಗೊತ್ತಾಗಿಲ್ಲ, ಏನಾದ್ರು ಹೇಳ್ಬೋದಾ ಸರ್ ಅಂತ? ಹೇಳ್ಬೋದು, ಏನಿಲ್ಲ, ಅದು ಸಿಂಪಲ್. ನೀವೇನೇ ಗೊತ್ತಾ, ನಿಮ್ಮ ಹೆಸರಲ್ಲೇ ಬೇಕಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಹೋಗ್ಬಿಟ್ಟು ಉದ್ಯೋಗ ಆಧಾರ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ನೋಂದಣಿ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲೇ ಮಾಡ್ಬೋದು. ನಿಮ್ಮ ಆಧಾರು ನಿಮ್ಮ ಪಾನ್ ಕಾರ್ಡ್ನೇ, ಅದಕ್ಕೆ ಸಪರೇಟ್ ಆಧಾರ್ ಇಲ್ಲ, ಸಪರೇಟ್ ಪಾನ್ ಕಾರ್ಡ್ ಬರಲ್ಲ, ಏನು ಬರಲ್ಲ. ನೀವು ಹೋಗಿ ಅದನ್ನು ಮಾಡ್ಕೊಳ್ಳಿ. ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಅಷ್ಟೇ ಹೋಗಿ ನೀವು ಮಾಡ್ಕೊಂಡಾಗ ನೀವೇನೋ ಒಂದ್ ಹೆಸರು ಇಡ್ಬೇಕು ಅಂತಿರ್ತಾರೆ, ತೇಜಸ್ ಅಂತ ಇಟ್ಕೊಳ್ಳಿ, ತೇಜಸ್ ಎಂಟರ್ಪ್ರೈಸಸ್ ಅಂತ ಕೊಡಿ. ಪಾನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರೇ ಇರುತ್ತೆ. ಆಮೇಲೆ ಆಧಾರು ನಿಮ್ದೇ ಪ್ರೂಫ್ ಹಾಕಿರ್ತೀರಿ, ಎಲ್ಲ ಅಷ್ಟೇ. ಆದ್ರೆ ಬಿಸ್ನೆಸ್ ಪರ್ಪಸ್ಗೆ ನೀವು ತೇಜಸ್ ಎಂಟರ್ಪ್ರೈಸಸ್ ಅಂತ ಬೇಕಾದ್ರೂ ಕೊಟ್ಕೋಬಹುದು. ಅದು ನಿಮ್ ಇಷ್ಟ, ಅದೇನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಇದು ಸ್ಟೆಪ್ ಬೈ ಸ್ಟೆಪ್ ಇದೆ.
ನನ್ನ ಇಮೇಲ್ ತಗೊಂಡು ನೀವು ಮಾಡಿ, ನಾನು ಅದನ್ನ ನೀಟಾಗಿ ಹಾಕ್ತೀನಿ. ಅಥವಾ ನೀವು ಇಫ್ ಯು ಕ್ಯಾನ್ ಬೈ, ಸಣ್ಣ ಉದ್ಯಮಿಗಳನ್ನು ಕಟ್ಟುವುದು ಹೇಗೆ, ಅದರಲ್ಲಿ ನಾನು ಬರ್ದಿದ್ದೀನಿ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕೂಡ ನಾನು ಅಲ್ಲಿ ಬರ್ದಿದ್ದೀನಿ. ಪುಸ್ತಕ ತಗೊಳಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಇಮೇಲ್ ಮಾಡಿ, ನಾನು ಅದನ್ನ ನಿಮ್ಗೆ ಮೇಲ್ ಮಾಡ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು. ಹಾಗೆ ಮುತ್ತುರಾಜನ್ ಅವರು ಒಂದು ಪ್ರಶ್ನೆ, ನಾನು ಸರ್ ಮನೆಯಿಂದಲೇ IT ಸರ್ವಿಸ್ ಉದ್ಯಮ ಶುರು ಮಾಡ್ತೇವೆ ಅನ್ಕೊಳ್ಳಿ, ಗ್ರಾಹಕರನ್ನು ಹೇಗೆ ತಲುಪಬೇಕು, ಯಾವ ರೀತಿ ಅವರ ಕೆಲಸಗಳನ್ನ ಪಡ್ಕೊಳ್ಬೇಕು, ಸಣ್ಣ ಮಟ್ಟದಲ್ಲಿ ಹೇಗೆ Tier 3 ಕಂಪನಿಗಳನ್ನ ತಲುಪಬೇಕು, ನೆಟ್ವರ್ಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಒಂದು ಹೇಳ್ಬೋದಾ ಅಂತ. ನಾನು ಇವಾಗ್ಲೇ ಹೇಳ್ದೆ, ಈಗ ನಾವು ಚಾಟ್ GPT ಬಿಟ್ಟು ಬೇರೆ ಏನು ಉಪಯೋಗಿಸ್ತಾ ಇಲ್ಲ. ಬಹಳಷ್ಟು AI ಹೇಗೆ ಅಂದ್ರೆ, ನೀವು ಸರಿಯಾಗಿ ಪ್ರಾಂಪ್ಟ್ ಕೊಟ್ಬಿಟ್ಟು, ಇದ್ರಲ್ಲೂ ನಾನು ಬರ್ದಿದ್ದೀನಿ, ಒಂದಷ್ಟಿದೆ. ನಾನು ಇಮೇಲ್ ಹಾಕಿದ್ರೆ ನಿಮ್ಗೆ ಹೇಳ್ತೀನಿ, ಒಂದು 7-8 ಇದಿದೆ, ಏನ್ ಹೇಳ್ತಾರೆ, ಆಪ್ಗಳು. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ಸರಿಯಾಗಿ ಪ್ರಾಂಪ್ಟ್ ಕೊಟ್ರೆ, ನೀವು ಏನು ಮಾಡೋದ್ ಬೇಡ, ಅದು ಆಡ್ ಅದೇ ಕೊಡ್ತಾ ಹೋಗುತ್ತೆ. ಫ್ರೀ ಆಡ್ಸ್ ನಿಮ್ಗೆ ಗೊತ್ತು, ಇದ್ರಲ್ಲಿ ಎಲ್ಲಾ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಅದು ಪೋಸ್ಟ್ ಮಾಡ್ತಾ ಹೋಗುತ್ತೆ. ಲಿಂಕ್ಡ್ಇನ್ ಇಂದ ಹಿಡಿದು, ನಿಮ್ಮ ಇನ್ಸ್ಟಾ ಇಂದ ಹಿಡಿದು, ಫೇಸ್ಬುಕ್ ಇಂದ ಹಿಡಿದು ಎಲ್ಲಾ ಕಡೆ ಅದು ಹೋಗ್ತಾ ಇರುತ್ತೆ. ಅದು ಆ ತರನೇ ಲಿಂಕ್ ಮಾಡಿರ್ತಾರ, ಯಾವ್ಯಾವ್ದಿದೆ ಎಲ್ಲಾ ಕಡೆನೂ ಹೋಗುತ್ತೆ. ಸೊ ಅದು ಕಣ್ಣಿಗೆ ಬೀಳ್ತಾ 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 ಯಾರೋ ಒಬ್ರಿಗೆ ಅವಶ್ಯಕತೆ ಇದ್ದವರು ಬರ್ತಾರೆ. ನೆಟ್ವರ್ಕ್ ಅನ್ನೋದು ಒಂದು ದಿನದಲ್ಲಿ ಚಿಟಿಕೆ ಹೊಡೆದಂಗೆ ಸೃಷ್ಟಿಸೋಂಥದ್ದಲ್ಲ. 6 ತಿಂಗಳ ಕಾಲ ನೀವು ಪದೇ ಪದೇ ಇದನ್ನೇ ಮಾಡ್ತಾ ಹೋಗಿ, ಅದು ಖಂಡಿತ ಯಶಸ್ಸು ಸಿಕ್ಕುತ್ತೆ. ಎಲ್ಲೋ ಒಂದ್ ಕಡೆ ಬರುತ್ತೆ. ಒಂದ್ಸರಿ ಅದು ಸ್ಟಾರ್ಟ್ ಆದ್ರೆ ಅದು ಇಟ್ ವಿಲ್ ಹ್ಯಾವ್ ಎಫೆಕ್ಟ್, ತಿರ್ಗಾ ಹಂಗೆ ಹೋಗ್ತಾ ಇರುತ್ತೆ. ಸೊ ಹಾಗೆ ಅವ್ರು ಸ್ಟ್ಯಾನಿ ಅನ್ನೋರು, ನಂದು ಕೆಲಸ ಹೋಯ್ತು, ಅದಾದ್ಮೇಲೆ ನಾನೊಂದು ಕ್ಯಾಫೆಟೇರಿಯಾ ಸ್ಟಾರ್ಟ್ ಮಾಡಿದೆ 3 ತಿಂಗಳ ಹಿಂದೆ. ಬಟ್ ಅದ್ರ ಬಿಸ್ನೆಸ್ ನನ್ಗೆ ತುಂಬಾ ಚೆನ್ನಾಗಿ ಇನ್ಕಮ್ ಕೊಡ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಆತರ ಕೇಳಿದ. ಕಫೆಟೇರಿಯಾದು ಸಮಸ್ಯೆ ಏನಂದ್ರೆ, ಅವರು ಲೊಕೇಶನ್ ಇಂಪಾರ್ಟೆಂಟ್ ಇಂಥವಕ್ಕೆ. ಈಗ ನಮ್ಮ ಮೈಸೂರ್ದು ಉದಾಹರಣೆ ಹೇಳ್ತೀನಿ. ಇಲ್ಲಿಗ ತೀರಾ ಇತ್ತೀಚೆಗೆ ನಾನು ರವಿ ವಾಕ್ ಹೋಗ್ತಾ, ಅದು ಅವ್ರು ಕಟ್ಟಕ್ ಮುಂಚೆನೆ ನಾವು ಹೇಳ್ತಿದ್ವಿ, ನೋಡಿ ಈ ತರದೊಂದು ಮೈಸೂರಲ್ಲಿ ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡೋದು ಬಹಳ ಈಸಿ. ಕಿಂಗ್ಸ್ ಕಾಫಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೈಸೂರಲ್ಲಿ ಈಗಾಗ್ಲೇ ಆಯ್ತು, ಈಗಾಗ್ಲೇ ಮಂಡ್ಯಗೂ ಕೊಟ್ಟಿದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ಕೊಡ್ತಿದ್ದಾರೆ. ಮೈಸೂರಲ್ಲಿ ಆಗ್ಲೇ 7-8 ಆಗ್ಬಿಟ್ಟಿದೆ ಕಿಂಗ್ಸ್ ಕಾಫಿ, ಆಯ್ತಾ? ಬೆಂಗಳೂರಲ್ಲಿ ಆಗಿದೆ, ಜಯನಗರದಲ್ಲಿ ಆಗಿದೆ. ಅದೇ ಅದು ಬರಕ್ಕೆ ಮುಂಚೆಯಿಂದ ಎಕ್ಸಾಕ್ಟ್ ಫಾರ್ಮೆಟ್ ಬಗ್ಗೆ ನಾನು ರವಿ ಮಾತಾಡ್ತಾ ಇದ್ವಿ. ವಿ ಶುಡ್ ಕ್ರಿಯೇಟ್ ಒನ್ ಸಚ್ ಅಂತ ಅನ್ಕೊಂತಾ ಇದ್ವಿ. ನಾವು ಅಲ್ಲಿ ಬೆಂಗಳೂರಲ್ಲಿ ಒಬ್ಬರ ಹತ್ರ ಮಾತಾಡಿದ್ವಿ. ಆ ನಂತರ ಏನೋ ಬೇರೆ ಬೇರೆ ಕಾರಣಗಳು ನಾವು ಇನ್ನೊಂದ್ರಲ್ಲಿ ಬಿಸಿ ಆದ್ವಿ, ಬಿಟ್ವಿ. ಯಾತಕ್ಕೆ ಇದನ್ನ ನಾನು ಉದಾಹರಣೆಗೆ ತಗೊಂಡೆ ಅಂದ್ರೆ, ಅವ್ರು ಕಫೆಟೇರಿಯಾ ಕೇಳಿದ್ರು. ಅದಕ್ಕೆ ಇಲ್ಲಿ ಮೈಸೂರಲ್ಲಿ 7-8 ಔಟ್ಲೆಟ್ ಇದೆ, ಅದ್ರಲ್ಲಿ 2 ಔಟ್ಲೆಟ್ ಚೆನ್ನಾಗಿ ನಡೀತಾ ಇಲ್ಲ. ಇನ್ ಮಿಕ್ಕಿದ 6 ಔಟ್ಲೆಟ್ ಅಲ್ಲಿ ನಿಮ್ಗೆ ಬೆಳಿಗ್ಗೆ 6:30-7 ತೆಗೆದಾಗಿಂದ ರಾತ್ರಿ 10 ಗಂಟೆ ತನಕ ಕಾಫಿ, ಯಾವಾಗ್ಲೂ ಜನ ತುಂಬಿರ್ತಾರೆ, ಯಾವಾಗ್ಲೂ ರಶ್. ನಮಗೆ ಕೂತ್ಕೊಳ್ಳಕ್ಕೆ, ಎಸ್ಪೆಷಲಿ ರವಿ ಮನೆ ಹತ್ರ ಇದೆಯಲ್ಲ ಸಿದ್ಧಾರ್ಥ ಲೇಔಟ್, ನಮ್ಗೆ ಕೂತ್ಕೊಳ್ಳಕ್ಕೆ ಜಾಗ ಸಿಕ್ಕಲ್ಲ, ಯಾವಾಗ ಹೋದ್ರೂ ಸಿಕ್ಕಲ್ಲ, ಅಷ್ಟು ಜನ ಇರ್ತಾರೆ. ಅರ್ಥ ಇಷ್ಟೇ, ಅದೇ ಕಿಂಗ್ಸ್ ಕಾಫಿ ಅದೇ ಗುಣಮಟ್ಟ ಕೊಡ್ತಾ ಇದ್ದಾರೆ, 6 ಕಡೆ ನಡೆಯುತ್ತೆ, 2 ಕಡೆ ನಡೆಯಲ್ಲ. ಯಾಕೆ? ಏನಿಲ್ಲ, ಲೊಕೇಶನ್. ಅಲ್ಲಿ ಆ ಜನರ ಮನಸ್ಥಿತಿ ಇದೆಯಲ್ಲ, ಅವ್ರು 25 ರೂಪಾಯಿ ಕೊಟ್ಕೊಂಡು ಕೂತ್ಕೊಂಡು ಕುಡಿಯುವಂತವ್ರು ಅಲ್ಲ ಅವರು. ಅರ್ಥ ಆಯ್ತಾ? ಅವ್ರು ಏನೋ 10 ರೂಪಾಯಿ 12 ರೂಪಾಯಿಗೂ ಕೊಡ್ತಾರೆ. ಅಲ್ಲೇ ಒಂದು ಪ್ಲಾಸ್ಟಿಕ್ ಇದ್ರಲ್ಲಿ ಕೊಟ್ಟರು ಸಾಕು, ಕುಡಿದು ಒಂದು ಸಿಗರೇಟ್ ಸೇರಿ ಬಿಸಾಕ್ ಹೋಗ್ಬಿಡುವಂತ. ಸೊ ಕ್ರೌಡ್ ಯಾವ್ದಿದೆ, ನಾನು ಅದನ್ನೇ ಹೇಳೋದು. ಏನಾಗುತ್ತೆ, ನನಗೆ ಅತ್ಯಂತ ಬೇಸರ ಆಗೋದೇನು ಗೊತ್ತಾ, ಇವರು ಒಂದಷ್ಟು ಕನ್ಸಲ್ಟ್ ಮಾಡ್ಬೇಕು. ಯಾರೇ ಆಯ್ತು, ಇವತ್ತು ಕನಿಷ್ಠ ಅವ್ರು 10-15 ಲಕ್ಷ ಹಾಕಿರ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಅಂದಾಜ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಅವ್ರು ಯಾವ ಏರಿಯಾ ಅನ್ನೋದ್ರ ಮೇಲೆ 10-15 ಲಕ್ಷ ಖರ್ಚು ಮಾಡಿರ್ತಾರೆ. ರಸ್ತೆ ಬದಿಲಿ ಬರೋ ಟೊಮೊಟೊನ ನಾವ್ 2 ಸರಿ ಮುಟ್ಟಿ ನೋಡ್ಬಿಟ್ಟು, ನೆಕ್ಸ್ಟ್ ಡೇ ಬೇಕು ಅದೇ ಟೊಮೊಟೊ. ಇವತ್ತು 1 ಕೆಜಿ ತಗೊಂಡಿರ್ತೀರಾ, 2 ದಿನ ಬಿಟ್ಟು ತಿರ್ಗಬೇಕು ಟೊಮೊಟೊ. ಅದನ್ನ 2 ಸರಿ ಪರೀಕ್ಷೆ ಮಾಡ್ತೀರಾ, ಮಾಡ್ಬಿಟ್ಟು ಇದು ಮೆತ್ತಗಿದೆ, ಇದು ಇನ್ನು ತುಂಬಾ ಹಣ್ಣಾಗಿಲ್ಲ, ಇಲ್ಲ ತುಂಬಾ ಹಣ್ಣಾಗಿದೆ ಅಂತ ಬಿಟ್ಬಿಡ್ತೀರಾ. ಬಿಸ್ನೆಸ್ ಮಾಡೋವಾಗ ಯಾಕೆ ಈ ಒಂದು ಇದು ತಾತ್ಸಾರ ಯಾಕೆ? 10 ಬಾರಿ ಯೋಚನೆ ಮಾಡ್ಬೇಕು. ಹಣ ನಮ್ಮ ಕೈಲಿರೋ ತನಕ ಮಾತ್ರ ನಮ್ದು, ಅದರ ಮರುಗಳಿಗೆ ಅಲ್ಲಿ ಹಾಕಿದ ನಂತರ ನಮ್ದಲ್ಲ, ಅದು ಹೋಯ್ತು. ಅದು ಈ ಹಣಕಾಸು ತಿಳುವಳಿಕೆ ಅದು ತುಂಬಾ ಇಂಪಾರ್ಟೆಂಟ್. ನೀವ್ ಏನ್ ಗೊತ್ತಾ, ಬಿಫೋರ್ ಸ್ಪೆಂಡಿಂಗ್ 1 ರೂಪಿ, ಸಿಂಗಲ್ ರೂಪಿ, ಥಿಂಕ್ ಟ್ವೈಸ್. ಯಾಕಂದ್ರೆ ಅದು ತುಂಬಾ ಈಸಿ, ವೆರಿ ಈಸಿ ಟು ನಮ್ ಕೈಲಿರೋದನ್ನ ಕೊಡೋದು, ಕಳ್ಕೊಳ್ಳೋದು ಬಹಳ ಈಸಿ, ಪಡ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನನ್ಗನ್ಸೋ ಪ್ರಕಾರ ಇಟ್ಸ್ ಏರಿಯಾ, ಲೊಕೇಶನ್. ಕಾಫಿ ಬಿಸ್ನೆಸ್, ರೆಸ್ಟೋರೆಂಟ್ ಬಿಸ್ನೆಸ್ ಅಂತಂದ್ರೆ ಇಟ್ ಈಸ್ ಆಲ್ ಲೊಕೇಶನ್ ಬೇಸ್ಡ್. ಎಸ್ಪೆಷಲಿ ರೆಸ್ಟೋರೆಂಟ್ಗೂ ಇವತ್ತಿನ ದಿನದ ನಾನು ಇಲ್ಲ ಅನ್ಬಿಡ್ತೀನಿ. ಯಾಕಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ, ಎಲ್ಲಿದ್ರು ಚೆನ್ನಾಗಿದೆ ಅಂತ ಹೆಸರು ಮಾಡ್ಬಿಟ್ರೆ ಅಲ್ಲಿಂದ ತರ್ಸ್ಕೊಂಡ್ ತಿಂತಾರೆ, ದೂರ ಆದ್ರೂ ನಡೆದೋಗುತ್ತೆ. ಬಟ್ ಕಾಫಿ ಇಸ್ ನಾಟ್ ಲೈಕ್ ದಟ್. ಕಫೆಟೇರಿಯಾ ಅಂತಂದ್ರೆ ಮೇನ್ ಅಲ್ಲೇ ಬರ್ಬೇಕು, ಅಂಡ್ ರಿಪೀಟೆಡ್ ಇನ್ ನೇಚರ್ ಇರ್ಬೇಕು. ಇಲ್ಲಾಂದ್ರೆ ನೀವೆಲ್ಲೋ ಮೆಜೆಸ್ಟಿಕ್ ಅಲ್ಲೋ ಯಾವ್ದು ಮಾರ್ಕೆಟ್ ಅಲ್ಲೋ ಹಾಕಿದ್ರೆ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಬಿಸ್ನೆಸ್ ನಡೆಯುತ್ತೆ.
ನೀವ್ ಹಾಕಿರೋ ಏರಿಯಾದಲ್ಲಿ ಬಿಸ್ನೆಸ್ ಆಗ್ತಿಲ್ಲ ಅಂದ್ರೆ ಅದೇ ಏರಿಯಾ ಜನನೇ ತಿರ್ಗಾ ರಿಪೀಟ್ ಆಗಿ ಬರ್ತಾ ಇಲ್ಲ ಅಂತ. ಯಾಕೆ ಬರ್ತಾ ಇಲ್ಲ? ಒಂದು, ಅಲ್ಲಿ ಜನಕ್ಕೆ ಆ ಖರೀದಿ ಶಕ್ತಿ ಇರಲ್ಲ ಅಥವಾ ಆ ಮೆಂಟಾಲಿಟಿ ಇರಲ್ಲ. ಎರಡು, ಪದಾರ್ಥದಲ್ಲಿ ಏನೋ ತಪ್ಪಿದೆ ಅಷ್ಟೇ. ಇನ್ನೇನು ಈ ಬಿಸ್ನೆಸ್ ಅಲ್ಲಿ ಇನ್ನೇನು ಮೂರನೇ ಸಾಧ್ಯತೆ ಬರಕ್ ಚಾನ್ಸೇ ಇಲ್ಲ. ಹಾಗಾಗಿ ಅದನ್ನ ಅವರು ಅವಲೋಕನ ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ವಾಟ್ ವೆಂಟ್ ರಾಂಗ್ ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಖಂಡಿತ ಸರ್. ಸೊ ಹಾಗೆ ಇನ್ನೊಂದ್ 2 ಪ್ರಶ್ನೆ ತಗೋಣ. ಸ್ಫೂರ್ತಿ ಅವರು ಮೆಸೇಜ್ ಹಾಕಿದೆ. ನಮಸ್ಕಾರ ಗುರುಗಳೇ, ನಾನು ಇಂಜಿನಿಯರಿಂಗ್ ಪದವಿ ಮುಗಿಸಿ ಎದ್ದು ಬಿದ್ದು ಒಂದು ಸಣ್ಣ ಕಂಪ್ನಿಲಿ ಕೆಲಸ ಮಾಡ್ತಿದ್ದೇನೆ. ಆದ್ರೆ ನನ್ನ ಅಡುಗೆ ಎಲ್ಲರೂ ಕೊಂಡಾಡುತ್ತಾರೆ. ಫುಡ್ ಟ್ರಕ್ ಮಾಡುವ ಆಸೆ ಇದೆ. ಆದ್ರೆ ಸರ್ಕಾರ ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರವನ್ನ ತೆರವುಗೊಳಿಸ್ತಾ ಇದ್ದಾರೆ. ಕ್ಲೌಡ್ ಕಿಚನ್ ಮಾಡೋದ್ರ ಮೇಲೆ ನಮ್ಗೆ ಅಷ್ಟು ವ್ಯಾಪಾರ ಆಗುತ್ತೆ ಅಂತ ವಿಶ್ವಾಸ ಇಲ್ಲ. ಏನ್ ಮಾಡಬಹುದು ಅಂತ ಕೇಳಿದ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಇಫ್ ಶಿ ಸ್ಟೇಯಿಂಗ್ ಇನ್ ಅಪಾರ್ಟ್ಮೆಂಟ್ ಆ ತರದ್ದೇನ ಇತ್ತು ಅಂತಂದ್ರೆ ಅವರು ಖಂಡಿತ ಕ್ಲೌಡ್ ಮಾಡ್ಬೋದು. ಇವತ್ತಿನ ದಿನ ನೋ ಬ್ರೋಕರ್ ಇಂದ ಹಿಡಿದು ಆ ತರದ್ದು ಬೇಕಾದಷ್ಟು ಆಪ್ಗಳಿದೆ. ಯು ಡೋಂಟ್ ಈವನ್ ಹ್ಯಾವ್ ಟು ಸಿ ಯುವರ್ ಕಸ್ಟಮರ್. ನೀವು ಅವರ ಮುಖ ಕೂಡ ನೋಡುವಷ್ಟಿಲ್ಲ. ಕರೋನಾ ಕಾಲಘಟ್ಟದಲ್ಲಿ ಏನಾಯ್ತು ಅಂದ್ರೆ ಇದರಲ್ಲಿ ಪೂರ್ವಾಂಕರದಲ್ಲಿ ನಂದೊಂದು 4 ಫ್ಲಾಟ್ ಇದೆ. ಅದರಲ್ಲಿ ಒಬ್ಬಾಕೆಗೆ ಗಂಡ ಹೋಗ್ಬಿಟ್ರು. ಹಾಗಾಗಿ ಅವರೊಂದು 4-5 ತಿಂಗಳು ರೆಂಟ್ ಕೊಡಕ್ಕಾಗ್ಲಿಲ್ಲ. ನಾನು ಈ ಕಾಲ್ಡರ್ ಏನಾಯ್ತಮ್ಮ ಅಂತ, ಈ ತರ ಆಗೋಗಿದೆ ಅಣ್ಣ, ಸತ್ತೋಗ್ಬಿಟ್ಟಿದ್ದಾರೆ ನನ್ ಗಂಡ, ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಅಂತ. ಒಂದ್ಸರಿ ನಾನು ಅಲ್ಲೇ ಈ ಕರೋನಾದೆಲ್ಲ ಚೂರು ಮುಗ್ದಾಗ ನಾನು ಅಲ್ಲಿ ಹೋದಾಗ ವರ್ಷಾನ್ಗಟ್ಲೆ ಇದ್ದು ನನಗೆ ಅವ್ರು ಪೆಂಡಿಂಗ್ ಇತ್ತು. ನಾನು ಐ ಜಸ್ಟ್ ವೆಂಟ್ ಅಂಡ್ ಐ ಆಸ್ಟರ್ ಏನಾಯ್ತು, ಈ ತರ ಆಯ್ತು ಅಂತ. ನಾನು ಹೇಳಿದೆ, ನೀವು ಅಡಿಗೆ ಮಾಡ್ತಿದ್ದೀರಲ್ಲ, ಒಂದು ದಿನ ಏನ್ ಮಾಡಿ ಅಂತಂದ್ರೆ, ಯಾವ್ದು ಅಷ್ಟೇ ಒಂದು ದಿನದಲ್ಲಿ ಆಗುವಂತದಲ್ಲ. ನೀವು 2-3 ಜನಕ್ಕೆ ಮಾಡೋ ಅಡಿಗೆನ 4 ಜನಕ್ಕೆ ಮಾಡಿ. ಮಿಕ್ಕಿದ್ದನ್ನ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ರಾತ್ರಿಗೆ ಅದನ್ನೇ ತಿನ್ಬೋದಲ್ವಾ. ಸೊ 2 ಅಥವಾ 3 ಊಟ ಜಾಸ್ತಿ ಮಾಡಿ. ಅಂಡ್ ಅಲ್ಲಿ ಆಪಲ್ಲಿ ಅವ್ರು ಹಾಕಕ್ ಶುರು ಮಾಡಿದ್ರು, ಈ ತರ ಮೇಡ್ ಇಡ್ಲಿ, ಐ ಆಮ್ ಲೆಫ್ಟ್ ವಿತ್ 10 ಇಡ್ಲೀಸ್, ಫ್ರೆಶ್ಲಿ ಮೇಡ್ ಇಡ್ಲೀಸ್, ಯಾರ್ಗನ ಬೇಕಿದ್ರೆ ಹೇಳಿ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಇವರು 6 ಈಲ್ ಇದಾರೆ. ಅವರು 6 ಈಲೋ 6 ಡೀಲೋ ಅಥವಾ 7 ಎಲೋ 7 ಬಿಲೋ ಯಾರೋ ಒಬ್ಬ ಬ್ಯಾಚುಲರ್ ಇರ್ತಾನೆ, ಅವನಿಗೆ ಬೇಕು ಎಸ್ ಐ ನೀಡ್ 5 ಇಡ್ಲೀಸ್ ಅಂತ, ಇನ್ನೊಬ್ಬ 5 ಇಡ್ಲೀಸ್ ಅಂತಾನೆ. ಏನಿಲ್ಲ, ನೀವು ಅಲ್ಲಿ ಜಿಪೇ ಆಗುತ್ತೆ, ನೀವು ಗೋ ಟು ದ ಇವನು ಸೆಕ್ಯೂರಿಟಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂತ, ನೀವು ಸೆಕ್ಯೂರಿಟಿ ಕೊಟ್ಟಿದ್ರೆ ಅವ್ನು ಬರ್ತಾನೆ, ಸೆಕ್ಯೂರಿಟಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ. 7 ಅವ್ನು ಬರ್ತಾನೆ, ಇಂಥದ್ದು ಕೊಡು ಅಂತ. ಅವ್ರು ಒಬ್ರಿಗೊಬ್ರು ಮುಖನೂ ನೋಡಿಲ್ಲ. ಇವತ್ತು ಅವ್ರಿಗೆ ಅತ್ಯುತ್ತಮವಾಗಿ ಬಿಸ್ನೆಸ್ ಆಗ್ತಾ ಇದೆ. ಶಿ ಪೇಡ್ ಮೀ ಬ್ಯಾಕ್ ಆಲ್ ದ ರೆಂಟ್ ಏನ್ ಬಾಕಿ ಇತ್ತು ಕೊಟ್ಟಿದ್ದಾರೆ. ಅಲ್ಲೇ ಮನೇಲಿ ಹಂಗಂತೇನು ಅವ್ರೇನ್ ತುಂಬಾ ಮಾಡ್ತಿಲ್ಲ. ಅವ್ರಿಗೆ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾತಕ್ಕೆ ಇದನ್ನ ಹೇಳ್ದೆ ಅಂದ್ರೆ, ಸ್ಟಾರ್ಟ್ ಸ್ಮಾಲ್, ಸ್ಟಾರ್ಟ್ ವಿತ್ ವೆರಿ ಸ್ಮಾಲ್. ಹೆಂಗೆ ಅಂದ್ರೆ 5 ಊಟ ಜಾಸ್ತಿ ಮಾಡಿ ಸಾಕು. ಅಕಸ್ಮಾತ್ ಮಾರಾಟ ಆಗ್ಲಿಲ್ಲ ಅಂದ್ರೆ ನೀವೇ ಅದನ್ನ ತಿನ್ನಂಗಿರ್ಬೇಕು ರಾತ್ರಿಗೆ. ಸಚ್ ಎ ಸ್ಮಾಲ್, ವೆರಿ ಸ್ಮಾಲ್. ನಾನು ಯಾವಾಗ್ಲೂ ಹೇಳ್ತೀನಿ, ಅತಿ ಸಣ್ಣ ಹೆಜ್ಜೆ ಇಡ್ಬೇಕು ವ್ಯಾಪಾರದಲ್ಲಿ. ಎಕ್ಸ್ಪೆಂಡಿಚರ್ 0. ನಾನು ಒತ್ತಿ ಹೇಳ್ತೀನಿ, ಆ ಜನಕ್ಕೆ ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ. ಎಕ್ಸ್ಪೆಂಡಿಚರ್ ನೀವು ಕ್ರಿಯೇಟೇ ಮಾಡ್ಕೊಳಂಗಿಲ್ಲ. ದೇವರಾಣೆ, ನೀವು ನನ್ನನ್ನ ನಂಬಿ ನನ್ನ ಆದಾಯ ಎಷ್ಟು ಅಂತ ಹೇಳೋದಿಲ್ಲ, ಆದ್ರೆ ನನ್ನ ಖರ್ಚು 0. ನನ್ನ ಖರ್ಚು 0. ನಾನು ನಿಮ್ಮ ಮನೇಲಿ ಕೂತಿದ್ದೀನಿ, ನನ್ನ ಹೋಮ್ ಆಫೀಸು, ಮನೆಗಿರೋ ಇಂಟರ್ನೆಟ್ ಅಲ್ಲೇ ಈಗ್ಲೂ ಎಲ್ಲ ಮಾಡ್ತಾ ಇದ್ದೀನಿ. 0. ನನ್ನ ಖರ್ಚು 0. ನನ್ನ ಒಂದು ಪ್ರೊಫೆಷನ್ ಸಂಬಂಧಪಟ್ಟಂಗೆ ನನ್ನ ಖರ್ಚು 0. ಯಾವತ್ತೂ ಅಷ್ಟೇ. ಇದೊಂದು ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿಯೇ ಬಂಡವಾಳ, ಅದು ಬಿಟ್ಟು ಇನ್ನೇನು ಇಲ್ಲ. ನನ್ನ ಖರ್ಚು 0. ನಾನು ಯಾವತ್ತೂ ಆಫೀಸ್ ಮಾಡಲ್ಲ, ಯಾವತ್ತೂ ವಿಸಿಟಿಂಗ್ ಕಾರ್ಡು. ಯಾಕೆ ಅಂದ್ರೆ, ನೀವ್ ಯಾರಿಗೆ ವಿಸಿಟಿಂಗ್ ಕಾರ್ಡ್ ಕೊಡ್ತೀರಾ, ಅವಶ್ಯಕತೆ ಇದ್ದವನು ಅದನ್ನ ಬಿಸಾಕ್ತಾನೆ. ಅವಶ್ಯಕತೆ ಇದ್ದವನು ಆತ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾನೆ. ಹಾಗಾಗಿ ವಿಸಿಟಿಂಗ್ ಕಾರ್ಡ್ ಕೂಡ ಬೇಕಿಲ್ಲ ಬಿಸ್ನೆಸ್ಗೆ. ಅದೆಲ್ಲ ಹಳೇ ಕಾಲದಾಗೋಯ್ತು. ಇವತ್ತಿನ ದಿನದಲ್ಲಿ ಅದೇನೂ ಬೇಡ. ಅಂತಂತ ಆಪ್ಗಳಿದೆ ಇವತ್ತು. ಅದನ್ನು ಯೂಸ್ ಮಾಡ್ಕೊಂಡು ಯು ಸ್ಟಾರ್ಟ್. ಐ ಡೋಂಟ್ ನೋ, ನೀವು ಆ ವಸತಿ ಸಮುಚ್ಚಯಗಳು ಅಂತ ಏನ್ ಹೇಳ್ತೀವಿ, ಅಪಾರ್ಟ್ಮೆಂಟ್ ಗಳು ಅಂತ ಏನ್ ಹೇಳ್ತೀವಿ, ಅಲ್ಲೇ ನನ್ನ ಜೀವನ ಮಾಡ್ತಿದ್ರೆ ಹೀಗ್ ಮಾಡಿ. ಅಥವಾ ನೀವು ಬೇರೆ ಯಾವ್ದಾರ ಕಮ್ಯುನಿಟಿಲೋ ಗೇಟೆಡ್ ಕಮ್ಯುನಿಟಿಯಲ್ಲಿ ಇದ್ರು ಕೂಡ ಈ ತರದನ್ನ ನೀವು ಮಾಡ್ಬೋದು. ಇಲ್ಲ ಅಂದ್ರೆ ಸಣ್ಣದು ಫುಡ್ ಟ್ರಕ್ ಮಾಡಿ. ಅವರೇನು ಹೊರಗಡೆ ಏನು ತೆರವು ಮಾಡ್ತಿರೋ ತರ ನನ್ಗಂತೂ ಇದುವರ ತನಕ ಏನು ಆ ತರ ಮಾಹಿತಿ ಬಂದಿಲ್ಲ. ಅದಕ್ಕೆ ಅಂತ ಡಿಸಿಗ್ನೇಟೆಡ್ ಸ್ಪೇಸಸ್ ಗಳು ಕೂಡ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ಫುಡ್ ಟ್ರಕ್ಗಳು, ಹೊಸ ಫುಡ್ ಟ್ರಕ್ಗಳು ಹಾಕ್ತಾ ಇದಾರೆ. ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಟೇಕ್ FSSAI ಲೈಸೆನ್ಸ್, ಇನ್ನೊಂದಷ್ಟು ಏನೇನಿದೆ ಆ ಲೈಸೆನ್ಸ್ ಗಳನ್ನೆಲ್ಲ ನೀವು ತಗೊಂಡು ಪಕ್ಕ ಹೋಟ್ಲ್ ಏನ್ ಫಾಲೋ ಮಾಡುತ್ತೆ ಆ ಹೈಜೀನ್ ಎಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತ ಇಟ್ಸ್ ನಾಟ್ ಅಟ್ ಆಲ್ ಎ ಬ್ಯಾಡ್ ಐಡಿಯಾ. ಐ ಟೆಲ್ ಯು, ಫುಡ್ ಮಾತ್ರ ಅತ್ಯದ್ಭುತವಾದ ಬಿಸ್ನೆಸ್, ಪ್ರೊವೈಡೆಡ್ ನೀವು ಅದೊಂದು ಚೂರು ಹೈಜೀನು ಟೇಸ್ಟ್ ನೋಡ್ಕೊಂಡ್ರೆ ಸಾಕು. ಖಂಡಿತ. ಇನ್ಫ್ಯಾಕ್ಟ್ FSSAI ಲೈಸೆನ್ಸ್ ಬಗ್ಗೆ ಹೇಳ್ತಿದ್ದಾಗ ಸರ್, ನಾವು ಒಂದು 2 ವಾರದಿಂದ ಒಂದು ವೆಬಿನಾರ್ ಮಾಡಿದಾಗ ಅಲ್ಲಿ ಮಿಸ್ಟರ್ ಗಿರ್ಮಿಟ್ ಅಂತ ಒಂದು ಫುಡ್ ಚೈನ್, ಉತ್ತರ ಕರ್ನಾಟಕದ್ದು ಶೈಲಿಯ ಆಹಾರನ ವಿಜಯನಗರ, ರಾಜರಾಜೇಶ್ವರಿ ನಗರದಲ್ಲಿ ಮಾಡ್ತಾ ಇರೋ ಒಬ್ಬ ಯುವ ಉದ್ಯಮಿ, ಆತ ಬಂದು ಮಾತಾಡಿದಾಗ ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ದ, ಹೇಗೆ FSSAI ರಿಜಿಸ್ಟ್ರೇಷನ್ ತಗೊಳ್ಳೋದು ಅಂತ ಹೇಳಿ. ಹೌದು, ನೀವು ಆತರ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಕೂಡ ಬರ್ದಿದ್ದೀನಿ ನಾನು.
ಯಾವ್ಯಾವ ಅನುಮತಿ ಪತ್ರಗಳು ಬೇಕು ಅನ್ನೋದ್ರಲ್ಲಿ ನೀವು ವೆಯ್ಟ್ ಅಂಡ್ ಮೆಜರ್ಮೆಂಟ್ ಇಂದ ಹಿಡಿದು, ಅರ್ಥ ಆಯ್ತಾ, FSSAI ಲೈಸೆನ್ಸ್ ಇರ್ಬೋದು, GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್, ನೂರಾರು ತರದ, ಒಂದಲ್ಲ 10 ತರದ ಎಲ್ಲಾ ಯಾವ್ಯಾವ ಅನುಮತಿ ಪತ್ರಗಳು ಬೇಕಾಗಬಹುದು ಯಾವ್ಯಾವ ಉದ್ದಿಮೆಗಳಿಗೆ, ಎಲ್ಲದನ್ನೂ ಯೋಚನೆ ಮಾಡಿ ಇಲ್ಲಿ ಬರ್ದಿದ್ದೀನಿ. ಮಿಸ್ ಆಗಿರೋ ಚಾನ್ಸೇ ಇಲ್ಲ, ಎಲ್ಲ ಬರ್ದಿದ್ದೀನಿ ಯಾವ್ಯಾವ ಅನುಮತಿ ಪತ್ರ. ಇದ್ರಲ್ಲಿ FSSAI ಹೇಗ್ ತಗೊಳ್ಳೋದು ಅಂತಾನು ಈ ವೆಬ್ಸೈಟ್ ಹೋಗಿ ಕ್ಲಿಕ್ ದಿಸ್ ಹಿಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಟ್ಟಿದ್ದೀನಿ. ಈ ನಮ್ ಇಂಗ್ಲಿಷ್ ಅಲ್ಲಿ ಬರೀತಾರಲ್ಲ, ಎಕ್ಸೆಲ್ ಫಾರ್ ಡಮ್ಮೀಸ್ ಅಂತೆಲ್ಲ ಬರೀತಾರಲ್ಲ, ಆ ತರದಲ್ಲಿ ನಾನು ಆ ಹೆಸರು ಹಾಕಿಲ್ಲ ಅಷ್ಟೇ. ಅದರ್ವೈಸ್ ನೀವು GST ಹೋದ್ರೆ ಅಲ್ಲಿ ಹೋಗಿ ಫಸ್ಟ್ ಇದನ್ನ ಒತ್ತಿ, ಈ ವೆಬ್ಸೈಟ್ ಹೋಗಿ ಇದು ತೆಕ್ಕೊಳ್ಳುತ್ತೆ, ಅವಾಗ ಇದನ್ನ ಒತ್ತಿ, ಯಾರೊಬ್ಬರ ಸಹಾಯವಿಲ್ಲದೆ ನೀವು ಆ ಪ್ರೋಸೆಸ್ ನ ಫಾಲೋ ಮಾಡಿದ್ದೆ ಆದ್ರೆ ನೀವು FSSAI ಎಲ್ಲ GST ಎಲ್ಲ ಎಲ್ಲಾ ಲೈಸೆನ್ಸ್ ಪಡ್ಕೋಬಹುದು. ಹೇಗ್ ಮಾಡುವಂತ ಜಸ್ಟ್ ಪ್ರೋಸೆಸ್ ಅಲ್ಲಿ ಏನಿದೆ ಅದನ್ನ ನೀವು ಫಾಲೋ ಮಾಡ್ಬೇಕು, ತಪ್ಪ ಮಾಡಂಗಿಲ್ಲ ಅಷ್ಟೇ. ಸೊ ಇನ್ನೊಂದು ಬಾರಿ ಈ ಪುಸ್ತಕ ನಾಳೆ ಬಿಡುಗಡೆ ಆಗ್ತಾ ಇದೆ. ಆಗ್ಲೇ 5 ಮುದ್ರಣ ಕಂಡಿದೆ, ಸಣ್ಣ ಉದ್ದಿಮೆಯನ್ನು ಕಟ್ಟುವ ಸೂತ್ರಗಳು ಅಂತ ಹೇಳಿ. ನಾನು ಇನ್ನೊಂದು ಬಾರಿ Q&A ಅಲ್ಲಿ ಲಿಂಕ್ಸ್ ಹಾಕಿದ್ದೀನಿ. ನಿಮ್ಗೆ ಯಾರಿಗೆ ಆಸಕ್ತಿ ಇದೆಯೋ ನೀವು ದಯವಿಟ್ಟು ಹೋಗಿ ಅಲ್ಲಿರುವ ಯಾವುದೇ ಲಿಂಕ್ ಬಳಸಿ ನಿಮ್ಮ ಮನೆಗೆ ಪುಸ್ತಕವನ್ನು ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು. ಸರ್, ಒಂದು ಲಾಸ್ಟ್ ಕ್ವಶನ್ ತಗೋಣ. ಉಳಿದ ಹಾಗೆ ಇನ್ ಯಾವುದೇ ಪ್ರಶ್ನೆ ಇದ್ರೆ ಸಮಯದ ಅವಕಾಶ ಹೆಚ್ಚಿಲ್ಲದೆ ಇರೋದ್ರಿಂದ ನೀವು mookanahಳ್ಳಿ@gmail.com ಅಂತ ಇಮೇಲ್ ಮಾಡಿ ರಂಗಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೇರವಾಗಿ. ಕೊನೆಯ ಪ್ರಶ್ನೆ ಸರ್, ಇಲ್ಲಿ ರೂಪಾ ಅನ್ನೋರು ಕೇಳಿದ್ದಾರೆ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಪೆನ್ಸಿಲ್ ಪ್ಯಾಕಿಂಗ್ ಇತ್ಯಾದಿ ಜಾಹೀರಾತುಗಳು ಎಷ್ಟು ಸೇಫ್? ಬಿಡುವಿನ ವೇಳೆಯಲ್ಲಿ ಮಾಡಬಹುದಾದ ಹಣ ಇನ್ವೆಸ್ಟ್ ಮಾಡದೆ ಮಾಡಬಹುದಾದ ಉದ್ಯೋಗ ಅವಕಾಶಗಳು ಯಾವ್ದಾದ್ರು ಇದ್ದರೆ ತಿಳಿಸಿ ಅಂತ ಕೇಳಿದ್ದಾರೆ. ಆದ್ರೆ ಈ ಆನ್ಲೈನ್ ಅಲ್ಲಿ ಇವಾಗ ತುಂಬಾ ಹೇಳ್ತಾರೆ, ವರ್ಕ್ ಫ್ರಮ್ ಹೋಮ್, ನೀವೇನು ಮಾಡೋದ್ ಬೇಡ, ಹಿಂಗ್ ಮಾಡಿದ್ರೆ ತಿಂಗಳಿಗೆ 25,000 ದುಡಿಬಹುದು, 50,000 ದುಡಿಬಹುದು ಅಂತ. ನೀವು ಅದು ದ ಮೂಮೆಂಟ್ ಯು ಅಪ್ರೋಚ್ ದೇಮ್, ಅವ್ರು ಹೇಳ್ತಾರೆ 50,000 ಡಿಪಾಸಿಟ್ ಇಟ್ಟಿರಿ, 30,000, ನಿಮ್ಮನ್ನ ಯಾರು ಹಣ ಕೇಳ್ತಾರೆ ಅವರಿಂದ ನೀವು ದೂರ ಆಗ್ಬಿಡಿ. ಇವತ್ತು ಈ ಇದ್ರಲ್ಲಿ ಫ್ರಾಡ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮೋಸ ಮಾಡ್ಬೇಡಿ ಅನ್ನೋದನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಯಾಕಂದ್ರೆ ನಮ್ದು ನಾಗರಿಕ ಸಮಾಜ, ಎಲ್ಲರೂ ಒಳ್ಳೆ ಸಂಸ್ಕಾರವಂತ ಜನ ಬಂದಿರ್ತಾರೆ, ಮನೇಲಿ ಹೇಳ್ಕೊಟ್ಟಿರ್ತಾರೆ. ಮೋಸ ಹೋಗ್ಬೇಡಿ ಅನ್ನೋದನ್ನ ಯಾರು ಹೇಳ್ಕೊಡ್ತಾರೆ? ಅದು ದೊಡ್ಡ ಸಮಸ್ಯೆ ಇವತ್ತು. ಈ ಸೈಬರ್ ಕ್ರೈಮ್ ನಿಮಗೆ ಚೆನ್ನಾಗಿ ಗೊತ್ತಿದೆ ವಸಂತ್ ಶೆಟ್ಟಿ ಅವರೇ, ಎಷ್ಟು ಹಣ ಕಳ್ಕೊತಾ ಇದ್ದಾರೆ ಅಂದ್ರೆ ಸೈಬರ್ ಕ್ರೈಮ್ ಜಾಸ್ತಿ ಇದೆ. ಇದ್ಯಾವ್ದು ಮಾಡೋದ್ ಬೇಡ. ಇದ್ರ ಬದಲಾಗಿ ನೀವು ಏನ್ ಮಾಡ್ಬೋದು, ಅಪ್ರೋಚ್ ಮಾಡಿ ಒಂದಷ್ಟು. ಈಗ ನಾನ್ ಮಾಡ್ತಾ ಇದ್ದಿದ್ದು, ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಮಾಡ್ತಿದ್ದೆ ಅಂತ ಕೆಲಸ ಹೇಳ್ತೀನಿ. ಇವತ್ತಿಗೆ ಅದು ಬೇರೆ ಬೇರೆ ಆಯಾಮಗಳು ತೆರ್ಕೊಂಡಿರ್ತವೆ, ನೋಡಿ ಅದು ಹೇಗಿರ್ತದೆ ಅಂತ. ನಾವು ಆ ಟೈಮಲ್ಲಿ ಏನ್ ಮಾಡ್ತಿದ್ದೆ, ನಮ್ ಏರಿಯಾದಲ್ಲಿರೋ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ನಾನು ಹೇಳ್ತಿದ್ದೆ, ಅವರು ಹಾಕೊಡ್ಲಿಕ್ಕೆ ಮಾತ್ರೆ ಹಾಕಕ್ಕೆ ಎನ್ವಲಪ್ಸ್ ಬೇಕಾಗೋದು. ಅದನ್ನ ನಾವು ನ್ಯೂಸ್ ಪೇಪರ್ ಅಲ್ಲಿ ಮನೇಲಿ ಅಮ್ಮ ಗೋಂದ್ ಮಾಡ್ಬಿಡೋರು. ನಾನು ಅದ್ ನ್ಯೂಸ್ ಪೇಪರ್ ಅಲ್ಲಿ ಅವನ್ನೆಲ್ಲ ಸಣ್ಣದು ದೊಡ್ಡದು ಅವ್ರು ಹೇಳೋರು ಸೈಜ್, ಎಷ್ಟು ಸೈಜ್ ಅಲ್ಲಿ ಇರ್ತಾರೆ ಅಷ್ಟು ಸೈಜ್ ಎಲ್ಲ ಮಾಡ್ಕೊಂಡೋಗಿ ಅವ್ರಿಗೆಲ್ಲ ಕೊಡೋದು ಮಾಡ್ತಾ ಇದ್ವಿ ನಾವು. ಮತ್ತೆ ಊದ್ಬತ್ತಿ ಒರೆಸಿಯುವಂತ ಕೆಲಸಗಳನ್ನ ಮಾಡ್ತಾ ಇದ್ವಿ, ಉಪ್ಪಿನಕಾಯಿ ಹಾಕುವಂತ ಕೆಲಸಗಳನ್ನ, ಹಪ್ಪಳ ಮಾಡೋದು. ನನ್ನ ತಾಯಿ ಆ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಅದನ್ನ ತಗೊಂಡು HMT ಫ್ಯಾಕ್ಟ್ರಿ ಯಾವತ್ತು ಇತ್ತು, ಆ HMT ಫ್ಯಾಕ್ಟ್ರಿ ಹತ್ರ ಹೋಗಿ ನಿಂತಿರ್ತಿದ್ದೆ TVS ಅಲ್ಲಿ ಇಟ್ಕೊಂಡು. ಐ ಯೂಸ್ ಟು ಸೆಲ್. ನಾನು ಆ ರೀತಿ ಬಂದಿದ್ದೀನಿ, ಏನ್ ತೊಂದ್ರೆ ಇಲ್ಲ. ಹಾಗೆ ನೀವು ಎಲ್ಲಿ ಮಾಡ್ಬೇಕು ಅಂತ ನೀವು ಮನಸ್ಸು ಮಾಡ್ಕೊಳ್ಳಿ. ಯಾವ್ದು ದೊಡ್ಡದು ಅಲ್ಲ, ಯಾವ್ದು ಚಿಕ್ಕದು ಅಲ್ಲ. ಆಮೇಲೆ ನಾನೇನು ಇವತ್ತು ಜೀವನ ಪೂರ್ತಿ ನಾನು TVS ಅಲ್ಲೇನು ಉಪ್ಪಿನಕಾಯಿ ಮಾಡ್ತಾ ಇಲ್ವಲ್ಲ, ಬಟ್ ಮಾರಿದೀನ, ಖಂಡಿತ ಮಾರಿದೀನಿ. 20 ರೂಪಾಯಿ ಒಂದು ಬಾಟ್ಲು ನಿಂತ್ಕೊಂಡು, ಅವ್ರ ಕೆಲಸ ಬಿಡೋ ಟೈಮಿಗೆ ಕರೆಕ್ಟ್ ಆಗಿ ನಿಂತ್ಕೊಂಡಿರ್ತಿದ್ದೆ ನಾನು. ಜನ ಬಂದು ಕೊಂಡ್ಕೊಳ್ಳೋರು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಚಟ್ನಿ ಪುಡಿ ಎಲ್ಲ ಮಾರಿದೀನಿ. ಸೊ ತಪ್ಪಿಲ್ಲ. ನೀವು ಆ ತರದ್ದು ಬೇಕಾದಷ್ಟು ಹುಡುಕ್ಬೇಕಷ್ಟೇ. ನೀವು ಹೋಗಿ ಅಕ್ಕಪಕ್ಕದ ಒಂದು 10 ಸಣ್ಣ ಉದ್ಯಮಗಳಿಗೆ ಅವ್ರಿಗೆ ಏನ್ ಕೊರತೆ ಇದೆ ಅಂತ ಕೇಳಿದ್ರೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಇದು ಕವರ್, ಪ್ಲಾಸ್ಟಿಕ್ ಬದಲು ನೀವು ಈ ತರದ್ ಮಾಡ್ಕೊಡ್ತೀನಿ ಅಂತ ಹೋಗಿ. ಈಗಾಗ್ಲೇ ಬಹಳಷ್ಟು ಅಂಗಡಿಗಳಲ್ಲಿ ಅಕ್ಕಿ ಬೇಳೆನು ಕೂಡ ಪೇಪರ್ ಕವರ್ ಅಲ್ಲೇ ಹಾಕೊಡ್ತಿದ್ದಾರೆ. ಆ ತರದ್ದು ಬ್ರೌನ್ ಕಲರ್ ಪೇಪರ್ ಅಲ್ಲಿ ಹಾಕೊಡ್ತಾರೆ. ನೀವು ಅದನ್ನ ನ್ಯೂಸ್ ಪೇಪರ್ ಅಲ್ಲೂ ಮಾಡ್ಬೋದು, ಅಥವಾ ಬ್ರೌನ್ ಕಲರ್ ಪೇಪರ್ ತಗೊಂಡೇ ಮಾಡ್ಕೊಡ್ಬೋದು. ಅವ್ರ ಜೊತೆ ಒಂದು ನೀವು ಒಪ್ಪಂದ ಮಾಡ್ಕೊಂಡ್ರೆ, ಒಂದು 10 ಅಂಗಡಿ ಈ ತರದ ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಅದೇ ಸಾಕು, ಅದೊಂದಷ್ಟು ಇನ್ಕಮ್ ಶುರು ಆಗ್ಬಿಡುತ್ತೆ. ಖಂಡಿತ ಸರ್, ಸಖತ್ ಇನ್ಸ್ಪೈರಿಂಗ್ ಆಗಿತ್ತು. ಎಲ್ಲಾ ಪ್ರಶ್ನೆಗಳಿಗೂ ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲೇ ನೀವು ಸರಳವಾದ ವಿವರಣೆ ಕೊಟ್ಟು ಸಹಾಯ ಮಾಡಿದಿರಿ ಅವರಿಗೆ. ಧನ್ಯವಾದ. ಇದನ್ನ ನೋಡೋರಿಗೆಲ್ಲ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. 150 ಜನ ಹೆಚ್ಚು ಕಡಿಮೆ ಜಾಯಿನ್ ಆದ್ರು. ಅದರಲ್ಲಿ ಕೊನೆ ಗಳಿಗೆವರೆಗೂ 130 ಜನ ಹೆಚ್ಚು ಕಡಿಮೆ ಸೆಷನ್ ಹಾಗೆ ಉಳ್ಕೊಂಡು ಕೇಳ್ತಾ ಇದ್ರು ಕೂಡ. ಶೋಸ್ ಅವರಿಗೆ ಒಂದು ಈ ಸೆಷನ್ ಅಲ್ಲಿ ಅಂತ ಒಂದು ವ್ಯಾಲ್ಯೂ ಸಿಕ್ಕಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಮ್ಮ ಹೊಸ ಪುಸ್ತಕಕ್ಕೆ ಇನ್ನಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ. ಈಗ ಇನ್ನು ಅಲ್ಲಿ ಇರುವಂತಹ ಜನರಲ್ ಒಂದು ಕೋರಿಕೆ, ಅಲ್ಲಿ ಕೆಳಗಡೆ ರಿಯಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಒಂದು ನಗುಮುಖದ ಒಂದು ಇಮೋಜಿ ಇದೆ ನೋಡಿ, ಅಲ್ಲಿ ಹೋಗಿ ರಂಗಸ್ವಾಮಿ ಅವರಿಗೆ ನೀವೆಲ್ಲರೂ ಒಂದು ಚಪ್ಪಾಳೆ ತಟ್ಟೋದ್ರ ಮೂಲಕ ಒಂದು ಶುಭಾಶಯ ತಿಳಿಸ್ಬೋದು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆದಾಗಿ. ಇನ್ನು ಬರ್ತಾ ಇದೆ.
ಥ್ಯಾಂಕ್ ಯು. ಸೊ ಮುಂದೆ ಇನ್ನೊಂದು ಬಾರಿ ಇನ್ಯಾವುದೋ ಒಂದು ಹೊಸ ವಿಷಯದ ಬಗ್ಗೆನೂ ನಾವು ಮಾತಾಡೋಣ ರಂಗಸ್ವಾಮಿ ಅವರೇ. ಖಂಡಿತ. ತುಂಬಾ ಒಳ್ಳೇದಾಗ್ಲಿ. ಹಾಗೆ ಮುಂದೆ ಬನ್ನಿ, ಒಂದು ಇನಿಷಿಯೇಟಿವ್ಗೆ ನೀವು ಕೊಟ್ಟಿರುವ ಸಹಕಾರ ಬೆಂಬಲ ಹೀಗೆ ಇರ್ಲಿ. ನಂದೇನಿಲ್ಲ ವಸಂತ್ ಶೆಟ್ಟಿ ಅವರೇ, ನೀವು ನಿಜಕ್ಕೂ ನನಗೆ ಖುಷಿ ಆಗುತ್ತೆ. ನಾನು ಹೊಗಳ್ಬೇಕು ಅಂತ ಹೇಳ್ತಾ ಇಲ್ಲ. ನಾನ್ ನಿಮ್ಮನ್ನ ಯಾವತ್ತಿಂದ ನೋಡ್ತಾ ಇದ್ದೀನಿ, ಅವತ್ತಿನಿಂದ ಇವತ್ತಿನ ತನಕ ಅದೇ ಬದ್ಧತೆಯಿಂದ ಕನ್ನಡದ ಬಗ್ಗೆ ನೀವ್ ಇಟ್ಕೊಂಡಿರೋ ಒಂದು ಕಾಳಜಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಟು ಯು. ಅದರಿಂದ ಲಾಭ ಬೇಕು ಅನ್ನೋದೇ ಮಾಡೋರ ಸಂಖ್ಯೆ ಬಹಳ 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 ಕಡಿಮೆ. ಇಷ್ಟು ವರ್ಷದಲ್ಲೂ ಬದಲಾಗದೆ ಅದೇ ತತ್ವಗಳನ್ನ, ಅದೇ ಬದ್ಧತೆಯನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಿ. ನಿಮ್ಗೂ ಕೂಡ ಬಹಳ ಬಹಳ ಅಭಿನಂದನೆಗಳು. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಶುಭ ವಾರಾಂತ್ಯ. ಮತ್ತೆ ಏನೇನ್ ಮಾಡ್ತಾ ಇದ್ರೋ ಅದನ್ನ ಚೆನ್ನಾಗಿ ಮಾಡಿ, ಎಲ್ಲದರಲ್ಲೂ ಗೆಲುವು ಕಾಣಿ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್.